ಓಂ ವಿಷ್ಣೋರಸ್ಮಾನ್ ಪದಾಬ್ಜೇ ಕೃತನಿವಸತಯಃ ಪಾಂಸವಃ ಪಾವಯಂತು ಶ್ರೀಮಂತಃ ಶ್ರೀಕಬರಿಯಾಂ ಕುಸುಮಸುನಿಜಯೇ ಪೂರಯಂತಃ ಪರಾಗಾನ್ ಲಾಲಾಟ್ಯಾಂ ಲೇಖಿಕಾಯಾಂ ಅಜನಿಪವನಯೋ ರಕ್ಷತಾ ನಿಕ್ಷಿಪಂತಃ ಪೌನಃ ಪುಣ್ಯೇನ ಶುದ್ಧಿಂ ಹರಶಿರಸಿ ನತೆ ಜಾಹ್ನವೀಂ ಜೋಷಯಂತಃ ಲಕ್ಷ್ಮೀ ರಕ್ಷೀಣದೀಕ್ಷಾ ಗಣಯಿತುಮನುಪಕ್ರಾಂತ ಸಂವಿದ್ಗುಣಾನಾಂ ಆನಂತ್ಯಾನಿ ಸ್ವಭರ್ತುಃ ಪದಕಮಲಕನಿಷ್ಠಾಂಗುಲಿ ಸನ್ನಖಸ್ಯ ಪಶ್ಯಂತಿ ಸಂತತಂ ಸಾ ನವನವಸು ವಿಶೇಷೋಪಲಂಬೇನ ತತ್ತತ್ ಕಾಲೇ ಕೌತೂಹಲಾಬ್ಧೌ ಸುಮಹತಿ ಗಹನೆ ಗಾಹಮಾನ್ನಾವತಾನ್ನಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧೇ ನಮಃ ಬ್ರಹ್ಮಾಂತಾಗ್ರವಸ್ಸಾಕ್ಷಾದಿಷ್ಟಂ ದೈವಂ ಶ್ರಿಯಪತಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಜನ್ಮನಿ ಜನ್ಮನಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ತ್ರೈಲೋಕ್ಯರಾಜ್ಯಮಾಕ್ಷಿಪ್ಯ ಬಲೇರಿಂದ್ರಾಯ್ಯೋ ದಧೌ ಶ್ರೀಧರಾಯ ನಮಸ್ತಸ್ಮೈ ಛದ್ಮವಾಮನರೂಪಿಣೇ ಶ್ರೀಗುರುಭ್ಯೋ ನಮಃ ಹರಿ ಓಂ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಈ ಹಿಂದೆ ಸನತ್ಕುಮಾರರು ಉಪದೇಶಿಸಿದಂತಹ ಮಾತುಗಳನ್ನು ಪುರಸ್ತ್ಯರು ಹೇಳುತ್ತಾ, ಆನಂತರ ದೇವತೆಗಳೆಲ್ಲ ಜಗತ್ತೆಲ್ಲ ಸಂಕ್ಷೋಭೆಗೆ ಒಳಗಾದಾಗ ಇದಕ್ಕೇನು ಕಾರಣ ಅಂತ ತಿಳಿಬೇಕಂತ ಹೇಳುವಾಗ ಶಿವ ಎದುರಿಗೆ ಶಿವ ಕಾಣದೇ ಇರುವಂಥದ್ದು ಅದಕ್ಕೆ ಕಾರಣ ಅಂತ ಹೇಳ್ತಾ ಅವನು ತಪಸ್ಸು ಮಾಡ್ತಾ ಇದ್ದಾನೆ, ಆ ಕಾರಣದಿಂದ ಹೀಗಾಗ್ತಾ ಇದೆ ಅಂತ ಹೇಳಿದಾಗ ಎಲ್ಲರೂ ಮುರನ ಕಥೆಯನ್ನು ಎಲ್ಲರೂ ಬ್ರಹ್ಮನ ಹತ್ರ ಹೋದಾಗ, ಬ್ರಹ್ಮನ ಹತ್ರ ಹೋದರೆ ಅಲ್ಲಿ ಮುರಾರಿ ಅಂತ ಬ್ರಹ್ಮ ಬಳಕೆ ಮಾಡಿದಾಗ ಯಾರು ಮುರ ಅಂತ ಇತ್ಯಾದಿ ಆ ಮುರನ ಕಥೆಯನ್ನು ತಿಳಿಸಿ ಆನಂತರ ಎಲ್ಲರೂ ಕೂಡ ವಿಷ್ಣುವಿನ ಹತ್ರ ಹೋಗ್ತಾರೆ. ವಿಷ್ಣುವಿನ ಹತ್ರ ಹೋಗಿ ಏನು ಮಾಡಬೇಕು ಅಂತ ಅವರು ಕೇಳಿದಾಗ ವಿಷ್ಣು ಮೊದಲು ಸ್ನಾನವನ್ನು ಮಾಡಿ, ನೀವು ಮೊದಲು ಶುದ್ಧರಾಗಬೇಕು, ರುದ್ರ ನಿಮ್ಗೆ ಕಾಣ್ತಾ ಇಲ್ಲ ಅಲ್ವಾ, ಅವನು ಎದುರುಗಡೆ ಇದ್ದಾನೆ ಆದರೂ ಕೂಡ ನಿಮ್ಗೆ ಕಾಣ್ತಾ ಇಲ್ಲ ಅಲ್ವಾ ಅಂತ, ನೀವು ಮೊದಲು ಶುದ್ಧರಾಗಬೇಕು ಅಂತ ತಿಳಿಸುತ್ತಾ ಅವರನ್ನು ಶುದ್ಧ ಮಾಡಲಿಕ್ಕೆ ಕೆಲವು ಮಾರ್ಗಗಳನ್ನು ಹೇಳ್ತಾನೆ. ಇಲ್ಲಿ ಸ್ನಾನವನ್ನು ಮಾಡಿ ಅಂತ ಹೇಳ್ತಾ, ಅಂದರೆ ಯಾವ ರೀತಿಯಾಗಿ ವ್ರತಾದಿಗಳನ್ನು ಮಾಡಬೇಕು ಹೇಳಿದರೆ, ತ್ರಯಮುಷ್ಟಂ ಪಿಬೇದ ಪತ್ರಯಮುಷ್ಟಂ ಪಯಃ ಪಿಬೇತ್ ತ್ರಯಮುಷ್ಟಂ ಪಿಬೇ ಸ ಪಿಹಿ ವಾಯುಭಕ್ಷೋ ದಿನತ್ರಯಂ ಫಲಾದ್ವಾಶತೋ ಯಸ್ಯ ಫಲಾಷ್ಟೋ ಪಯಸಸ್ಸುರಾಃ ಷಟ್ಫಲಂ ಸರ್ಭಿಷ ಪ್ರೋಕ್ತಃ ದಿವಸೇ ಪಿಬೇತ್. ಹೇಳ್ತಾರೆ, ಕೇವಲ ಮೂರು ದಿನಗಳ ಕಾಲ ನೀರು ಕುಡಿಬೇಕಂತೆ, ಆನಂತರ 3 ದಿನಗಳ ನಂತರ ಹಾಲನ್ನು ಕುಡಿಬೇಕು, ಆನಂತರ ಘೃತ. ಈ ರೀತಿಯಾಗಿ ತುಂಬ ಯಾಕೆ ಹೇಳ್ತಾರೆ ಕಡೆ, ಇಷ್ಟು ಕಠಿಣವಾಗಿ ಮಾಡಿದರೆ ಮಾತ್ರ ನಮ್ಮ ದೋಷಗಳು ಪರಿಹಾರ ಆಗಲಿಕ್ಕೆ ಸಾಧ್ಯ, ಹಾಗಾಗಿ ಇಷ್ಟು ಕೆಲಸವನ್ನು ಮಾಡಿ ಆನಂತರ ರುದ್ರವನ್ನು ಕಾಣಲಿಕ್ಕೆ ಸಾಧ್ಯ ಅಂತ ಮೊದಲು ನಮ್ಮ ದೇಹದ ಹತೋಟಿ ನಮಗಿರಬೇಕು ಎನ್ನುವ ಕಾರಣದಿಂದ ಇಂತಹ ಮಾರ್ಗಗಳನ್ನು ವಿಷ್ಣು ಹೇಳ್ತಾನೆ ಆ ದೇವತೆಗಳಿಗೆ. ಆಗ ಇತ್ಯೇವ ಮುಕ್ತೇ ವಚನೆ ಸುರಾಕಾಯ ವಿಶುದ್ಧಯೇ ತಪ್ತ ಕೃತ್ಯರಹಸ್ಯಂ ವೈ ಚಕ್ರ ಪುರೋಗಮಾಃ ತಥೋ ವರ್ರೇ ಸುರಶ್ಚೀರ್ಣೇ ವಿಮುಕ್ತ ಪಾಪತೋ ಭವನ್ ವಿಮುಕ್ತ ಪಾಪ ದೇವೇಶಂ ವಾಸುದೇವಮಥಾ ಭುವನ್. ಆಗ ಈ ರೀತಿಯಾಗಿ ಅವರು ಮಾಡಿದ್ರಿಂದ ಅವರ ದೇಹ ಶುದ್ಧಿ ಆಯ್ತಂತೆ. ದೇಹ ಶುದ್ಧಿ ಆದ ನಂತರ ಅವರು ಆನಂತರ ಅವರ ಪಾಪ ಎಲ್ಲ ವಿಮುಕ್ತರಾದರೂ ಕೂಡ ಆಗ ಕೇಳಿದಂತೆ ವಾಸುದೇವನನ್ನು, ನಾರಾಯಣನನ್ನು, ಎಲ್ಲಿದ್ದಾನೆ ರುದ್ರ ಅಂತ. ಆಗ ಕ್ವಾಸೋ ವದ ಜಗನ್ನಾಥ ಶಂಭುಸ್ತಿಷ್ಠತಿ ಕೇಶವ ಯಶ್ರೀರಾಜ್ಯಾಭಿಷೇಕೇಣ ಸ್ನಾಪಯಾಮೋ ವಿಧಾನತ ಅಥೋ ವಾಚಸುರಾನ್ ವಿಷ್ಣುರೇವ ತಿಷ್ಠತಿ ಶಂಕರ ಮದ್ದೇಹಂ ಕಿಂ ನ ಪಶ್ಯದ್ವಂ ಯೋಗಶ್ಚಾಯಂ ಪ್ರತಿಷ್ಠಿತ. ಆಗ ಅವರು ಆ ಥರ ಕೇಳ್ತಾರೆ, ಎಲ್ಲಿದ್ದಾನೆ ಆ ರುದ್ರ ಎಲ್ಲಿದ್ದಾನೆ ಅಂತ ಕೇಳುವಾಗ ವಿಷ್ಣುಗೆ ಹೇಳ್ತಾನೆ, ನಿಮ್ಗೆ ಕಾಣ್ತಾ ಇಲ್ವಾ, ನಿಮ್ಮ ಎದುರುಗಡೆ ಇದ್ದಾನಲ್ವಾ ಅಂತ. ಅದೇ ಸಾಧ್ಯ, ಎಲ್ಲಿ ಎದುರುಗಡೆ ಇದ್ದಾನೆ ಅಂತ ಅವರು ಪುನಃ ಪ್ರಶ್ನೆಯನ್ನು ಮಾಡ್ತಾರೆ, ನಿಮ್ಗೆ ಯಾಕೆ ಕಾಣ್ತಾ ಇಲ್ಲ ಅಂತ ವಿಷ್ಣು ಹೇಳ್ತಾ, ತಮೋಚುರ್ನೈವ ಪಶ್ಯಾಮ ಸ್ವತ್ತೋ ವೈ ತ್ರಿಪುರಾಂತಕಂ ಸತ್ಯಂ ವದ ಸುರೇಶಾನ ಮಹೇಶಾನ ಕ್ವತಿಷ್ಠತಿ ತಥೋ ವಿಯಾತ್ಮ ಸಹರಿ ಸ್ವಸತ್ಪಂಕಜಶಾಯಿನಂ ದರ್ಶಯಾಮಾಸ ದೇವಾನ ಮುರಾರಿಲಿಂಗಮೈಶ್ವರಂ. ಆಗ ವಿಷ್ಣು ಅವರು ದೇವತೆಗಳು ಹೇಳ್ತಾರೆ, ನಂಗೆ ನೀವು ಮಾತ್ರ ಕಾಣ್ತಾ ಇಲ್ಲ, ರುದ್ರ ಯಾರು ಕಾಣ್ತಾ ಇಲ್ಲ ಅಂತ ಹೇಳುವಾಗ ರುದ್ರ ತನ್ನ
ತನ್ನಲ್ಲಿ ಆ ರುದ್ರನನ್ನು ತೋರಿಸ್ತಾನಂತೆ. ಇದೇನು ಆಶ್ಚರ್ಯ, ಅಶ್ವರೂಪೇ ಶಿವೇ ಸ್ಥಿತಃ ಅಂತ ಆ ವಿಷ್ಣುವಿಗೆ ಹೇಳುವಂಥದ್ದಲ್ವಾ. ಆ ಶಿವನಲ್ಲಿಯೂ ಕೂಡ, ಆ ಶಿವನಿದ್ರೆ ಕೂಡ ಶಿವನಲ್ಲಿಯೂ ಕೂಡ ವಿಷ್ಣು ಇದ್ದಾನೆ. ಹಾಗಾಗಿ ತನ್ನ ಒಳಗೆ ಕೂಡ ಶಿವನನ್ನು ಇಟ್ಟುಕೊಂಡಿದ್ದಾನೆ, ಅವನೊಳಗೆ ಎಲ್ಲ ದೇವತೆಗಳು ಕೂಡ ಇದ್ದಾರಲ್ವಾ, ಆ ಶಿವನನ್ನು ಅವರಿಗೆ ತೋರಿಸ್ತಾರಂತೆ. ಆಗ ಆ ದೇವತೆಗಳಿಗೆ ಆಶ್ಚರ್ಯ ಆಗ್ತದಂತೆ, ಓ ಇವನ ಹೃದಯದಲ್ಲಿ ಆ ರುದ್ರನು ಕೂಡ ಇದ್ದಾನಲ್ವಾ ಅಂತ. ತನ್ನ ಏನು ಹೇಳ್ತೇವೆ, ಕಣ್ಣುಗಳಲ್ಲಿ ಸೂರ್ಯಚಂದ್ರರಿದ್ದಾರೆ ಅಂತ ಇತ್ಯಾದಿ ದೇವತೆಗಳನ್ನು ನಾವು ಹೇಳ್ತೇವೆ. ಹಾಗೇನೆ ಆ ಮನೋಭಿಮಾನಿ ರುದ್ರ, ಹಾಗಾಗಿ ತನ್ನ ಹೃದಯದಲ್ಲಿ ಆ ರುದ್ರನಿಗೆ ಕೂಡ ಸ್ಥಾನವನ್ನು ಕೊಟ್ಟಿದ್ದಾನೆ ಭಗವಂತ. ಹಾಗಾಗಿ ನಿಮ್ಗೆ ಯಾಕೆ ಕಾಣ್ತಾ ಇಲ್ಲ, ಇಲ್ಲೇ ಇದ್ದಾನಲ್ವಾ ಅಂತ ಆ ವಿಷ್ಣು ಹೇಳ್ತಾನಂತೆ, ನೀವು ಯಾಕೆ ಎಷ್ಟು ಚಡಪಡಿಸ್ತಾ ಇದ್ದೀರಾ ಅಂತ. ಆಗ ಸುರಾಕ್ರಮೇಣೇವ ಕ್ಷೀರಾಧಿಪಿರನಂತರಂ ಸ್ನಾಪಯಾಂಚಕ್ರಿರೇ ಲಿಂಗಂ ಶಾಶ್ವತಂ ಧ್ರುವಮವ್ಯಯಂ ಗೋರೋಚನಯ ತ್ವಾಲಿಪ್ಯ ಚಂದನೇನ ಸುಗಂಧಿನ ಬಿಲ್ವಪತ್ರಾಂಬುಜೈರ್ದೇವಂ ಪೂಜಯಾಮಾಸುರಂಜಸ. ಆಗ ಬಿಲ್ವಪತ್ರೆಗಳಿಂದೆಲ್ಲ ಆ ದೇವತೆಗಳೆಲ್ಲ ಆ ವಿಷ್ಣುವಿಗೆ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂತೆ. ಇವನು ಮುಖ್ಯವಾಗಿ ಆ ರುದ್ರನನ್ನು ನಿಜವಾಗಿ ಆ ರುದ್ರನೊಳಗಿದ್ದು ರುದ್ರನಾಗಿರೋರು ಯಾರು ಕೇಳಿದರೆ ಅದು ಈ ವಿಷ್ಣುವೇ. ಆದ್ದರಿಂದಾಗಿ ಅವನನ್ನೇ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂತೆ ಬಿಲ್ವಪತ್ರಾದಿಗಳಿಂದ. ಹಾಗೆ ಹೇಳ್ತಾರೆ, ಸಾರ್ಧಂ ತ್ರಿನೇತ್ರಂ ಕಮಲ ಹಿಕುಂಡಲಂ ಜಟಾ ಗುಡಾಕೇಶ ಖಗರ್ಷಭಧ್ವಜಂ ಸಮಾಧವಂ ಹಾರ ಭುಜಂಗವಕ್ಷಸಂ ಪೀತಾಜಿನಾಚ್ಛಾನ್ನ ಕಟಿಪ್ರದೇಶಂ ಚಕ್ರಾಸಿ ಹಸ್ತಂ ಹಲಶಾರ್ಗಪಾಣಿಂ ಪಿನಾಕಶೂಲಾ ಜಗವಾನ್ವಿತಂ ಚ ಕಪರ್ದ ಕಟ್ವಾಂಗ ಕಪಾಲ ಘಂಟಾ ಸಶಂಗಟಂಕಾರವಂ ಮಹರ್ಷೇ. ಅದ್ಭುತವಾದ ವಿಷಯವನ್ನು ಹೇಳ್ತಾರೆ. ಆಗ ಅಲ್ಲಿ ಹರಿಯೂ ಕಾಣ್ತಾ ಇದ್ದಾನಂತೆ, ಹಾಗೇನೆ ಹರನೂ ಕಾಣ್ತಾ ಇದ್ದಾನಂತೆ. ಇಬ್ಬರು ಕೂಡ ಒಟ್ಟಿಗೆ ಕಾಣ್ತಾ ಇದ್ದಾನಂತೆ. ಅದು ಹೇಳ್ತಾರೆ, ವಿಷ್ಣು ಚಕ್ರಶಂಕಾದಿಗಳನ್ನೆಲ್ಲ ಇಟ್ಕೊಂಡಿದ್ರೆ ಅವನು ಪಿನಾಕಗಳನ್ನೆಲ್ಲ, ಆ ರುದ್ರ ಪಿನಾಕಗಳನ್ನೆಲ್ಲ ಇಟ್ಕೊಂಡಿದ್ದಾನಂತೆ. ಹಾಗಾಗಿ ಆ ಹರಿಹರರನ್ನು ಒಟ್ಟಿಗೆ ಕಾಣ್ತಾರಂತೆ ಆ ದೇವತೆಗಳು. ಆಗ ಅಂತಹ ದೃಶ್ಯವನ್ನು ನೋಡಿ ಅವರಿಗೆ ಬಹಳ ಸಂತೋಷವಾಗ್ತದಂತೆ. ಹೇಳ್ತಾರೆ, ದೃಷ್ಟೈವ ದೇವಾ ಹರಿಶಂಕರಂ ತಂ ನಮೋಸ್ತೆ ಸರ್ವಗತವ್ಯೇತಿ ಪ್ರೋಕ್ತ್ವಾ ಪ್ರಣಾಮಂ ಕಮಲಾಸನಾದ್ಯ ಚಕ್ರರ್ಮತಿಂ ಚೈಕತರಾಂ ನಿಯೋಜ್ಯ. ಆಗ ಅವರು ಆ ಹರಿಶಂಕರನ್ನು ಒಟ್ಟಿಗೆ ನೋಡಿ ಪ್ರಣಾಮವನ್ನು ಮಾಡ್ತಾರಂತೆ, ನಮಸ್ಕಾರವನ್ನು ಮಾಡ್ತಾರಂತೆ. ಎಂತಹ ದೃಶ್ಯ ಅಲ್ವಾ. ಜಗತ್ತಿನ ಎರಡು ದೊಡ್ಡ ಶಕ್ತಿಗಳು ಅಂತ ಹೇಳುವಂಥದ್ದು, ಒಂದು ಸರ್ವೋತ್ತಮ ಶಕ್ತಿ, ಇನ್ನೊಂದು ಆ ಸರ್ವೋತ್ತಮಗೆ ಅನುಗುಣವಾಗಿ ಕೆಲಸವನ್ನು ಮಾಡುವಂತಹ ರುದ್ರಶಕ್ತಿ. ಹಾಗೆ ಆ ಹರಿಯನ್ನು ಹರನನ್ನು ಒಟ್ಟಿಗೆ ನೋಡಿ ಅವರಿಗೆ ಬಹಳ ಸಂತೋಷವಾಗಿ ಅವರಿಗೆ ನಮಸ್ಕಾರವನ್ನು ಮಾಡಿ ತಿಳಿತಾರಂತೆ. ಈ ಹರನಲ್ಲಿಯೂ ಕೂಡ ಕೆಲಸವನ್ನು ಮಾಡಿಸುವನು ಯಾರು ಕೇಳಿದರೆ ಹರಿ. ಅವರಿಬ್ಬರಲ್ಲಿ ಯಾರು ಹರನಲ್ಲಿ ಕೂಡ ನಿಂತು ಕೆಲಸವನ್ನು ಮಾಡಿಸ್ತಾ ಇದ್ದಾನ ಅವರಲ್ಲಿ ಭಿನ್ನತೆ ಇಲ್ಲ. ಹರನಲ್ಲಿ ನಿಂತು ಆ ಹರಿಯು ಕೆಲಸವನ್ನು ಮಾಡಿಸಿತು, ಇಲ್ಲಿರುವ ಹರಿಯು ಒಬ್ಬನೇ ಅಂತ ಅವರು ತಿಳಿತಾರಂತೆ. ಹಾಗೆ ಹೇಳ್ತಾರೆ, ತಾನೇಕ ಚಿತ್ತ ವಿಜ್ಞಾಯ ದೇವಾನ್ ದೇವಪತಿರ್ಹರಿ ಪ್ರಗೃಹ್ಯಾಭ್ಯವದ್ರು ತೂರ್ಣಂ ಕುರುಕ್ಷೇತ್ರಂ ಸಮಾಶ್ರಮಂ. ಆನಂತರ ಆ ಹರಿ ಒಂದು ನಿಜವಾಗಿ ಆ ರುದ್ರ ಅಲ್ಲಿ ಕಾಣಿಸಿದ ಹೌದು, ಆದರೆ ಮುಖ್ಯವಾಗಿ ಅವನು ಎಲ್ಲಿದ್ದದ್ದು ಆ ಕುರುಕ್ಷೇತ್ರ ಕ್ಷೇತ್ರದಲ್ಲಿ. ಅವನು ಅಲ್ಲಿ ಒಂದು ನದಿಯಲ್ಲಿ ಮುಳುಗಿದ್ದ ಅಲ್ವಾ. ಹಾಗಾಗಿ ಅದೇ ಸ್ಥಾನಕ್ಕೆ ನಾನು ನಿಜವಾಗಿ ಎಲ್ಲಿದ್ದಾನೋ ಅಲ್ಲಿಯೇ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಆ ವಿಷ್ಣು ಎಲ್ಲ ದೇವತೆಗಳನ್ನು ಆ ರುದ್ರನ ಹತ್ರ ಕರ್ಕೊಂಡು ಹೋಗ್ತಾನಂತೆ. ಆಗ ತಥೋ ಭವಿಸುರಪತಿರ್ ಏಹ್ಯೇಹಿ ದೀಯತಾಂಬರ ಕ್ಷುದ್ರಂ ಜಗಜ್ಜಗನ್ನಾಥ ಉನ್ಮಜ್ಜಸ್ವ ಪ್ರಿಯಾತಿಥೇ ತತಸ್ತಾ ಮಧುರಾಂ ವಾಣಿಂ ಶುಶ್ರಾ ವೃಷಭಧ್ವಜಃ ಶ್ರುತ್ವೋ ತಸ್ತೋಚ ವೇಗೇನ ಸರ್ವವ್ಯಾಪಿ ನಿರಂಜನಃ. ಆಗ ಎಲ್ಲರೂ ಅಲ್ಲಿಗೆ ಹೋದಾಗ ಎಲ್ಲರೂ ಹೇಳ್ತಾರಂತೆ, ಏನು ಕೇಳಿದರೆ ಇಂದ್ರಾದಿಗಳೆಲ್ಲ ಹೇಳ್ತಾರಂತೆ, ರುದ್ರ 7 ಸಾಕು, ನೀ ತಪಸ್ಸು ಮಾಡಿರುವಂಥದ್ದು ಬರೀ ನದಿಯಲ್ಲೇ ನಿಂತು ಎಷ್ಟೋ ವರ್ಷಗಳಿಂದ ತಪಸ್ಸು ಮಾಡ್ತಾ ಇದೆಯಲ್ವಾ, ಅದು ಸಾಕು. ನೀನು ಎದ್ದು ಈಗ ಉಂಟಲ್ವಾ, ಜಗತ್ತಿಗೆ ತುಂಬಾ ಕಷ್ಟ ಬಂದಿದೆ, ಆ ಕಷ್ಟವನ್ನೆಲ್ಲ ನೀನೇ ಪರಿಹಾರ ಮಾಡಬೇಕು ಅಂತ ಇಂದ್ರ ದೇವತೆಗಳೆಲ್ಲ ಆ ರುದ್ರನ ಪ್ರಾರ್ಥನೆ ಮಾಡುವಾಗ ಆ ರುದ್ರ ಎದ್ದು ಬರ್ತಾನಂತೆ. ಎದ್ದು ಬಂದು ಕೇಳ್ತಾನಂತೆ, ನಿಮ್ಗೇನಾಗಬೇಕು ಹೇಳಿ, ಖಂಡಿತ ಮಾಡಿಕೊಡ್ತೇನೆ, ನೀವೇನೇನು ಹೆದರಬೇಕಾದ ಅಗತ್ಯ ಇಲ್ಲ, ನಿಮಗೆ ನಾನು ಅಭಯವನ್ನು ಕೊಡ್ತೇನೆ ಅಂತ ಹೇಳಿ ಆ ರುದ್ರ ಎಲ್ಲ ದೇವತೆಗಳಿಗೆ ಕೂಡ ಅಭಯವನ್ನು ಕೊಡ್ತಾನಂತೆ. ಆಗ ತಮೋಜುರ್ದೇವತಾ ಸರ್ವಾಸ್ತ್ಯಜ್ಯತಾಂ ಶಂಕರಸ್ತಂ ಮಹಾವ್ರತಂ ತ್ರಯೋ ಲೋಕ ಶುದ್ಧ ಸ್ವತ್ತೇಜಸಾವೃತಾ ಅಥೋವಾಚ ಮಹಾದೇವೋ ಮಯಾ ತ್ಯಕ್ತೋ ಮಹಾವ್ರತಃ ತತಸ್ವರಾದಿವಂ ಜಗ್ಮುಹೃಷ್ಟಾ ಪಯತಮಾನಸಾಃ. ಆಗ ದೇವತೆಗಳು ಆ ರುದ್ರ ಹೇಳ್ತಾರಂತೆ, ಆ ದೇವತೆಗಳು ಹೇಳ್ತಾರಂತೆ, ನಿನಗೆ ಈ ತಪಸ್ಸನ್ನು ಬಿಟ್ಟು ಮೊದಲು ಈ ಜಗತ್ತಿನ ಒಂದು
ಏನು ಕೆಲಸ ಇದೆ ಅದನ್ನು ಸ್ವಲ್ಪ ಮಾಡಬೇಕಾಗ್ತದೆ, ಇಲ್ಲ ಅಂದರೆ ಜಗತ್ತು ಇದೇ ರೀತಿಯಾಗಿ ಕ್ಷೋಭೆ ಒಳಗಾಗ್ತದೆ, ಸರಿಯಾಗಿ ಜಗತ್ತಿನ ಕಾರ್ಯವೇ ನಡೆಯುವುದಿಲ್ಲ ಅಂತ ಹೇಳುವಾಗ ರುದ್ರ ಹೇಳ್ತಾರೆ, ಖಂಡಿತ ನಾನು ಈ ತಪಸ್ಸನ್ನು ಬಿಟ್ಟು ನಿಮ್ಮೊಟ್ಟಿಗೆ ಬರ್ತೇನೆ ಅಂತ ರುದ್ರ ಹೇಳ್ತಾನಂತೆ. ಆಗ ತದೋಪಿ ಕಂಪತೆ ಪೃಥ್ವಿ ಸಾಬ್ದ್ವೀಪಾಚಲಾ ಮುನೆ ತದೋಪಿ ಚಿಂತಯದ್ರುದ್ರ ಕಿಮರ್ಥಂ ಶುಭಿತಾಮಹಿ ತದಪರಿಸರಶೂಲಿ ಕುರುಕ್ಷೇತ್ರಂ ಸಮಂತತಃ ದದಶೌ ಗವತಿ ತೀರೆ ಉಶನಸಂ ತಪೋನಿಧಿಂ ದದರ್ಶೋ ಗವತಿ ತೀರೆ ಉಶನಸಂ ತಪೋನಿಧಿಂ. ಆಗ ಅವನು ತಪಸ್ಸಿನ ಎದ್ದು ಬಂದರೂ ಕೂಡ ಏನು ಹೇಳಿರುವಂಥದ್ದು, ಆ ರುದ್ರ ತಪಸ್ಸನ್ನು ಮಾಡ್ತಾ ಇರೋದ್ರಿಂದ ಜಗತ್ತಿನ ಕಾರ್ಯಗಳು ಏನು ಮಾಡಬೇಕು ಅದು ಆಗ್ತಾ ಇಲ್ಲ, ಹಾಗಾಗಿ ನಾನು ಈ ರೀತಿಯಾಗಿ ಅದಕ್ಕೋಸ್ಕರ ಎದ್ದು ಬರಬೇಕಂತ ಹೇಳಿರುವಂಥದ್ದು. ಅವ್ರು ಎದ್ದು ಬರ್ತಾನೆ, ಆದರೂ ಕೂಡ ಜಗತ್ತಿನ ಸಂಕ್ಷೋಭ ಏನಾಗ್ತಾ ಇದೆ, ನದಿಗಳ ಪ್ರವಾಹ ಇತ್ಯಾದಿ ಕೆಲವು ಒತ್ತಡಗಳೆಲ್ಲ ಜಗತ್ತಿನಲ್ಲಿ ಅದು ಆಗ್ತಾನೇ ಇದೆ ಅಂತೆ. ಅದಕ್ಕೋಸ್ಕರ ಏನು ಮಾಡಬೇಕು ಗೊತ್ತಾಗಲಿಲ್ಲ ದೇವತೆಗಳಿಗೆ, ಆ ರುದ್ರನಿಗೆ ಗೊತ್ತಾಗಲಿ. ಅದು ರುದ್ರ ಯೋಚನೆ ಮಾಡಿದ ಅಂತೆ, ಅಲ್ಲ ನಾನು ತಪಸ್ಸಿನ ಎದ್ದು ಬಂದರೂ ಕೂಡ ಇದೇ ರೀತಿಯಾಗಿ ಆಗ್ತಾ ಇದೆ ಅಲ್ವ, ಇದಕ್ಕೇನು ಕಾರಣ ಅಂತ ಯೋಚನೆ ಮಾಡುವಾಗ ಗೊತ್ತಾಗ್ತದಂತೆ ಔಷನಸ್ ಅಂದರೆ ಶುಕ್ರಾಚಾರ್ಯರು ತಪಸ್ಸನ್ನು ಮಾಡ್ತಾ ಇರುವಂತಹ ವಿಚಾರ, ಘೋರವಾಗಿ ತಪಸ್ಸು ಮಾಡ್ತಾ ಇದ್ದಾರಂತೆ. ಆ ತಪಸ್ಸಿನ ತೀವ್ರತೆಗೆ ಜಗತ್ತೆಲ್ಲ ಅಲ್ಲಾಡ್ತಾ ಇದೆ ಅಂತೆ, ಆ ರೀತಿಯಾಗಿ ತಪಸ್ಸು ಮಾಡ್ತಾ ಇದ್ದಾರೆ. ಯಾತಕ್ಕೋಸ್ಕರ ಕೇಳಿದ್ರೆ ತವಾರಾಧನ ಕಾಮಾರ್ಥಂ ತಪ್ಯತೆ ಈ ಮಹತ್ತಪಃ ಸಂಜೀವಿನಿ ಶುಭಾಂ ವಿದ್ಯಾಂ ಜ್ಞಾತುಮಿಚ್ಛೆ ತ್ರಿಲೋಚನ. ಪ್ರಸಿದ್ಧವಾದ ವಿದ್ಯೆ ಇದೆ ಅಲ್ವಾ, ಸಂಜೀವಿನಿ ವಿದ್ಯೆ ಅಂತ. ಯಾರು ಸಾಯ್ತಾರೋ ಅವರನ್ನು ಪುನಃ ರಕ್ಷಿಸುವಂತಹ ವಿದ್ಯೆ. ಆ ಸಂಜೀವಿನಿ ವಿದ್ಯೆ ಪಡಿಬೇಕಂತ ಶುಕ್ರಾಚಾರ್ಯರು ಭಯಂಕರವಾಗಿ ತಪಸ್ಸು ಮಾಡ್ತಾ ಇದ್ದಾರೆ. ಆ ತಪಸ್ಸಿನ ತೀವ್ರತೆಗೆ ಜಗತ್ತಿಗೆ ಈ ರೀತಿಯಾಗಿ ಆಪತ್ತು ಬಂದಾಗ ಆಗಿದೆ. ಹಾಗಾಗಿ ನಾ ಅದಕ್ಕೋಸ್ಕರ ಮಾಡ್ತಾ ಇದ್ದೇನೆ ಅಂತ ಶುಕ್ರಾಚಾರ್ಯರು ಹೇಳಿದಾಗ ರುದ್ರ ಹೇಳ್ತಾನಂತೆ, ತಪಸಾ ಪರಿತುಷ್ಟೋಸ್ಮಿ ಸುಪ್ತಪ್ತೇನ ತಪೋಧನ ತಸ್ಮಾ ಸಂಜೀವಿನಿ ವಿದ್ಯಾ ಭವಾಜ್ಞಾಸಿರಿ ತತ್ವತ ವರಂ ಲಬ್ಧ್ವಾ ಶುಕ್ರಸ್ತಪಸ ಸನ್ಯವರ್ತತ ತಥೋ ಗಮನ್ ಮಹಾದೇವ ಸಪ್ತಾಸಾರ ಸ್ವತಂ ಶುಚಿಃ ದದರ್ಶ ನಿತ್ಯಮಾನಂ ಋಷಿಂ ಮಂಕಣ ಸಂಯುತಂ. ಆಗ ರುದ್ರ ಅವರಿಗೆ ವರವನ್ನೇ ಕೊಟ್ಟು ಬಿಡ್ತಾನಂತೆ. ಆ ಶುಕ್ರಾಚಾರ್ಯರಿಗೆ ನಿಮಗೇನು ಸಂಜೀವಿನಿ ವಿದ್ಯೆ ಕಲಿಬೇಕಂತ ಆಸೆ ಇದೆ, ಆ ವಿದ್ಯೆ ನಿಮಗೆ ಒಲಿಲಿ ಅಂತ ಆ ರುದ್ರ ವರವನ್ನೇ ಕೊಡ್ತಾನಂತೆ. ಆದ್ರೂ ಕೂಡ ಪುನಃ ಅಷ್ಟಾದ್ರೂ ಕೂಡ ರುದ್ರ ತಪಸ್ಸಿನ ಎದ್ದು ಬಂದ, ಆದ್ರೂ ಜಗತ್ತಿನ ಒಂದು ಉಲ್ಲೋಲ ಕಲ್ಲೋಲತೆ ಹೋಗ್ಲಿಲ್ಲ. ಈಗ ಒಂದು ಶುಕ್ರಾಚಾರ್ಯ ವರವನ್ನು ಕೂಡ ಕೊಟ್ಟ, ಆದ್ರೂ ಕೂಡ ಏನೂ ಪ್ರಯೋಜನ ಆಗಲಿಲ್ಲ. ಯಾಕೆ ಗೊತ್ತಾ, ಪುನಃ ಜಗತ್ತು ಅದೇ ರೀತಿಯಾಗಿ ಒತ್ತಡದಲ್ಲೇ ಇದೆ ಅಂತೆ. ಆಗ ಪುನಃ ರುದ್ರನಿಗೆ ಏನಂತ ಗೊತ್ತಾಗ್ಲಿಲ್ಲ, ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾನಂತೆ. ಆಗ ಹೇಳ್ತಾರೆ, ಭಾವೇನ ಪೋಪ್ಲು ಯತಿ ಬಾಲವಸ್ಸ ಭುಜೋಪಸಾರೀವ ನನರ್ಥ ವೇಗ ತಸ್ಯ ವೇಗೇನ ಸಮಾಹತಾದ್ ಚಚಾಲ ಭೂಮಿ ಧರೈ ಸಹೈವ ತಂ ಶಂಕರೋಭ್ಯೇತ್ಯ ಕರೆ ನಿಗೃಹ್ಯ ಪ್ರೋವಾಚ ವಾಕ್ಯಂ ಪ್ರಹಸನ್ ಮಹರ್ಷಿ ಕಿಂ ಭಾವಿತೋದುಕ್ತ್ಯ ಸಿಕೇನ ಹೇತುನಾ ವದಸ್ವ ಮಾಮೀತಿ ಕಿಮತ್ರ ತುಷ್ಟಿಃ. ಆಗ ಒಬ್ಬ ಮಂಕಣಕ ಅಂತ ಒಬ್ಬ ಋಷಿ, ಅವನು ಏನು ಮಾಡ್ತಾನೆ, ಸುಮ್ಮನೆ ಕೈಯೆಲ್ಲ ಅಗಾಲ ಮಾಡಿ ನೃತ್ಯ ಮಾಡ್ತಾ ಇದ್ದಾನಂತೆ. ಏನಂತ ಇಲ್ಲ, ನೆಗಾಡ್ತಾ ಇದ್ದಾನಂತೆ, ನೃತ್ಯ ಮಾಡ್ತಾ ಇದ್ದಾನಂತೆ. ಯಾಕಂತ ಗೊತ್ತಿಲ್ಲ. ಅವನು ಆ ರೀತಿಯಾಗಿ ಅವನ ಒದ್ದಾಟಕ್ಕೆ ಈ ಜಗತ್ತು ಆ ರೀತಿಯಾಗಿ ಆಗ್ತಾ ಇದ್ದಾನೆ. ಅಷ್ಟು ತೀವ್ರವಾಗಿ ಅವನು ಹಾರಾಡ್ತಾ ಇದ್ದಾನಂತೆ. ಒಬ್ಬ ಋಷಿ ಅಲ್ವಾ, ಹಾರಾಡ್ತಾ ಇದ್ದಾನಂತೆ, ಕುಣಿತಾ ಇದ್ದಾನಂತೆ ಕೈಯೆಲ್ಲ ಮೇಲೆ ಮಾಡ್ಕೊಂಡು. ಆಗ ರುದ್ರ ಕೇಳ್ತಾನಂತೆ, ಯಾತಕ್ಕೋಸ್ಕರ ನೃತ್ಯ ಮಾಡ್ತಾ ಇದ್ದಿ ಹೇಳು, ಏನು ಕಾರಣವೇ ಇಲ್ಲ, ಸುಮ್ಮನೆ ನೃತ್ಯ ಮಾಡ್ತಾ ಇದೆಯಲ್ವಾ, ಇದಕ್ಕೇನು ಕಾರಣ ಅಂತ ರುದ್ರ ಕೇಳುವಾಗ ಅವನು ಹೇಳ್ತಾನಂತೆ, ತೇನಾದಿ ತುಷ್ಟೋಸ್ಮಿ ವೃಷಂ ದ್ವಿಜೇಂದ್ರ ಏನಾಸ್ಮಿ ನೃತ್ಯಾಮಿ ಸುಭಾವಿತಾತ್ಮ ತಂ ಶಂಭುರ್ದ್ವಿಜ ಪಶ್ಯ ಮಹ್ಯಂ ಭಸ್ಮ ಪ್ರವೃತ್ತೋ ಅಂಗುಲಿತೋತಿ ಶುಕ್ಲಂ ಸಂತಾಡನಾದೇವನ ಚ ಪ್ರಹರ್ಷೋ ಮಮಾಸಿ ನೂನಂ ಹಿ ಭವಾನ್ ಪ್ರಮತ್ತಃ ಶ್ರುತ್ವಾ ಚ ವಾಕ್ಯಂ ವೃಷಭಧ್ವಜಸ್ಯ ಮತ್ವಾ ಮುನಿರ್ಮಂಕಣಕೋ ಮಹರ್ಷೇ ನೃತ್ಯಂ ಪರಿತ್ಯಜ್ಯ ಸುವಿಸ್ಮಿತೋಥ ವವಂದ ಪಾದೋ ವಿನಯಾವನಮ್ರಃ. ಅದ ಏನಾಗ್ತದೆ ಕೇಳಿದ್ರೆ, ಆ ಮಂಕಣಕ ಹೇಳ್ತಾನೆ, ನನ್ನೋಡು ನನ್ನ ಕೈಯಲ್ಲಿ ಒಂದು ಗಾಯ ಆಗಿದೆ ಅಲ್ವಾ, ಅದರಿಂದ ರಕ್ತ ಬರ್ತಾ ಇದೆ, ಅದಕ್ಕೋಸ್ಕರ ನಾನು ನೃತ್ಯ ಮಾಡ್ತಾ ಇದ್ದೇನೆ ಅಂತ. ಇದೆಂತ ಮಾತಾಡುವಂಥದ್ದು, ರಕ್ತ ಬಂದ ನೃತ್ಯ ಮಾಡ್ತಾರಾ ಅಂತ ರುದ್ರ ಅವನಿಗೆ ಬೈತಾನಂತೆ. ಅಲ್ಲಿ ನೀವು ಮೂಢ, ನಿಂಗೆ ಎಂತ ಬುದ್ಧಿ ಇದೆಯಾ, ಯಾಕೆ ನೃತ್ಯ ಮಾಡ್ತಾ ಇದ್ದೀಯ ಅಂತ. ರುದ್ರನ ಆ ಮಾತಿಗೆ ಹಿಂದೆ ಇದೇ ಪುರಾಣದಲ್ಲಿ ಬಂದಿತ್ತು, ಆ ಮಂಕಣಕನ ಒಂದು ರೋಗವನ್ನೇ ತೆಗೆದು ಬಿಟ್ಟ ಅಂತೆ ಆ ರುದ್ರ. ಆ
ಆ ಕೈಯಲ್ಲಿ ದೊಡ್ಡ ಕ್ಷತವಾಗಿತ್ತು, ದೊಡ್ಡ ಗಾಯವಾಗಿತ್ತು, ಅದರಿಂದ ತುಂಬಾ ರಕ್ತ ಬರ್ತಾ ಇತ್ತು. ಅದನ್ನು ತಡೆಯಲಾಗದೆ ಅವನು ಏನು ಮಾಡಬೇಕು ಅಂತ ನೃತ್ಯ ಮಾಡ್ತಾ ಇದ್ದ. ಅದಕ್ಕೆ ಜಗತ್ತೇ ತುಂಬಾ ಸಮಸ್ಯೆ ಒಳಗಾಗಿತ್ತು ಅವನ ಒಂದು ಆ ನೃತ್ಯದ ಒಂದು ಪ್ರಭಾವಕ್ಕೆ. ಆಗ ರುದ್ರ ಅವನ ಒಂದು ಗಾಯವನ್ನೇ ತೆಗಿತಾನೆ ಅಂತ. ಇದರಲ್ಲೇನು ಆಶ್ಚರ್ಯ ಇಲ್ಲ. ರುದ್ರನಿಗೆ ರುದ್ರ ಅಂತ ಯಾಕೆ ಹೇಳುವುದು? ರುಜಂ ದ್ರಾವಯತೆ, ರೋಗವನ್ನು ತೆಗಿತಾನೆ, ಅದರಿಂದ ಅವನು ರುದ್ರ ಅಲ್ವಾ. ಹಾಗಾಗಿ ಏನು ಆಶ್ಚರ್ಯ ಇಲ್ಲ ಇದರಲ್ಲಿ. ಹಾಗಾಗಿ ಅವನ ರೋಗವನ್ನು ತೆಗೆದಾಗ ಆ ಮಂಗಣಕ ಸಮಾಧಾನಕ್ಕೊಳಗಾಗಿ ಮತ್ತೆ ಆ ನೃತ್ಯವನ್ನು ನಿಲ್ಲಿಸ್ತಾನಂತೆ. ಹಾಗೆ ಹೇಳ್ತಾರೆ, ಅವನು ಆಗ ಆ ಜಗತ್ತು ಏನು ಕ್ಷೋಭೆಗೊಳಗಾಗಿತ್ತು ಅದು ನಿಲ್ಲಿತಂತೆ. ಹೇಳ್ತಾರೆ, ಇತ್ಯೇ ಮುಕ್ತೋ ದೇವೇನ ಶಂಕರ ನೆಣದ ಬೋಧನ ಮೂರ್ತಿಂ ಸ್ಥಾಪ್ಯ ಕುರುಕ್ಷೇತ್ರ ಬ್ರಹ್ಮಲೋಕ ಗಮನ್ ವಶಿ ಗತೆ ಮಂಕಣಕೆ ಪೃಥ್ವಿ ನಿಶ್ಚಲ ಸಮಜಾಯತ ಅಥಾಗಾತ್ಮಂದರಂ ಶಂಭು ನಿಜಮಾವ ಸತಂ ಶುಚಿಹಿ. ಏನಾಯಿತು ಅಂತ ಹೇಳ್ತಾರೆ. ಅವನ ಒಂದು ಆ ರುದ್ರನ ಅನುಗ್ರಹದಿಂದ ಆ ಮಂಕಣಕ ತನ್ನ ಎಲ್ಲ ಗಾಯದಿಂದ ಮುಕ್ತನಾಗಿ ಬ್ರಹ್ಮಲೋಕಕ್ಕೆ ಹೋಗುವಂತಹ ಸಾಧನೆಯನ್ನು ಮಾಡ್ತಾನಂತೆ. ಇಷ್ಟು ಮಾಡಿ ಆ ರುದ್ರ ಆ ನಂತರ ನನ್ನ ಆವಾಸ ಸ್ಥಾನವಾದ ತನ್ನ ಮನೆಯಾದ ಮಂದರ ಪರ್ವತಕ್ಕೆ ಹೋಗ್ತಾನಂತೆ. ಇಷ್ಟು ಹೇಳಿ ಯಾಕೆ ಹೇಳಿದ್ವಿ ಈ ವಿಷಯವನ್ನು ಕೇಳಿದ್ರೆ, ಏತತ್ತವೋಕ್ತಂ ದ್ವಿಜಶಂಕರಸ್ತು ಗತಸ್ತದಾಸೀತ್ ಪಸೇತ ಶೈಲೆ ಶೂನ್ಯೇಭ್ಯಗ ದುಷ್ಟ ಮತಿರ್ಹಿದ್ದೇವ್ಯ ಸಂಯೋಜಿತೋ ಏನ ಹಿ ಕಾರಣೇನ. ಇದು ಯಾಕೆ ಹೇಳಿದ್ರು ಇಷ್ಟು ವಿಷಯವನ್ನು ಅವ್ರು ಕೇಳಿದ್ರು. ನಾರದರು ಒಂದು ಪ್ರಶ್ನೆಯನ್ನು ಕೇಳಿದ್ರು. ಅಷ್ಟು ಗಲಾಟೆ ಆಗುವಾಗ ಆ ಅಂಧಕ ಎನ್ನುವನು ಉಮಾದೇವಿಯ ಮೇಲೆ ಕಣ್ಣಿಟ್ಟು ಅವಳ ಹಿಂದೆನೇ ಓಡ್ತಾ ಇರುವಾಗ, ಅವಳು ಬೇಕು ಬೇಕು ಅಂತ ಹಪಾಪಿಸ್ತಾ ಇರುವಾಗ ರುದ್ರ ಎಲ್ಲಿ ಹೋಗಿದ್ದ ಅಂತ. ಆ ಹೊತ್ತಿಗೆ ರುದ್ರ ತಪಸ್ಸನ್ನು ಮಾಡಲಿಕ್ಕೆ ಹೋಗಿದ್ದ ಅಂದ್ರೆ ಇಷ್ಟು ವಿಷಯವನ್ನು ಹೇಳುವಾಗ ಇಷ್ಟು ಪ್ರಸಂಗವನ್ನು ಹೇಳಿದರು. ಹಾಗೆ ಈ ಪ್ರಸಂಗವನ್ನು ಹೇಳಿ ಅವರ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟರು. ನಾರದರ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಿರುವಂತಹ ಪುಲಸ್ಥರು ಈ ರೀತಿಯಾಗಿ ಹೇಳಿದರು. ಆಗ ನಾರದರು ಪುನಃ ಕೇಳ್ತಾರೆ, ಗತ ಒಂದಕಸ್ತು ಪಾತಾಳೆ ಕಿಮ ಶ್ರೇಷ್ಠ ದಾನವ ಶಂಕರೋ ಮಂದರಸ್ಥೋಭಿ ಎಚ್ಚಕಾರ ತದಚ್ಯುತಾಂ. ಆಯ್ತು, ನೀವೇನೋ ಹೇಳಿದ್ರಿ, ಆದ್ರೂ ಕೂಡ ಮತ್ತೆ ಆ ಕಥೆಯನ್ನು ನಾವು ಮುಂದುವರಿಸಿ. ಆ ಅಂಧಕ ತುಂಬಾ ನನಗೆ ಪಾರ್ವತಿ ದೇವಿಯೇ ಬೇಕು, ಅವಳನ್ನೇ ನಾನು ಪಡಿಬೇಕು ಅಂತ ಇಷ್ಟೆಲ್ಲ ಒಂದು ತಪ್ಪು ನಿರ್ಧಾರಕ್ಕೆ ಹೋಗಿದ್ದಲ್ವ, ಇಷ್ಟು ಮೂಢಬುದ್ಧಿಗೆ ಬಂದಿದ್ದಲ್ವಾ. ಅವನ ನಂತರ ಏನು ಮಾಡಿದ, ರುದ್ರ ನಂತರ ಏನು ಮಾಡಿದ, ಅವನ ಮುಂದಿನ ದಾರಿ ಹೇಗಿತ್ತು ಆ ಅಂಧಕನದ್ದು ಅಂತ ಕೇಳುವಾಗ ಪುರಸ್ಥರು ಹೇಳ್ತಾರೆ, ಪಾತಾಳಸ್ಥೋ ಅಂಧಕೋ ಬ್ರಹ್ಮನ್ ಬಾಧ್ಯತೆ ಮದನಾಗ್ದಿನ ಸಂತಪ್ತ ವಿಗ್ರಹ ಸರ್ವಾನ್ ದಾನವಾದಮಬ್ರವೀತ್ ಸಮೇಸು ಸಮೇ ಬಂಧು ಸಭ್ರಾತ ಸಪಿತಾ ಮಮ ಯಸ್ತಾಂ ಅದೃಶತಾಂ ಶೀಘ್ರ ಮಮಾಂತಿಕಮುಪಾನಯೇತ್. ಆಗ ಆ ಪಾತಾಳದಲ್ಲಿರುವಂತಹ ಅಂಧಕ ಹೇಳ್ತಾನಂತೆ, ನನಗೆ ಈಗ ಪಾರ್ವತಿ ದೇವಿ ಬೇಕು, ನನಗೆ ಯಾರು ಈ ಪಾರ್ವತಿ ದೇವಿಯನ್ನು ಒಲಿಸಿಕೊಡ್ತಾರೋ ಅವರೇ ನನಗೆ ಬಂಧುಗಳು, ಅವರೇ ನನಗೆ ಮಿತ್ರರು, ಅವರೇ ನನಗೆ ಎಲ್ಲ ಬೇಕಾದಲ್ಲ ಅವರೇ, ಒಟ್ಟು ನನಗೆ ಆ ಪಾರ್ವತಿ ದೇವಿಯನ್ನು ತಂದುಕೊಡಿ, ನನಗೆ ಅವಳೊಟ್ಟಿಗೆ ಇರಬೇಕು ಅಂತೆಲ್ಲ ಇಷ್ಟೆಲ್ಲ ನೀಚವಾಗಿ ಮಾತಾಡ್ತಾ ಇದ್ದಾಗ ಆ ಒಂದು ಪ್ರಹ್ಲಾದ, ಅವನ ಅಣ್ಣ, ಅಂಧಕನ ಅಣ್ಣ, ಹಿರಣ್ಯಾಕ್ಷನ ಮಗ ಅಂಧಕ ಅಂತಾದರೆ ಪ್ರಹ್ಲಾದ ಹಿರಣ್ಯಕಶಿಪನ ಮಗ, ಆದ್ರಿಂದ ಅಣ್ಣ, ಅವನು ಒಂದು ಸಹೋದರ, ಅವನು ಈ ಸಮ ಸಿಟ್ಟು ಬರ್ತದಂತೆ. ನೀ ಏನು ಮಾತಾಡ್ತೀನಿ, ನಿಂಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ, ಜಗತ್ತಿನ ತಾಯಿ ಅಂತ ನಾವು ಕರೆಯುವಂತ ಅವಳು ಬೇಕು ಅಂತ ಬಯಸ್ತಾ ಇದೆಯಲ್ಲ, ನಿಂಗೆ ಏನಾದರೂ ಬುದ್ಧಿ ಇದೆಯಾ ಅಂತ ಪ್ರಹ್ಲಾದ ಬೈತಾನಂತೆ. ಆಗ ಏವಂ ಬ್ರವದೈತೇಂದ್ರಂ ಅಂಧಕೆ ಮದನಾಂಧಕೆ ಮೇ ಗಂಭೀರ ನಿರ್ಘೋಷಂ ಪ್ರಹ್ಲಾದೋ ವಾಕ್ಯಮಬ್ರವೀತ್ ಏಯಂ ಗಿರಿಸುತ ವೀರ ಸಾಮಾತ ಧರ್ಮತಸ್ತವ ಪಿತಾ ತ್ರಿನಯೋ ದೇವ ಶ್ರೂಯತಾ ಮತ್ರ ಕಾರಣಂ ತವ ಪುತ್ರ ಹಿ ಅಪುತ್ರೇಣ ಧರ್ಮ ನಿತ್ಯೇನ ದಾನವ ಆರಾಯಿತು ಮಹಾದೇವ ಪುತ್ರಾರ್ಥಾಯ ಪುರಾಖಿಲ. ಇದು ಉಂಟಲ್ವಾ, ನಿಂಗೆ ಏನಂದ್ರೆ ವಿಷಯ ಗೊತ್ತಾ, ಆ ತಾಯಿ, ಆ ಪಾರ್ವತಿ ತಾಯಿ ಇದ್ದಾಗೆ, ರುದ್ರ ತಂದೆ ಇದ್ದಾಗೆ, ಯಾಕೆ ಗೊತ್ತುಂಟಾ, ನಿನ್ನ ತಂದೆ ಇದ್ದಾನ ಹಿರಣ್ಯಾಕ್ಷ, ಅವನು ಮಗ ಬೇಕು ಅಂತ ಆರಾಧನೆ ಒಂದು ತಪಸ್ಸನ್ನು ಮಾಡಿದ್ದ, ಯಾರು ರುದ್ರನದ್ದು, ನಂಗೊಬ್ಬ ಮಗ ಬೇಕು ಅಂತ. ಆಗೇನಾಯ್ತು, ತಸ್ಮೈ ತ್ರಿಲೋಚನೇನಾಸಿ ದತ್ತೋಂದೋಪ್ಯೇವ ದಾನವ ಪುತ್ರಕಾಮಸ್ಯ ಪ್ರೋಕ್ತೇತ್ತಂ ವಚನಂ ವಿಭೋ ವೇದತ್ರಯಂ ಹಿರಣ್ಯಾಕ್ಷ ನಮಾರ್ಥ ಮುಮಯಾ ಮಮ ಪೀಹಿತಂ ಯೋಗ ಸಂಸ್ಥಸ್ಯ ತತೋಂದಂ ಅಭವತ್ತಮಃ. ನಿನ್ನ ಜನ್ಮ ವೃತ್ತಾಂತ ನಿಂಗೆ ಗೊತ್ತಾ, ನಿನ್ನ ಜನ್ಮವೇ ನಿಂಗೆ ಗೊತ್ತಿಲ್ಲ, ಅದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ನೀನು. ಆ ಹಿರಣ್ಯಾಕ್ಷ ಮಗ ಬೇಕು ಅಂತ ತಪಸ್ಸು ಮಾಡುವಾಗ ಅದೇ ಸಮಯದಲ್ಲಿ ಪಾರ್ವತಿ ದೇವಿ ಉಂಟಲ್ವಾ, ಅವನ ಕಣ್ಣನ್ನು ಮುಚ್ಚಿಬಿಟ್ಲಂತೆ ರುದ್ರನಂದು, ಸುಮ್ಮನೆ ಆಟ ಆಡ್ತಾ ಅಂತ. ಆಗ ಆ ಕಾರಣದಿಂದ ಆ ರೀತಿಯಾಗಿ ಒಂದು ತಪಸ್ಸು ಮಾಡಿದ್ರಿಂದ ಹಿರಣ್ಯಾಕ್ಷ, ರುದ್ರ ಕಣ್ಣು ಮುಚ್ಚಿದ್ದಾಗ ತಪಸ್ಸು ಮಾಡಿದ್ರಿಂದ ಅವನಿಗೆ ಹುಟ್ಟಿದಂತಹ ಮಗ ಕೂಡ ಅಂಧನಾಗಿದ್ದ, ಅದಕ್ಕೆ ಅವನಿಗೆ ಅಂಧಕ ಅಂತ ಹೆಸರು.
ಅಂಧನಾದ ಹೇಗೆ ಕೇಳಿದ್ರೆ, ಈ ರೀತಿಯಾಗಿ ಆ ಪಾರ್ವತಿ ದೇವಿ ತನ್ನ ತಂದೆ ಹಿರಣ್ಯಾಕ್ಷ ತಪಸ್ಸು ಮಾಡುವಾಗ ಕಣ್ಣು ಮುಚ್ಚಿದ್ರಿಂದ ಆ ಪರಿಸ್ಥಿತಿ ಬಂತು ಅಂತ ಹೇಳ್ತಾರೆ. ಅವನಿಗೆ ಪುನಃ ಕಣ್ಣು ಬಂತು ಅಂತ ಹೇಳ್ತಾರೆ. ಅದು ಕೂಡ ಆ ಅಂಧಕನಿಗೆ ತನ್ನ ಜನ್ಮ ವೃತ್ತಾಂತವೇ ಗೊತ್ತಿಲ್ಲ, ತನ್ನ ತನ್ನ ಅಪ್ಪನಿಗೆ ಯಾರ ಅನುಗ್ರಹದಿಂದ ಮಗು ಸಿಕ್ಕಿದೆ ಏನೂ ಗೊತ್ತಿಲ್ಲ. ಹಾಗೆ ಹೇಳ್ತಾರೆ, ಯದಾದು ಲೋಕ ವಿದ್ದುಷ್ಟಂ ದುಷ್ಟಂ ಕರ್ಮ ಕರಿಷ್ಯತಿ ತ್ರೈಲೋಕಚಾಪಿ ಅಭಿವಾನ್ ಶಿಷ್ಯತೇದಮ ಘಾತಯಿಷ್ಯತಿ ವಾ ವಿಪ್ರಂ ಯದಾ ವಿಪಕ್ಷಿಪ್ಯ ಚಾಸುರಾನ್ ಸದಾ ಸ್ವಯಮೇವಾನ್ ಕರಿಷ್ಯೆ ಕಾಯ ಶೋಧನಂ. ಆಗ ಆ ರೀತಿಯಾಗಿ ಒಂದು ಮಗು ಹುಟ್ಟಿದಾಗ ಅದನ್ನು ಕೊಡ್ತಾರಂತೆ. ಆ ಮಗು ಹುಟ್ಟಿದಂತೆ ಆ ರೀತಿಯಾಗಿ ಅದರಿಂದ ಒಂದು ಮಗು ಉತ್ಪತ್ತಿ ಆಯಿತು. ಆಗ ರುದ್ರನೇ ಒಂದು ಮಾತನ್ನು ಹೇಳ್ತಾನಂತೆ. ಏನು ಕೇಳಿದರೆ, ಯಾವಾಗ ಈ ವ್ಯಕ್ತಿ ಈ ಅಂಧಕ ಯಾವಾಗ ತುಂಬ ಕೆಟ್ಟದಾದ ಪಾರ್ವತಿಯನ್ನೇ ಬಯಸುವಂತಹ ಕಾರ್ಯ, ತುಂಬ ದೇವತೆಗಳಿಗೆ ತೊಂದರೆ ಕೊಡುವಂತಹ ಕಾರ್ಯ, ಕೆಟ್ಟ ಕೆಲಸ ಯಾವಾಗ ಮಾಡ್ತಾನೋ ಆವಾಗ ನಾನೇ ಬಂದು ಸಾಯಿಸ್ತೇನೆ ಅವನನ್ನು ಅಂತ ರುದ್ರ ಹೇಳ್ತಾನಂತೆ. ಇಷ್ಟು ಮಾತ್ರ ರುದ್ರ ಹೇಳ್ತಾನೆ. ಕೇಳುವ ಅಂಧಕನಿಗೆ ಆಗಾದ ಬುದ್ಧಿ ಬರಬೇಕಾ ಬೇಡವಾ, ಇಂಥ ಕಾರ್ಯ ಮಾಡಬಾರ್ದು, ನಾನು ಮಾಡಿದ್ದೀನಿ, ನಾನು ಸತ್ಯ ಹೋಗ್ತೇನೆ ಅಂತ ಜ್ಞಾನ ಬರಬೇಕಾ ಬೇಡವಾ? ಅವನು ಮುಂದೆ ಮಾತನ್ನು ಹೇಳ್ತಾನೆ, ಭವಾನಪಿ ತಪೋಯುಕ್ತ ಶಾಸ್ತ್ರವೇತ್ತ ಗುಣಾಪ್ಲುತ ನೇದೃಶೇ ಪಾಪ ಸಂಕಲ್ಪೆ ಮತಿಂ ಕುರ್ಯಾಂ ಭವದ್ವಿಧ ತ್ರೈಲೋಕ್ಯ ಪ್ರಭವ್ಯಕ್ತೋ ಭವ ಸರ್ವ ನಮಸ್ಕೃತಃ ಅಜೇಯಸ್ತಸ್ಯ ಭಾರ್ಯೇಯಂ ನತ್ವಂ ಅರ್ಹೋ ಅಮರಾರ್ಧನ. ಪುನಃ ಹೇಳ್ತಾನೆ, ನೀನು ಉಂಟಲ್ವಾ, ತುಂಬ ನಂಗೆ ಗೊತ್ತು, ನೀನು ಸ್ವಲ್ಪ ಸಾಮರ್ಥ್ಯ ಉಳ್ಳವ, ನೀನು ಇಂಥದ್ರಲ್ಲಿ ಕಾರ್ಯ ಮಾಡಬಾರ್ದಪ್ಪ, ಈ ಥರ ಮಾಡಿದ್ರೆ ಉಂಟಲ್ವಾ ನಿನ್ನ ಜೀವನವೇ ಹಾಳಾಗಿ ಹೋಗ್ತದೆ, ಈಗ ಮಾಡಬೇಡ. ನೀನು ಎಂತೆಂಥ ಕೆಲಸವನ್ನು ಮಾಡಿದ್ದಿ, ದೇವತೆಗಳನ್ನೆಲ್ಲ ಸೋಲಿಸುವಂಥ ತಾಕತ್ತಿರುವ ನೀನು ನೋಡಿದ ಇಷ್ಟು ದರಿದ್ರವಾದ ಒಂದು ಆಲೋಚನೆಯನ್ನು ಮಾಡ್ತಾ ಇದ್ದೀಯಲ್ಲ, ನಿಂಗೆ ಏನಾದ್ರು ಸ್ವಲ್ಪ ಬುದ್ಧಿ ಇದೆಯಾ ಅಂತ ಕೇಳ್ತಾನಂತೆ ಪ್ರಹ್ಲಾದ. ಆಗ ನಚಾಭಿಶಕ್ತ ಪ್ರಾಪ್ತುಂ ತಾಂ ಭವಾನ್ ಶೈಲ ನೃಪಾತ್ಮಜಾಂ ಅಜಿತ್ವಾ ಸಗಣಂ ರುದ್ರ ಸಚ ಕಾಮೋದಿ ದುರ್ಲಭ ಯಸ್ತರೆ ಸಾಗರಂ ದೌರ್ಭ್ಯಾಂ ಪಾತೇದ್ ಭುವಿ ಭಾಸ್ಕರಂ ಮೇರುಮುತ್ಪಾಟೇದ್ವಾಭಿ ಸಜಯೇ ಶೂಲಪಾಣಿನಂ ಉತಾಹೋಸ್ಪೀರಿಮಾ ಶಕ್ಯ ಕ್ರಿಯಾ ಕರ್ತುಂ ನರೈರ್ಬಲಾತ್ ನ ಶಕ್ಯೋ ಹರೋಜೇತು ಸತ್ಯಂ ಸತ್ಯಂ ಮಯೋಜಿತಂ. ಹಿಂಗೊಂದು ಮಾತನ್ನು ಹೇಳ್ತೇನೆ ನೋಡು, ಉಂಟಲ್ವಾ ಈ ರುದ್ರ ಇದಾನಲ್ವಾ, ಅವನೇ ಪಾರ್ವತಿ ಗಂಡ, ಅವನು ಮಾತ್ರ ಈ ರುದ್ರನನ್ನು ಮೀರಿ ಮಾತ್ರ ನೀನು ಪಾರ್ವತಿಯನ್ನು ಪಡೆಯಲು ಸಾಧ್ಯ. ಅವನು ಮಾತನ್ನು ಹೇಳ್ತೇನೆ ನೋಡು, ಒಬ್ಬ ಸಾಗರವನ್ನೇ ದಾಟಬಹುದು, ಇನ್ನೊಬ್ಬ ಭಾಸ್ಕರನನ್ನೇ ಭೂಮಿಗೆ ಹಾಕಿ ಬಿಡ್ಬೋದು, ಇನ್ನೊಬ್ಬ ಮೇರು ಪರ್ವತವನ್ನೇ ಪುಡಿ ಪುಡಿ ಮಾಡಿ ತೆಗೆದು ಬಿಡ್ಬೋದು. ಆದರೆ ಅಂಥವನು ಯಾರು ಮಾಡ್ತಾನೋ ಅವನು ಶೂಲಪಾಣಿಯನ್ನು ಗೆಲ್ತಾನೆ ಅಂತ ಒಂದ್ಸಲ ಪ್ರಹ್ಲಾದ ಮಾತು ಹೇಳ್ತಾನೆ. ಅದು ಸುಳ್ಳು, ಒಬ್ಬ ಇಷ್ಟು ಮಾಡಿದ್ರು ಕೂಡ ಆ ಶಿವನನ್ನು ಗೆಲ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರ. ಆಗ ಕಿಂ ತ್ವಯಾ ನ ಶ್ರುತಂ ದೈತ್ಯ ಯಥಾ ದಂಡೋ ಮಹೀಪತಿ ಪಸ್ತ್ರೀ ಕಾಮವಾನ್ ಮೂಢ ಸರಾಷ್ಟ್ರೋ ನಾಶಮಾಪ್ತವಾನ್. ಅಲ್ಲ, ನಿಗೊಂದು ವಿಷಯ ಗೊತ್ತಿಲ್ವಾ, ಒಬ್ಬ ದಂಡ ಅಂತ ಯಾರವ, ಇಕ್ಷ್ವಾಕುವಿನ ಮಗ. ಯಾರು ಇಕ್ಷ್ವಾಕು? ಸೂರ್ಯನ ಮಗ ವೈವಸ್ವತಮನು. ಆ ವೈವಸ್ವತಮನುವಿನ ಮಗ ಇಕ್ಷ್ವಾಕು, ಅಷ್ಟು ದೊಡ್ಡ ವಂಶದವ, ಸೂರ್ಯ ವಂಶದವ. ಅವನ ಮಗ ದಂಡ ಅಂತ, ಇಕ್ಷ್ವಾಕುವಿನ ಮಗ. ಅವನುಂಟಲ್ವಾ, ಒಂದು ಪರಸ್ತ್ರೀಯರ ಬಗ್ಗೆ ಯೋಚನೆ ಮಾಡಿದ್ರಿಂದ ಅವನು ತನ್ನ ಜೀವನವನ್ನೇ ಹಾಳು ಮಾಡ್ಕೊಂಡು ಬಿಟ್ಟ. ಅದು ಯಾವತ್ತೂ ಮಾಡಬಾರ್ದಂತ ಕೆಲಸ ನೀ ಅದನ್ನು ಮಾಡ್ತಾ ಇದ್ದಿ ಅಂತ ಆ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿ ಒಂದು ವಿಸ್ತಾರವಾದ ಕಥೆಯನ್ನು ಇಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವನ ಕಥೆ ಅಂತ ಆಸಿ ದಂಡೋ ನಾಮ ನೃಪ ಪ್ರಭೂತ ಬಲವಾಹನಃ ಸಜವೇ ಮಹಾತೇಜ ಪೌರೋಹಿತ್ಯಾಯ ಭಾರ್ಗವಂ ಈಜೇ ಚ ವಿವಿಧೇ ಯಜ್ಞೇ ನೃಪತಿ ಶುಕ್ರಪಾಲಿತ ಶುಕ್ರಸ್ಯಾಸೀಚ ದುಹಿತ ಅರಜಾ ನಾಮತಃ. ಅವಿದ ದಂಡ. ಅವನು ಒಂದು ಬಾರಿ ಭಾರ್ಗವರಿಂದ, ಅಂದರೆ ಶುಕ್ರಾಚಾರ್ಯರು, ಭೃಗುವಿನ ಮಗನಾದ ಭಾರ್ಗವ ಶುಕ್ರಾಚಾರ್ಯರಿಂದ ಒಂದು ಹೋಮವನ್ನು, ಪೌರೋಹಿತ್ಯವನ್ನು ಮಾಡಿಸ್ತಾನೆ, ಒಂದು ಯಜ್ಞವನ್ನು ಮಾಡಿಸ್ತಾನೆ. ಯಜ್ಞವನ್ನು ಮಾಡಿಸುವಾಗ ಒಂದು ಬಾರಿ ಸಮಾಪ್ತಿ ಆಯಿತು. ಆ ಸಮಯದಲ್ಲಿ ಪೂರ್ಣವಾಗಿ ಮುಗಿಲಿಲ್ಲ, ಆದರೂ ಕೂಡ ಶುಕ್ರಾಚಾರ್ಯ ಏನೋ ಒಂದು ಕೆಲಸ ಬಂತು ಅಂತ ಹೋಗ್ತಾರೆ. ಆಗ ಆ ಶುಕ್ರಾಚಾರ್ಯ ಒಬ್ಬಳು ಮಗಳಿದ್ಲು, ಅರಜ ಅಂತ ಒಬ್ಳು ಮಗಳು. ಆ ಶುಕ್ರಾಚಾರ್ಯರ ಮಗಳ ಹೆಸರು ಅರಜ ಅಂತ. ಅವಳು ಒಂದು ಬಾರಿ ಅರಜ ಸ್ವಗೃಹೇ ವನ್ಯಂ ಶುಶ್ರೂಷಂತಿ ಮಹಾಸುರ ಅಧಿಷ್ಠಂತ ಸುಚಾರ್ವಂಗಿ ತಥೋಭ್ಯಾಗ ನರಾಧಿಪ. ಆ ಶುಕ್ರಾಚಾರ್ಯರು ತಮ್ಮ ಆಶ್ರಮವನ್ನು ಬಿಟ್ಟು ಎಲ್ಲೋ ಹೋದಾಗ ವೃಷಪರ್ವಣ ಒಬ್ಬನ ಮನೆಗೆ ಅಂತ ಹೇಳ್ತಾರೆ. ಅವನು ಕರ್ದ ಅಂತ ಹೋದಾಗ ಅವಳ ಮಗಳಾದ ಅರಜೆಯನ್ನು ನೋಡಬೇಕಂತ ಅನ್ಕೊಂಡ. ಅವಳೆಲ್ಲಿದ್ಲು? ಅಗ್ನಿಯ ಶುಶ್ರೂಷಣೆಯನ್ನು ಮಾಡ್ತಾ. ಅಗ್ನಿ ಶುಶ್ರೂಷಣೆ ಅಂತ ಹೇಳಿದ್ರೆ ಆ ಶುಕ್ರಾಚಾರ್ಯನ ಅಗ್ನಿ ಇರ್ತದೆ, ಅದನ್ನು ಶುಶ್ರೂಷಣೆಯನ್ನು ಮಾಡ್ತಾ ಅವಳು ಅಲ್ಲೇ ಇದ್ಲು, ಆ ಮನೆಯಲ್ಲೇ ಇದ್ಲು. ಅಲ್ಲಿಗೆ ಸಪಪ್ರಚಕ ಶುಕ್ರೇತಿ ತಮೋಚು ಪರಿಚಾರಿಕಾ ಗತಸ್ಸ ಭಗವಾನ್ ಶುಕ್ರೋ ಯಾಜನಾಯ ಧನು ಸುತಂ ಪಪ್ರಚ ನೃಪತಿ ಕಾತು ತಿಷ್ಠತೆ ಭಾರ್ಗವಾಶ್ರಮೆ
ತಾಸ್ತಮೂಚುರ್ ಗುರೋ ಪುತ್ರಿ ಸಂತಿಷ್ಠ್ಯರಜಾ ನೃಪ. ಹೌದಾ, ಈಗ ಅವರು ಈಗ ಶುಕ್ರಾಚಾರ್ಯರು ಅವ್ರು ಹೋಗಿದ್ದಾರೆ ಎಲ್ಲಿಗೂ. ಈಗ ಅವಳ ಮಗಳು ಈಗ ಅಲ್ಲಿ ಆಶ್ರಮದಲ್ಲಿ ಯಾರಿದ್ದಾರೆ ಅಂತ ಕೇಳುವಾಗ ಅವ್ರು ಹೇಳ್ತಾರೆ ಅರಜ ಏನು ಅವಳ ಮಗಳು ಅಲ್ಲಿ ಇದ್ದಾಳೆ ಅಂತ ಅವರು ಹೇಳ್ತಾರೆ. ಆಗ ತಾಂ ದೃಷ್ಟ ಕಾಮಸಂತಪ್ತ ತಕ್ಷಣ ದೇವ ಪಾರ್ಥಿವ ಸಂಜಾತೋಂತಕೋ ದಂಡಸ್ತು ಕೃತ ಅಂತ ಬಲ ಚೋದಿತ. ಆಗ ಅವನು ಹೌದಾ ಹಾಗೆ ನಾನು ಶುಕ್ರಾಚಾರ್ಯರ ಆಶ್ರಮಕ್ಕೆ ಹೋಗ್ತೇನೆ ಅಂತ ಹೇಳಿ ಹೋಗ್ತಾನಂತೆ. ಅರಜ ಒಬ್ಬಳೇ ಇರುವಂಥದ್ದು ಆದರೂ ಕೂಡ ಹೋಗ್ತೇನೆ ಅಂತ ಹೇಳಿ ಹೋಗ್ತಾನಂತೆ. ಆಗ ಹೋದಾಗ ಅಲ್ಲಿ ಅರಜೆಯನ್ನು ನೋಡಿ ಅವಳನ್ನು ನೋಡಿಯೇ ಕಾಮಸಂತಪ್ತನಾಗ್ತಾನಂತೆ, ಕಾಮಕ್ಕೆ ಒಳಗಾಗ್ತಾನಂತೆ. ಇವಳನಿಗೆ ಪಡಿಲೇಬೇಕು ಅಂತ ಅಂತಹ ಯೋಚನೆಗೆ ಬರ್ತಾನಂತೆ ಆ ದಂಡ. ಆಗ ತಥೋ ವಿಸರ್ಜಯಾಮಾಸ ಭೃತ್ಯಾನ್ ಭ್ರಾತರನ್ ಸುತ್ತಮಾನ್ ಶುಕ್ರಶಿಷ್ಯಾನಪಿ ಬಲಿ ಏಕಾಕೀ ನೃಪ ಆವ್ರಜತ್ ತಮಾಗತಂ ಶುಕ್ರಸುತ ಪ್ರತ್ಯುತ್ತಾಯ ಯಶಸ್ವಿನಿ ಪೂಜಯಾಮ ಸಂಹೃಷ್ಟ ಭ್ರಾತೃಭಾವೇನ ದಾನವ. ಆಗ ಆ ಒಂದು ಅವನು ಬಂದದ್ದನ್ನು ನೋಡಿ ಇವಳು ಎದುರು ಗೌರವವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳಂತೆ. ಅವಳಿಗೆ ಯಾರಿಗೆ ಆ ದಂಡನಿಗೆ ಗೌರವವನ್ನು ಕೊಡ್ತಾಳಂತೆ ಇವಳು. ಯಾಕೆ ಹೇಳಿದ್ರೆ ಆ ವಿಷಯವನ್ನು ಮತ್ತೆ ಹೇಳ್ತಾರೆ. ಆದರೆ ಅವನು ಬರುವಕ್ಕಿಂತ ಮುಂಚೆ ಆ ದಂಡ ಯಾರೆಲ್ಲ ಅಲ್ಲಿ ಸೈನ್ಯದಲ್ಲಿ ಕಾಯ್ತಾ ಇದ್ದಾರೋ ಅಂದ್ರೆ ಶುಕ್ರಾಚಾರ್ಯ ಆಶ್ರಮದ ಹೊರಗೆ ಅವನ ಶಿಷ್ಯರು ಎಲ್ಲ ಇರ್ತಾರಲ್ವಾ, ಅವರನ್ನೆಲ್ಲ ನಿವಾರಿಸಿ ಮುಂದೆ ಹೋಗಿದ್ದಾನಂತೆ. ಅಂದ್ರೆ ಅವ್ರು ಬಿಡ್ತಾ ಇರಲಿಲ್ಲ ಒಳಗೆ ಹೋಗ್ಲಿಕ್ಕೆ, ಒಬ್ಳೇ ಇರುವುದು ಅಂತ. ಆದ್ರೂ ಕೂಡ ಅವರನ್ನೆಲ್ಲ ನಿವಾರಿಸಿ ಒಳಗೆ ಹೋದ ಅಂತೆ. ಅಲ್ಲಿ ಹೋದ್ರೆ ಅವಳು ಎದ್ದು ನಿಲ್ತಾಳಂತೆ. ಆಗ ಇವನು ಹೇಳ್ತಾನಂತೆ ತತಸ್ತಾಮಾಹ ನೃಪತಿರ್ ಬಾಲೆ ಕಾಮಾಗಿತಾಪಿತಂ ಮಾಂ ಸಮಾಹ್ಲಾದಯ ಸ್ವಾದ್ಯ ಸ್ವಪರಿಶ್ವಂಗವಾರಿಣ ಸಾಭಿಪ್ರಾಹ ನೃಪಶ್ರೇಷ್ಠ ಮಾ ವಿನೀನಶ ಆತುರಃ ಪಿತಾ ಮಮಃ ಕ್ರೋಧ ದಶಾನಪಿ ನಿರ್ದಹೇತ್. ಆಗ ಅವನು ಹೇಳ್ತಾನಂತೆ ನೀನು ಇದೆಯಲ್ವಾ, ನೀನು ಈಗಲೂ ನನ್ನ ಹತ್ರ ಬರ್ಬೇಕು. ನನ್ನ ಹತ್ರ ಬಂದು ನಾನು ಕಾಮಾಗ್ನಿ ಒಳಗಾಗಿದ್ದೇನೆ ಅರಜೆ, ನೀನು ಬಂದು ನನ್ನನ್ನು ತಬ್ಬಿಕೊಳ್ಬೇಕು. ಆಗ ಮಾತ್ರ ನಾನು ಇಂತಹ ಕಾಮಾಗ್ನಿಯಿಂದ ಹೊರಬರ್ಲಿಕ್ಕೆ ಸಾಧ್ಯ ಬರಬೇಕು ಅಂತ ಹೇಳುವಾಗ ಆಗ ಆ ಅರಜ ಮಾತನ್ನು ಹೇಳ್ತಾಳಂತೆ, ಈ ರೀತಿಯಾಗಿ ಯೋಚನೆ ಮಾಡಬೇಡ. ನನ್ನ ತಂದೆ ಗೊತ್ತಲ್ವ ಶುಕ್ರಾಚಾರ್ಯರು, ಅವ್ರು ಸಿಟ್ಟು ಬಂದರೆ ದೇವತೆಗಳಿಗೆ ಕೂಡ ಏನಾದರೂ ಮಾಡಿಬಿಡ್ತಾರೆ. ಹಾಗಿರುವಾಗ ನೀನು ಯಾರೋ ಒಬ್ಬ ಪಾರ್ಥಿವಾತ್ಮಜ, ಒಬ್ಬ ರಾಜನ ಮಗ, ನೀನು ಇಂತಹ ದುರ್ಬುದ್ಧಿಯನ್ನು ಮಾಡ್ತಾ ಇದ್ದರೆ ನಿಂಗೆ ಯಾವತ್ತೂ ಶ್ರೇಷ್ಠಕರ ಅಲ್ಲ ಅಂತ ಅವಳು ಅರಜೆ ಹೇಳ್ತಾಳಂತೆ. ಆಗ ಮೂಢಬುದ್ಧೇ ಭವಾನ್ ಭ್ರಾತ ಮಮಾಸಿ ತ್ವನಯಾ ಪ್ಲುತಃ ಭಗಿನಿ ಧರ್ಮದಸ್ತೇಹಂ ಭವಾನ್ ಶಿಷ್ಯ ಪಿತುರ್ಮಮ ಸೋಬ್ರವೀದ್ ಭೀರುಮಾಂ ಶುಕ್ರಃ ಕಾಲೇನ ಪರಿದಕ್ಷತಿ ಕಾಮಾಗ್ನಿ ಮಾಮದ್ಯೈವ ತನು ಮಧ್ಯಮೇ. ಆಗ ಅವಳು ಹೇಳ್ತಾಳಂತೆ, ನೀನು ಉಂಟ ನನಗೆ ಸೋದರನ ಹಾಗೆ ಅಂತ. ಯಾಕೆ ಹೇಳಿದ್ರೆ ನೀನು ನನ್ನ ತಂದೆಯ ಶಿಷ್ಯ ಅಲ್ವಾ, ಶಿಷ್ಯ ಅಂದರೆ ಪುತ್ರನಿಗೆ ಸಮಾನ. ನಾನು ಅವರ ಮಗಳು, ಆ ಶುಕ್ರಾಚಾರ್ಯನ ಮಗಳು, ನಿನಗೆ ನಾನು ಸೋದರಿ ಆಗ್ತೇನೆ ಬಿಟ್ಟರೆ ನೀನು ನನ್ನ ಬಗ್ಗೆ ಇಂಥ ಯೋಚನೆ ಮಾಡ್ತಾ ಇದ್ರೆ ನಿಂಗೆ ಒಳ್ಳೇದಲ್ಲ. ಇದು ಅನೀತಿ, ಇದು ನೀತಿಗೆ ಒಳಗಾಗುವಂಥದ್ದೇ ಅಲ್ಲ ಅಂತ ಹೇಳ್ತಾನಂತೆ. ಅಷ್ಟೇ ಅವಾಗ ಒಂದು ಮಾತ್ರ ಹೇಳ್ತಾನೆ, ಅಲ್ಲ ನೀನೇನು ಹೇಳ್ತಾ ಇದ್ದಿ, ಅವನನ್ನು ಯಾವತ್ತೋ ದಹಿಸಿ ಬಿಡ್ತಾನೆ ಅಂತ ಹೇಳ್ತಾ ಇದ್ದಿ, ಆ ಶುಕ್ರಾಚಾರ್ಯನ ಸುಟ್ಟು ಬಿಡ್ತಾರೆ ಸಿಟ್ಟಿನಿಂದ ಅಂತ. ಅದು ಯಾವತ್ತೂ ಸುಡ್ತಾರೋ ಅವರು, ನಾನು ಕಾಮಾಗ್ನಿಂದ ಈಗಲೇ ಸುಟ್ಟು ಹೋಗ್ತೇನೆ ಅಂತ. ಆ ಒಂದು ತೀವ್ರತೆ ನಾವು ನೋಡಬೇಕಾದಂಥದ್ದು. ಸುಟ್ಟು ಹೋಗ್ತೇನೆ ಅಂತ ಗೊತ್ತಿದ್ರೂ ಕೂಡ ಇಂತಹ ಆಲೋಚನೆಗೆ ಅವನು ಒಳಗಾಗಿದ್ದಾನಲ್ವಾ, ಆ ಒಂದು ಎಷ್ಟು ಆ ತೀವ್ರತೆಗೆ ಒಳಗಾಗಿದ್ದಾನೆ ಅಂತ ನಾವು ನೋಡ್ಬೋದು. ಆಗ ಸಾಪ್ರಾದಂಡಪತಿಂ ಮುಹೂರ್ತಂ ಪರಿಪಾಲಯ ತಮೇವ ಯಾಚಸ್ಯ ಗುರುಂ ಸತೇ ದಾಸ್ಯಾತ್ ಅಸಂಶಯಂ ದಂಡೋ ಸುತನ್ವಂಗಿ ಕಾಲಕ್ಷೇಪೋ ನ ಮೇಕ್ಷಮಃ ಚ್ಯುತ ವಸವಕರ್ತತ್ವೇ ವಿಘ್ನೋ ಜಾಯೇತ ಸುಂದರಿ. ಅವಳಾಗ ಕೆಲವು ವಿಶೇಷ ಸಂದರ್ಭದಲ್ಲಿ ಮಗಳನ್ನು ಕೊಟ್ಟದ್ದು ಕೂಡ ಉಂಟು ಗುರುಗಳು. ಹಾಗಾಗಿ ನನ್ನ ತಂದೆನಿಗೆ ಒಂದು ಬಾರಿ ಕೊಟ್ಟು ಬಿಡ್ಬೋದು, ನನ್ನನ್ನು ನಿನ್ಗೆ ಅಂತ ಕೊಟ್ಟು ಬಿಡ್ಬೋದು. ಅಷ್ಟೊತ್ತು ಕಾಯಿ ಬರುವರ ಕಾಯಿ ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ಸಿದ್ಧನಿಲ್ಲ ಅಂತೆ ಅವನು. ಅಷ್ಟೆಲ್ಲ ಸಾಧ್ಯ ಇಲ್ಲ. ಎಲ್ಲಿಯಾದ್ರೂ ನಾ ಈಗ ಇಂತಹ ಕಾರ್ಯವನ್ನು ಮಾಡದೆ ಹೋದ್ರೆ ಉಂಟಲ್ವಾ, ನಾನು ಒಂದು ದಿನ ಅದಕ್ಕೆ ವಿಘ್ನ ಬಂದು ಬಿಡ್ತೆ. ಹಾಗಾಗಿ ಈ ರೀತಿಯಾಗಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ನಂಗೆ ಈಗಲೇ ಬೇಕು ಅಂತ ಪುನಃ ಹೇಳ್ತಾ ಇದ್ದಾನಂತೆ. ಆಗ ತದೋಬ್ರವೀಚ ವಿರಜಾ ನಾಹಂ ತ್ವಾಂ ಪಾರ್ಥಿವಾತ್ಮಜ ದಾತುಂ ಶಕ್ತ ಸಮಾತ್ಮಾನಂ ಸ್ವತಂತ್ರ ನಹಿ ಯೋಷಿತಃ ಕಿಂ ವಾತೆ ಬಹುನೋಕ್ತೇನ ಮಾತ್ವಂ ನಾಶಂ ನ ರಾಜಿಪ ಗಚ್ಚಸ್ವ ಶುಕ್ರಶಾಪೇನ ಸಂವೃತ್ಯ ಜ್ಞಾತಿ ಬಾಂಧವಃ. ಇಷ್ಟು ಹೇಳುವಾಗ ಅವ್ರು ಹೇಳ್ತಾಳಂತೆ, ಅಲ್ಲ ನನ್ನನ್ನು ನಿಂಗೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕೆ ಹೇಳಿದರೆ ಅದು ಕ್ರಮವೇ ಅಲ್ಲ. ತಂದೆಯ ಒಂದು ಅನುಮತಿ ಇಲ್ಲದೆ ಅವರನ್ನು ಕೇಳದೆ ನಾನು ನಿನ್ನೊಟ್ಟಿಗೆ ಒಂದು ಬಿಡ್ತೇನೆ ಅಂತ ಹೇಳುದುಂಟಲ್ವಾ, ಅದು ಘೋರ ಅಪರಾಧ, ಅದು ಮಾಡಲೇಬಾರ್ದು. ಹಾಗಾಗಿ ನಾನು ಇದನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವಳು ಹೇಳ್ತಾಳಂತೆ.
ಆಗ ಪುನಃ ನೀನು ಬಂಧು ಬಾಂಧವರ ಶಾಪಕ್ಕೊಳಗಾಗಿ ಸುಮ್ಮನೆ ನಾಶಕ್ಕೊಳಗಾಗಬೇಡ, ಹೀಗೆ ಮಾಡಬೇಡ, ಇಷ್ಟು ದಿನ ಆದ್ರೂ ಕಾಯಿ, ನನ್ನ ತಂದೆ ಬಂದು ಅವರ ಹತ್ರ ಕೇಳು, ಅದು ಬಿಟ್ಟು ನನ್ನೊಟ್ಟಿಗೆ ಬಂದು ಬಿಡು, ಇಂಥದ್ದೆಲ್ಲ ಮಾತೇ ಆಡಬೇಡ ಅಂತ ಅಳಜೆ ಹೇಳ್ತಾಳಂತೆ. ಆಗ ಅವಳು ಒಂದು ಕಥೆಯನ್ನು ಹೇಳ್ತಾಳೆ. ಇದು ಯಾಕೆ ಹೇಳ್ತಾ ಇದೆ ಅಂತ ಕೇಳಿದ್ರೆ, ನಿಂಗೆ ಒಂದು ಕಥೆಯನ್ನು ಹೇಳ್ತೇನೆ ಅಂತ ಒಂದು ಕಥೆಯನ್ನು ಈ ಕಥೆಯನ್ನು ದಂಡ ಹೇಳ್ತಾ, ಒಂದು ಕಥೆಯನ್ನು ದಂಡ ಹೇಳ್ತಾನೆ, ನಿಗೊಂದು ಕಥೆಯನ್ನು ಹೇಳ್ತೇನೆ ಅಂತ. ಏನಕ್ಕೆ ಹೇಳಿದ್ರೆ, ವಿಶ್ವಕರ್ಮ ಸುತ ಸಾಧ್ವಿ ನಾಮ್ನ ಚಿತ್ರಾಂಗದ ಭವತ್ ರೂಪ ಯೌವನ ಸಂಪನ್ನ ಪದ್ಮಹೀನೇವ ಪದ್ಮಿನಿ ಸಕದಾಚಿತ್ ಮಹಾರಣ್ಯಂ ಸಖೀಭಿ ಪರಿವಾರಿತ ಜಗಾಮನೆ ವಿಷಂ ನಾಮ ಸ್ನಾತುಂ ಕಮಲಲೋಚನ. ಆಗ ಈಗ ಚಿತ್ರಾಂಗದ ಅಂತ ಒಬ್ಳು ಗೊತ್ತಾ, ವಿಶ್ವಕರ್ಮನ ಮಗಳು, ದೇವಶಿಲ್ಪಿ ವಿಶ್ವಕರ್ಮ ಅಂತ ಯಾರಿದ್ದಾನೋ ಅವನ ಮಗಳು ಈ ಚಿತ್ರಾಂಗದ. ಅವಳು ಒಂದು ಬಾರಿ ಸಖಿಯರೊಂದಿಗೆ ಹೋಗ್ತಾ ಇದ್ಲಂತೆ, ಕಾಡಿಗೆ ಹೋಗ್ತಾ ಇದ್ಲಂತೆ. ಕಾಡಿಗೆ ಹೋಗುವಾಗ ಸಸ್ನಾತುಂ ಅವತೀರ್ಣ ಚ ಅತಾಭ್ಯಾಗಾತ್ ನರೇಶ್ವರಃ ಸುದೇವತನಯೋ ಧೀಮ ಸುರತೋ ನಾಮ ನಾಮತಃ ತಾಂ ದದಶತ ತನ್ವಂಗಿ ಶುಭಾಂಗೇ ಮದನಾತುರಃ. ಆಗ ಅವಳು ಒಂದು ಬಾರಿ ಅಲ್ಲಿ ಒಬ್ಬ ಸುರಥ ಅಂತ ಒಬ್ಬ ರಾಜನ ಮಗನನ್ನು ನೋಡ್ತಾಳಂತೆ, ರಾಜಕುಮಾರನನ್ನು ನೋಡ್ತಾಳಂತೆ. ಆಗ ಅವನನ್ನು ನೋಡಿ ಅವಳು ಕಾಮನ ಪೀಡೆಗೆ ಒಳಗಾಗಿ ಬಿಡ್ತಾಳಂತೆ, ಅವನ ಒಂದು ರೂಪವನ್ನು ನೋಡಿ ಕಾಮನ ಪೀಡೆಗೆ ಒಳಗಾಗ್ತಾಳಂತೆ. ಆಗ ಮದ ತೇಜ ಶಮಮ್ಯಸ್ಯ ಸ್ವಪ್ರಧಾನಾಂ ಸ್ವರೂಪಿಣ ಸಖ್ಯತಾಂ ಅಬ್ರುವನ್ ಬಾಲಾ ಸಾ ಪ್ರಗಲ್ಭಾಸಿ ಸುಂದರಿ ಅಸ್ವಾತಂತ್ರ್ಯಂ ತವಾ ಸಿಂಹ ಪ್ರಧಾನೆ ಸ್ವಾತ್ಮನೋ ನಘೆ ಪಿತಾ ತವಾಸಿ ಧರ್ಮಿಷ್ಠ ಸರ್ವಶಿಲ್ಪ ವಿಶಾರದಃ. ಆಗ ಅವ್ರು ಹೇಳ್ತಾಳಂತೆ, ನೀವೆಲ್ಲ ಸೇರಿ ಉಂಟಲ್ವಾ, ನಂಗೆ ಅವನ ಹತ್ರ ಕೊಟ್ಟು ಬಿಡಿ, ನಾನು ದಾನ ಮಾಡಿಬಿಡಿ ಅವನ ಹತ್ರ ಅಂತ ಹೇಳುವಾಗ ಸಖಿಯ ಹೇಳ್ತಾರಂತೆ, ಅದೆಲ್ಲ ಸಾಧ್ಯವೇ ಇಲ್ಲ, ಅದೆಲ್ಲ ಹೇಳುವಂತ ಮಾತೇ ಅಲ್ಲ, ನಿನ್ನನ್ನು ಕನ್ಯಾದಾನ ಅಂತ ಮಾಡುವುದಂತಾದ್ರೆ ತಂದೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ನೀ ಯಾರ್ಯಾರು ಬಂದು ನಮ್ಮಂತ ಕೊಟ್ಟು ಬಿಡಿ ಅಂತ ಹೇಳಿ ಅದು ಸಾಧ್ಯವೇ ಇಲ್ಲ ಅಂತ. ಹಾಗಾದ್ರೆ ನಾನೇ ಕೊಟ್ಕೊಳ್ತೇನೆ ಅಂತ ಅವ್ರು ಹೇಳ್ತಾರಂತೆ, ಅದು ಸಾಧ್ಯವಿಲ್ಲ, ನಿನಗೆ ನೀನು ಕೂಡ ಕೊಟ್ಕೊಳ್ಬಾರ್ದು, ತಂದೆ ಕೊಡಬೇಕು ಅಂತ ಪುನಃ ಸಖಿಯರೇ ಹೇಳ್ತಾ ಇದ್ದಾರಂತೆ. ಆದ್ರೂ ಕೂಡ ಎಷ್ಟು ಹೇಳಿದ್ರು ಕೂಡ ಸಮಭ್ಯೇತ್ಯ ಬ್ರವೀದೇನಾಂ ಕಂದರ್ಪ ಶರಪೀಡಿತಃ ತಮ್ಮುಗ್ಧೆ ಮೋಹಯಸಿ ಮಾಂ ದೃಷ್ಟೈವ ಮದಿರೇಕ್ಷಣೆ ತದ್ದೃಷ್ಟಿ ಶರಪಾತೇನ ಸ್ಮರೇಣಾಭ್ಯೇತಿ ತಾಡಿತ ತನ್ಮಾಂ ಕುಚತಳೆ ತಲ್ಪೆ ಅಭಿಷಾಯಿತು ಮರ್ಹಸಿ. ಆಗ ಅಲ್ಲಿಗೆ ಸುರತ ಕೂಡ ಅವಳನ್ನು ನೋಡ್ತಾನಂತೆ, ಸುರತ ಕೂಡ ಅವಳನ್ನು ನೋಡಿ ಕಾಮಪೀಡೆಗೆ ಒಳಗಾಗ್ತಾನಂತೆ. ಆಗ ಸುರತ ಬಂದು ಅವಳ ಹತ್ರ ಹೇಳ್ತಾನಂತೆ, ನೀನ ನೋಡಿ ನನಗೆ ಬಹಳ ಸಂತೋಷವಾಗ್ತಾ ಇದೆ, ನನ್ನ ಹತ್ರ ಬಂದು ಬಿಡು ನೀನು ಅಂತ ಆ ಸುರತ ಹೇಳ್ತಾನಂತೆ. ಅಷ್ಟು ಹೇಳುವಾಗ ಬೇಡ ಬೇಡ ಅಂತ ಸಖಿಯರು ಪುನಃ ಹೇಳ್ತಾ ಇದ್ದಾರೆ, ನೀ ಹಾಗೆ ಮಾಡಬೇಡ, ನೀನು ಯಾರು ಇಷ್ಟ ಆದ್ರು ಅಂತ ತಂದೆ ತಾಯಿ ಹತ್ರ ಕೇಳದೆ ಈ ರೀತಿಯೆಲ್ಲ ಮಾಡಬೇಡ ಅಂತ ಪುನಃ ಹೇಳ್ತಾನೆ ಇದ್ದಾಳಂತೆ. ಕೇಳಲಿಕ್ಕೆ ಅವಳು ರೆಡಿ ಸಿದ್ಧಲಿಲ್ಲ, ಅವಳು ಬುದ್ಧಿಯನ್ನೇ ಕಳ್ಕೊಂಡು ಬಿಟ್ಟಿದ್ದಾಳೆ. ಆಗ ಅವಳು ತನ್ನಂತನ್ನು ಕೊಳ್ಕೊಂಡೇ ಬಿಟ್ಲಂತೆ, ಆ ಸುರತನ ಹತ್ರ ಹೋಗಿಯೇ ಬಿಟ್ಲಂತೆ. ಆಗ ತಸ್ಮಾನ್ ಮಾಮಪಿ ಶುಶ್ರೋಣಿ ತ್ವಂ ಪರಿತ್ರಾತು ಮರ್ಹಸಿ ಅರಜಸ್ಕಾ ಬ್ರೋವಿದಂಡಂ ತಸ್ಯ ಯದ್ವೃತ್ತಮುತ್ತರಂ. ಆಗ ದಂಡಕ್ಕೆ ಒಂದು ಮಾತನ್ನು ಹೇಳ್ತಾನೆ, ಇಷ್ಟೇ ಕಥೆಯನ್ನು ಹೇಳುದವ, ಇನ್ನು ಕಥೆ ತುಂಬಾ ಇದೆ, ಇಷ್ಟು ಕಥೆನೇ ಹೇಳ್ತಾನೆ. ಏನು ಕೇಳಿದ್ರೆ, ಅವಳು ಹೀಗೆ ಮಾಡಿದ್ಲಲ್ವಾ, ಬೇಡ ಬೇಡ ಅಂತ ಹೇಳಿದ್ರು ಕೂಡ ಅವಳು ತನ್ನಂತ ಕೊಡ್ಕೊಂಡು ಬಿಟ್ಟಿದ್ಲು, ನೀನು ನನ್ನೊಟ್ಟಿಗೆ ಬಂದು ಬಿಡ್ಬೋದಲ್ವಾ, ನೀ ಯಾಕೆ ತುಂಬಾ ಯೋಚನೆ ಮಾಡ್ತಾ ಇದ್ದಿ, ಇಂಥ ಯೋಚನೆಯನ್ನೇ ಮಾಡಬೇಡ, ನನ್ನೊಟ್ಟಿಗೆ ಬಂದು ಬಿಡು ಅಂತ ಆ ದಂಡ ಹೇಳ್ತಾನಂತೆ. ಆಗ ಕಿಂ ತ್ವಯಾನ ಪರಿಜ್ಞಾತಂ ತಸ್ಮಾತೆ ಕಥಯಾಮ್ಯಹಂ ತದಾ ತಯ ತನ್ವಂಗ್ಯ ಸುರತಸ್ಯ ಮಹೀಪತೆ ಆತ್ಮಾ ಪ್ರದತ್ತ ಸ್ವಾತಂತ್ರ್ಯಾತ್ ತದಸ್ತಾಮಪ್ಯ ಅಶಪತ್ಪಿತ ಯಸ್ಮಾತ್ ಧರ್ಮಂ ಪರಿತ್ಯಜ್ಯ ಸ್ತ್ರೀಭವಾನ್ ಮನಚೇತಸೆ ಸ್ತ್ರೀಭಾ ಮಂದಚೇತಸೆ. ಅದಿಷ್ಟೇ ಕಥೆಯನ್ನು ಹೇಳ್ತಾನೆ. ಏನು ಹೇಳ್ತಾನೆ, ಬಂದಿದ್ದ ಕೇಳಿದ ಸುರತ ಕೇಳಿದ ಅವಳು ಹೋಗಿಬಿಟ್ಲು ಅಂತ ಇಷ್ಟೇ ಕಥೆಯನ್ನು ಹೇಳ್ತಾನೆ. ಇದು ಆ ದುಷ್ಟರ ಬುದ್ಧಿ ಅಂತ. ಯಾಕೆ ಇಷ್ಟೇ ಹೇಳಬೇಕಿತ್ತು, ಇನ್ನು ಕಥೆ ಅವಳು ಮುಂದೆ ಹೇಳ್ತಾರೆ, ಅಲ್ಲ ನೀ ಯಾಕೆ ಅರ್ಧದ ಕಥೆ ಹೇಳ್ತಾ ಇದ್ದಿ, ಇನ್ನು ಮುಂದೆ ಕಥೆ ಉಂಟಲ್ವಾ. ಆಗ ಅವನ ತಂದೆ ಏನು ಮಾಡಿದ, ಅವಳ ತಂದೆ ಚಿತ್ರಾಂಗದ ತಂದೆ ವಿಶ್ವಕರ್ಮ ಏನು ಮಾಡಿದ, ಶಾಪವನ್ನೇ ಕೊಟ್ಟು ಬಿಟ್ಟ ಅವಳಿಗೆ, ನೀನಿನ್ನು ಯಾವತ್ತು ನೀನು ಒಂದು ಗಂಡನಿಂದ ಸಂತೋಷವನ್ನೇ ಪಡಬೇಡ, ನಿಂಗೆ ಮದುವೆ ಆಗೋದು ಬೇಡ, ನೀನೊಂದು ಗಂಡನಿಂದ ಸಂತೋಷವನ್ನೇ ಪಡುವುದು ಬೇಡ ಅಂತ ಶಾಪವನ್ನೇ ಕೊಟ್ಟಿದ್ಲಲ್ವ. ಈ ಕಥೆ ನೀ ಯಾಕೆ ಹೇಳ್ತಾ ಇಲ್ಲ ಅಂತ. ಇದು ಸ್ವಲ್ಪ ನಮ್ಮ ಮೀಡಿಯಾದವರ ಕಥೆ ತರನೇ ಇದೆ. ಅವರು ಎಷ್ಟು ಬೇಕಷ್ಟು ತಮಗೆ ಬೇಕಾದಷ್ಟು ಬೇಡ ಬೇಯಿಸುವಷ್ಟು ಮಾತ್ರ ಕಥೆಯನ್ನು ಹೇಳ್ತಾರೆ, ಮುಂದೆ ಹೇಳುವುದಿಲ್ಲ. ಪುರಾಣ ಹೇಳ್ತದೆ ಯಾವ ರೀತಿಯಾಗಿ ನಾವು ಆ ಕಥೆಯನ್ನು ಅರ್ಥ ಮಾಡ್ಕೊಳ್ಬೇಕು, ಅದರ ಎಲ್ಲ ಕೋಣದಲ್ಲಿಯೂ ಕೂಡ ಆಂಗಲ್ ಅಲ್ಲಿಯೂ ಕೂಡ ಒಂದು ಕಥೆಯನ್ನು ನಾವು ನೋಡಬೇಕು.
ಅವಳು ಇಷ್ಟೇ ಕಥೆಯನ್ನು ಹೇಳ್ತಾನೆ. ಆಗ ಅವಳು ಬಂದು ನೀ ಸಭಾ ಅಂತ ಅವಳು ಹೇಳ್ತಾಳೆ. ಹಾಗೆ ಮಾಡಿದ್ದಕ್ಕೆ ಅವಳಿಗೆ ಏನಂತ ಗೊತ್ತಲ್ವ, ನಿಂಗೆ ಶಾಪವೇ ಸಿಕ್ಕಿ ಬಿಟ್ಟಿದ್ದು, ಹಾಗಿರುವಾಗ ನೀನು ಹೇಗೆ ಹೇಳ್ತಾ ಇದ್ದಿ ನನ್ನೊಟ್ಟಿಗೆ ಬಂದು ಬಿಡು ಅಂತ ಅವಳು ಅರಜ ಪುನಃ ಕೇಳ್ತಾಳೆ. ಆಗ ಕಾಷ್ಟಾನ್ಯಾಹರ್ತುಮಪರ ವನ್ನಿಮಾನೇ ತುಮಾಕುಲ ಶಾಚಿತಾಸ್ವಪಿ ಸರ್ವಾಸು ಗತಾಸು ವನಮುತ್ತಮಂ ಸಂಜ್ಞಾಂ ಲೇಬೆ ಸುಚಾರ್ವಂಗಿ ದಿಶಶ್ಚಾಪ್ಯವಲೋಕಯತ್ ಅಪಶ್ಯಂತಿ ನರಪತಿಂ ತಥಾ ಸ್ನಿಗ್ಧಂ ಸಖೀಜನಂ. ಆಗ ಉಂಟಲ್ವಾ, ಅಂತಹ ಒಂದು ಶಾಪಕ್ಕೆ ಒಳಗಾಗಿ ಅಲ್ಲಿ ಆನಂದ ಸುರತನೇ ಇರಲಿಲ್ಲ ಅಂತೆ. ಸ್ವಲ್ಪ ಹೊತ್ತಾದ್ರೆ ಸುರತ ಇರಲೇ ಇಲ್ಲ ಅಂತೆ. ಆಗ ಅವಳು ತುಂಬಾ ತೊಂದರೆಗೆ ಒಳಗಾಗಿ ಮೃತಳಾದವಳಂತೆ ಆಗಿ ಹೊಡ್ಲಂತೆ. ಅಲ್ಲಿ ಯಾರು ಆ ಚಿತ್ರಾಂಗದ ಸಾಯುವಂತೆ ಆಗಿ ಹೋದ್ಲಂತೆ. ಆಗ ಅವಳ ಸಖಿಯರೆಲ್ಲ ಇವಳು ಸತ್ತೇ ಹೋದ್ಲು ಅಂತ ಅನ್ಕೊಂಡು ಕಾಷ್ಟವನ್ನು ತರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕಾಷ್ಟ ಅಂತ ಹೇಳಿದ್ರೆ ಸುಡ್ಲಿಕ್ಕೆ ಉಪಕರಣಗಳನ್ನೆಲ್ಲ ತರಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಆಗ ಸ್ವಲ್ಪ ಹೊತ್ತಾದ್ಮೇಲೆ ಅವಳಿಗೆ ಸಂಜೆ ಬಂದು ಬಿಟ್ಟಿದಂತೆ. ಅವಳು ಸತ್ತು ಹೋದವಳಂತೆ ಆಗಿದ್ಲಷ್ಟೇ. ಸ್ವಲ್ಪ ಹೊತ್ತಾದ್ಮೇಲೆ ಸಂಜೆ ಬಂದಾಗ ಅವಳು ಅಲ್ಲಿ ಸಖಿಯರು ಸಹ ಇರಲಿಲ್ಲ ಅಂತೆ, ಎಲ್ಲ ಹೋಗಿದ್ದಾರೆ ಅವರು. ಮತ್ತೆ ಇವನು ಇಲ್ಲ, ಸುರತನೂ ಇಲ್ಲ. ಹಾಗಿರುವಾಗ ಅವಳಿಗೆ ತುಂಬಾ ಬೇಸರವಾಗಿ ಅವಳು ತುಂಬಾ ಶೋಕಕ್ಕೆ ಒಳಗಾದ್ಲಂತೆ. ನಿಪಪಾತ ಸರಸ್ವತ್ಯ ಪಯಸಿ ಸ್ಫುರಿದೇಕ್ಷಣ ತಾಂ ವೇಗಾತ್ ಕಾಂಜನಾಕ್ಷೀತು ಮಹಾನದ್ಯಾಂ ನರೇಶ್ವರ ಗೋಮತ್ಯಾಂ ಪರಿಚಿಕ್ಷೇಪ ತರಂಗ ಕುಟಿಲೇ ಜಲೆ ತಯಾಪಿ ತಸ್ಯ ತದ್ವಾಭ್ಯಂ ವಿದಿತ್ವಾದ ವಿಷಾಂಪತೆ ಮಾ ವನೆ ಪರಿಕ್ಷಿಪ್ತ ಸಿಂಹ ವ್ಯಾಘ್ರ ಭಯಾಕುಲೆ ಏವಂ ತಸ್ಯ ಸ್ವತಂತ್ರಾಯ ಏಷಾ ಅವಸ್ಥಾ ಶ್ರುತಾಮಯ ತಸ್ಮಾನ್ನ ದಾಸ್ಯಾಮ್ಯಾತ್ಮಾನಂ ರಕ್ಷಂತಿ ಶೀಲಮುತ್ತಮಂ ತಸ್ಯ ತದ್ವಚನಂ ಶ್ರುತ್ವಾ ದಂಡಶಕ್ರ ಸಮೋಬಲಿ ವಿಹಾಯ ತ್ವರಜಾಂ ಪ್ರಾಹ ಸ್ವಾತಮರ್ಥ ಶಯಂಕರಂ. ಆಗ ಈ ಮಾತನ್ನು ಹೇಳಿ, ಹಾಗಾಗಿ ಹೀಗೆ ತಾನೇ ಸ್ವತಂತ್ರವನ್ನು ಅಂದ್ಕೊಂಡು ಕೊಟ್ಟದ್ದಕ್ಕೆ ಅವಳಿಗೆ ಎಂತ ಗತಿಯಾದಿಂಗ್ ಗೊತ್ತಲ್ವಾ, ಹಾಗೆ ನಾನು ಕೂಡ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾನು ಅಸ್ವತಂತ್ರಳು, ಹಾಗಾಗಿ ನಿಂಗೆ ಕೊಡಲ್ಲ ಅಂತ ಹೇಳುವಾಗ ಈ ದಂಡ ನೋಡಿ, ಅವನು ತುಂಬಾ ಜ್ಞಾನಿ, ಅಂದ್ರೆ ತುಂಬಾ ವಿಷಯ ತಿಳ್ಕೊಂಡಿದ್ದಾನೆ. ಮೊದಲಿಗೆ ಎಷ್ಟು ಬೇಕೋ ಅಷ್ಟೇ ಕಥೆಯನ್ನು ಹೇಳಿದ. ಇಷ್ಟಾದ ಇನ್ನೊಂದು ಕಥೆ ಮುಂದುವರಿಸ್ತಾನೆ. ಆ ಕಥೆ ಇಲ್ಲಿಗೆ ಮುಗಿಲಿಲ್ಲ, ಇನ್ನು ತುಂಬಾ ಇದೆ ಅಂತ. ನೀನೇನು ಹೇಳಿದಿ, ಅವಳು ಆನಂತರ ಸರಸ್ವತಿ ನದಿಗೆ ಬಿದ್ಲು, ಆನಂತರ ಗೋಮತಿ ತಟ್ಟಕ್ಕೆ ಸರಸ್ವತಿ ನದಿ ಬಿಸಾಕಿದಂತೆ ಗೋಮತಿ ನದಿ ಹತ್ರ. ಆನಂತರ ಆ ಗೋಮತಿ ನದಿ ಅವಳನ್ನು ಒಂದು ವನಕ್ಕೆ ಬಿಸಾಕಿ ಬಿಟ್ಟಿದಂತೆ, ಆ ಚಿತ್ರಾಂಗದೆಯನ್ನು. ಹೀಗೆ ಅಲ್ಲಿ ದೊಡ್ಡ ಘೋರವಾದ ಪ್ರಾಣಿಗಳೆಲ್ಲ ಇತ್ತು. ಇಷ್ಟು ಕಥೆಯನ್ನು ಹೇಳಿದ್ದೆ ಅಲ್ವಾ, ಕಥೆ ಇಲ್ಲಿಗೆ ಮುಗಿಲಿಲ್ಲ, ನೀನು ಕೂಡ ಅರ್ಧ ಕಥೆಯನ್ನೇ ಹೇಳ್ತಾ ಇದ್ದಿ ಅಂತ ಹೇಳಿ ಅವನು ಆ ಕಥೆಯನ್ನು ಪೂರ್ಣವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಬಹಳ ಉದ್ದವಾದ ಕಥೆ ಹೇಳ್ತಾನೆ. ತಸ್ಯ ಇದುತ್ತರಂ ವೃತ್ತಂ ತತ್ಪಿ ದುಷ್ಟಕೃಶೋದರಿ ಸುರತಸ್ಥಿತ ರಾಜ್ಯ ತಚ್ಚೋತು ಮತಿಮಾದತ ಯದಾವಕೃಷ್ಟೇ ನೃಪತೋ ಪತಿತಾ ಸಮಹಾವನೆ ಸದಾ ಘನ ಸಂಚಾರ ದೃಷ್ಟವಾನ್ ಗೃಹ್ಯ ಕೋಂಜನಃ. ಆಗ ಅವಳು ಒಂದು ಬಾರಿ ಆ ರೀತಿಯಾಗಿರುವಾಗ ಗುಹ್ಯಕ ಅಂತ ಒಬ್ಬ ವ್ಯಕ್ತಿ ಅವಳನ್ನು ನೋಡ್ತಾನಂತೆ. ನೋಡಿ ನಿಂಗೆ ಯಾಕಿಂತ ಅವಸ್ಥೆ ಬಂತು ಅಂತ ಅವಳ ಹತ್ರ ಕೇಳ್ತಾನಂತೆ. ಆಗ ಧ್ರುವಮೇಷಸಿತೇನ ತ್ವಂ ಸಂಯೋಗ ಅಸಿತೇಕ್ಷಣೆ ತಸ್ಮಾತ್ ಗಚ್ಚಸ್ವ ಶೀಘ್ರಂ ತ್ವಂ ದ್ರಷ್ಟುಂ ಶ್ರೀಕಂಠಮೀಶ್ವರಂ ಇತ್ಯ ಮುಕ್ತಾ ಸಾತೇನ ಗುಹ್ಯಕೇನ ಸುಲೋಚನ ಶ್ರೀಕಂಠ ಮಾಗತ ತೂರ್ಣಂ ಕಾಳಿಂದ್ಯ ದಕ್ಷಿಣೇ ತಟೇ. ಅವಳೆಲ್ಲ ಹೇಳ್ತಾಳಂತೆ ಏನೆಲ್ಲ ಆಯ್ತು ಅಂತ. ನಾನು ಒಬ್ಬನನ್ನು ತುಂಬಾ ಇಚ್ಛೆ ಪಟ್ಟಿದ್ದೆ, ಆದ್ರೆ ನನ್ನ ತಂದೆ ಶಾಪ ಕೊಟ್ಟು ನಾನು ಬೇರೆ ಮಾಡಿಬಿಟ್ರು, ಈಗ ನಂಗೆ ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಾಗ ಆ ಗುಹ್ಯಕ ಹೇಳ್ತಾ ಅಂತೆ, ಇನ್ನು ಖಂಡಿತ ಉಂಟಲ್ವಾ ಅವನನ್ನು ಹೊಂದಿ ಅಂತೆಲ್ಲ ಹೇಳಿದ ಅಂತ ಹೇಳಿದ ಅಂತೆ. ಅಷ್ಟೇ ಅಲ್ಲದೆ ಈಗ ನೀನು ಕಾಂತೇಶ್ವರ ಅಂತ ಶ್ರೀಕಂಠ ಅಂತ ಆ ಸ್ಥಳಕ್ಕೆ ಹೋಗಿ ಅಲ್ಲಿರುವ ಈಶ್ವರನನ್ನು ನೋಡು, ಖಂಡಿತ ನಿನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕಿಯೇ ಸಿಗ್ತದೆ ಅಂತ ಹೇಳ್ತಾನಂತೆ. ಆಗ ದೃಷ್ಟ್ವಾ ಮಹೇಶಂ ಶ್ರೀಕಂಠಂ ಸ್ನಾತ್ವಾ ರವಿಸುತಾಜಲೆ ಅಧಿಷ್ಠ ಶಿರೋನಮ್ರ ಯಾವದ್ ಮಧ್ಯಸ್ಥಿತೋ ರವಿಃ ಅಥ ಜಗಾಮದೇವಸ್ಯ ಸ್ಥಾನಂ ಕರ್ತುಂ ತದೋ ತಪೋದನ ಶುಭ ಪಾಶುಪದಾಚಾರ್ಯ ಸಾಮವೇದೀರ ತದ್ವಜಃ. ಆಗ ಅವಳು ಒಂದು ಕಡೆ ಹೋಗಿ ಸ್ನಾನ ಮಾಡ್ಲಿಕ್ಕಂತಲೇ ಹೋಗ್ತಾಳಂತೆ. ಅಲ್ಲಿ ಒಂದು ಸ್ಥಳದಲ್ಲಿ ಸ್ನಾನ ಮಾಡ್ತಾಳಂತೆ. ಆಗ ಅದೇ ಸ್ಥಳಕ್ಕೆ ಒಬ್ಬ ಋತಧ್ವಜ ಅಂತ ಒಬ್ಬ ಮಹರ್ಷಿ ಅವನು ಬರ್ತಾನಂತೆ. ಆ ಋತಧ್ವಜ ಅಂತ ಒಬ್ಬ ಮಹರ್ಷಿ ಬಂದು ಅವಳ ಹತ್ರ ಮಾತಾಡ್ತಾನಂತೆ. ನಿಂಗೆ ಯಾಕೆ, ಏನು ಕಷ್ಟ ನಿಂಗೆ, ಯಾಕೆ ಇಲ್ಲಿ ತುಂಬಾ ಬೇಜಾರಲ್ಲಿ ಇದ್ದಿ ಅಂತೆಲ್ಲ ಕೇಳುವಾಗ ಅವಳು ಕೂಡ ಕೃತಾಂಜಲರಾಗಿ ಹೇಳ್ತಾಳಂತೆ. ತಾಂ ಪ್ರಾಹ ಪುತ್ರಿ ಕಸ್ಯಾಸುತ ಸುರಸುತೋಪಮ ಕಿಮರ್ಥಂ ಆಗತಾಸೀಹ ನಿರ್ಮನುಷ್ಯ ಮೃಗೇವನೆ ಸ ಪ್ರಾಹ ತಂ ಋಷಿಂ ಯಥಾ ಸತ್ಯಂ ಕೃಶೋದರಿ ಶುತ್ವ ಶಿಕೋಪಮಗಮತ್
ಅಶಪಶಿಲ್ಪಿನಾಂವರಂ. ಆಗ ಅವಳು ತನ್ನ ಎಲ್ಲ ವೃತ್ತಾಂತವನ್ನು ಹೇಳ್ತಾಳಂತೆ, ಅವನ ಹತ್ರ ಕೂಡ ಹೇಳ್ತಾಳಂತೆ. ಯಾರು ಋಷಧ್ವಜ ಅಂತ ಒಬ್ಬ ಋಷಿ ಇದ್ನು, ಅವನ ಹತ್ರ ಕೂಡ ಎಲ್ಲ ವೃತ್ತಾಂತವನ್ನು ಹೇಳ್ತಾಳಂತೆ, ಹೀಗೆಲ್ಲ ಆಯಿತು ಅಂತ. ಆಗ ಆ ಋಷಧ್ವಜನಿಗೆ ತುಂಬ ಸಿಟ್ಟು ಬಂತಂತೆ. ಅಲ್ಲಿ ಹೀಗೆಲ್ಲ ಮಾಡುದ, ಮಗಳ ಬಗ್ಗೆ ಈ ಥರ ಎಲ್ಲ ಶಾಪ ಕೊಡುದಾವ ವಿಶ್ವಕರ್ಮ? ಅಂದರೆ ನೀನು ಮದುವೆ ಆಗೋದು ಬೇಡ, ನೀನು ಒಂದು ಸುಖವನ್ನೇ ಪಡುವುದು ಬೇಡ ಅಂದರೆ ಈ ಥರ ಎಲ್ಲ ಶಾಪ ಕೊಟ್ಟಿದ್ದಾನಲ್ವಾ ಅಂತ ಹೇಳಿ, ನೀನು ಕೂಡ ಒಬ್ಬ ಮಂಗನಾಗಿ ಬಿಡು, ವಾನರನಾಗಿ ಬಿಡು ಅಂತ ಆ ವಿಶ್ವಕರ್ಮನಿಗೆ, ಎಲ್ಲೋ ಇದ್ದ ವಿಶ್ವಕರ್ಮನಿಗೆ ಆ ಋಷಧ್ವಜ ಶಾಪವನ್ನು ಕೊಟ್ಟು ಬಿಡ್ತಾನಂತೆ. ಇಂತಹ ಒಂದು ಕೆಲಸವನ್ನು ಮಾಡಿದ, ಇಂತಹ ಶಾಪವನ್ನು ಕೊಟ್ಟ ಮಗಳಿಗೆ ಈ ಥರ ಶಾಪವನ್ನು ಕೊಟ್ಟ ಅಂತ ಆ ಋಷಧ್ವಜ ವಿಶ್ವಕರ್ಮನಿಗೆ ಶಾಪವನ್ನು ಕೊಟ್ಟ ಅಂತೆ, ವಾನರರಾಗಿ ಬಿಡು ಅಂತ. ಆಗ ಸಂಪೂಜ್ಯ ದೇವದೇವೇಶಂ ಯಥೋಕ್ತ ವಿಧಿನಾಹರಂ ಉವಾಚಾಗಮ್ಯತಾಂ ಶುಭ್ರಂ ಸುದತೀಂ ಪತಿಲಾಲಸಾಂ ಗಚ್ಚಸು ಸುಭಗೆ ದೇಶಂ ಸಪ್ತ ಗೋದಾವರಂ ಶುಭಂ ತತ್ವೋಪಾಸ ಮಹೇಶಾನಂ ಮಹಾಂತಂ ಹಾಟಕೇಶ್ವರಂ. ಆಗ ಇಷ್ಟು ಹೇಳಿ ಅವಳು ಋಷಧ್ವಜನಿಗೆ ನಮಸ್ಕಾರವನ್ನು ಮಾಡ್ತಾಳಂತೆ. ಆಯ್ತು, ನೀವೇನು ನನಗೆ ಆಶ್ವಾಸನೆ ಕೊಟ್ಟಿದ್ದೀರಿ ಅಂತೆಲ್ಲ ಹೇಳಿ ಆ ಋಷಧ್ವಜ ಹೇಳ್ತಾಳಂತೆ, ನೀನೀಗ ಸಪ್ತ ಗೋದಾವರಿ ಅಂತ ಒಂದು ಸ್ಥಳವಿದೆ, ಅಲ್ಲಿಗೆ ನೀನು ಹೋಗು, ಅಲ್ಲಿ ನಿನಗೆ ಒಳ್ಳೇದಾಗ್ತದೆ ಅಂತ ಹೇಳ್ತಾನಂತೆ. ಸಪ್ತ ಗೋದಾವರ ಅನ್ನುವ ಕ್ಷೇತ್ರ. ಆಗ ಅವನು ಹೇಳ್ತಾನೆ, ಅಲ್ಲಿ ತತ್ರ ಸ್ಥಿತಾಯಾರಂಬೋರು ಖ್ಯಾತ ದೇವವತಿ ಶುಭ ಆಗಮಿಷ್ಯ ದೈತ್ಯಸ್ಯ ಪುತ್ರೀ ಕಂದರಮಾಲಿನ ತದಾನ್ಯ ಗುಹ್ಯಕಸುತ ನಂದಯಂತೀತಿ ವಿಶ್ರುತ ಅಂಜನಸ್ಯೇವ ತತ್ರಾಪಿ ಸಮೇಶತಿ ತಪಸ್ವಿನಿ ತಥಾ ಪಾರ ವೇದವತಿ ಪರ್ಜನ್ಯ ದುಹಿತಾ ಶುಭ ಯದಾ ಸಮೇಶಂತಿ ಸಪ್ತ ಗೋದಾವರೇ ಜಲೆ ಹಾಟಕಾಕೆ ಮಹಾದೇವಿ ತದಾ ಸಂಯೋಗ ಮೇಷಸಿ ಇತ್ಯೇ ಮುಕ್ತಾಮನಿನ ಬಾಲ ಚಿತ್ರಾಂಗದ ತದಾ. ಆಗ ಅವನನ್ನು ಮಾತನ್ನು ಹೇಳ್ತಾನಂತೆ, ಈಗ ಅಲ್ಲಿಗೆ ಉಂಟಲ್ವಾ, ನೀನು ಖಂಡಿತ ಅವನೊಟ್ಟಿಗೆ ಸಂಯೋಗ ಹೊಂದಿ, ಯಾರು ನೀನು ಹೇಳ್ತಾ ಇದೆಯೋ ಸುರಥ ಅಂತ, ಅವನೊಟ್ಟಿಗೆ ಸಂಯೋಗ ನಿಂಗೆ ಆಗೇ ಆಗ್ತದೆ, ಅವನೊಟ್ಟಿಗೆ ನೀನು ಸೇರಿಯೇ ಸೇರ್ತಿ. ಯಾವಾಗ ಅಂತ ಕೇಳಿದ್ರೆ ಅಲ್ಲಿಗೆ ದೇವವತಿ ಅಂತ ಒಬ್ಳು ಬರ್ತಾಳೆ, ಅವಳು ಬಂದಾಗ ಇನ್ನೊಬ್ಳು ನಂದಯಂತಿ ಅಂತ ಒಬ್ಳು ಬರ್ತಾಳೆ, ಇನ್ನೊಬ್ಳು ವೇದವತಿ ಅಂತ ಬರ್ತಾಳೆ. ಇವರು 3 ಜನ ಬಂದಾಗ ಖಂಡಿತ ನಿಂಗೆ ಒಳ್ಳೇದಾಗ್ತದೆ ಅಂತ ಹೇಳುವಾಗ ಆಗ ಆ ಋಷಿ ಅಷ್ಟು ಹೇಳಿದ ಮೇಲೆ ಆ ಋಷಿ ಒಂದು ಶ್ಲೋಕವನ್ನು ಬರಿತಾನಂತೆ. ಅಲ್ಲಿ ಆ ಒಂದು ಸ್ಥಳದಲ್ಲಿ ಶಿಲ್ಪದಲ್ಲಿ ಒಂದು ಶ್ಲೋಕವನ್ನು ಬರಿತಾನಂತೆ. ಏನು ಕೇಳಿದ್ರೆ, ನಸೋಸ್ತಿ ಕಶ್ಚಿತ್ ದಶೋಸುರೋವ ಯಕ್ಷೋತ ಮರ್ತ್ಯೋ ರಜನೀಚರೋವ ಇದಮ್ಮಿ ದುಃಖಂ ಮೃಗಶಾವನೇತ್ರ್ಯ ನಿರ್ಮಾಜೇದಿ ಸ್ವಪರಾಕ್ರಮೇಣ ಅಂತ ಒಂದು ಶ್ಲೋಕವನ್ನು ಬರಿತಾನಂತೆ. ಏನು ಕೇಳಿದ್ರೆ, ಇದಾಳಲ್ವಾ, ಇವಳು ಒಬ್ಳು ದೇವತೆ ಅಲ್ಲ, ಇವಳು ಒಂದೇನೋ ಅಸುರಳು ಅಲ್ಲ, ಏನೂ ಅಲ್ಲ, ಅವಳು ಸಾಮಾನ್ಯ ಮನುಷ್ಯ ಅಷ್ಟೇ. ಹೀಗಿರುವಾಗ ಇಂಥವಳಿಗೆ ಯಾರು ಕಷ್ಟವನ್ನು ಕೊಡಬೇಡಿ ಅಂತ ಶ್ಲೋಕವನ್ನು ಬರೆದು ಹೋಗ್ತಾನಂತೆ. ಆಗ ಅವಳಿಗೆ ಧೈರ್ಯ ಬರ್ತದೆ, ಅದೇ ಸ್ಥಳದಲ್ಲಿ ಇದ್ದಾಳಂತೆ ಅವಳು. ಈಗ ಈ 3 ಜನ ಬರಬೇಕು, ಈ 3 ಜನ ಬಂದಾಗ ಅವರೊಟ್ಟಿಗೆ ಸುರತನೊಟ್ಟಿಗೆ ಸಂಗಮವಾಗ್ತದೆ ಅಂತ ಹೇಳಿರುವಂಥದ್ದು. ಯಾವ ರೀತಿಯಾಗಿ ಆಗ್ತದೆ ಅಂತ ಮುಂದೆ ಆ ಕಥೆಯನ್ನು ಮುಂದುವರಿಸ್ತಾರೆ. ಹೇಳ್ತಾರೆ, ದಂಡ ಹೇಳ್ತಾನೆ, ಚಿತ್ರಾಂಗದ ಆಯಾಸ್ತ್ವರಜೆ ತತ್ರ ಸತ್ಯ ಯಥಾ ಸುಖಂ ಸ್ಮರಂತ್ಯ ಸ್ವರತಂ ವೀರಂ ಮಹಾನ್ ಕಾಲ ಸಮಭ್ಯಗಾದ್ ವಿಶ್ವಕರ್ಮಾಭಿಮುನಿನ ಶಪ್ತೋ ವಾನರತಾಂಗತ ನ್ಯಪತನ್ ಮೇಷಿಕರಾತ್ ಭೂಪೃಷ್ಟಂ ವಿಧಿಚೋದಿತಃ. ಅವನು ಆ ಈಗ ವಿಶ್ವಕರ್ಮನ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ, ಒಬ್ಬ ವಾನರನಾಗಿದ್ದಾನೆ. ಅವನು ಒಂದು ಭೂಪೃಷ್ಠ ಅಂದರೆ ಮೇರುನಲ್ಲಿದ್ದ, ಮೇರು ಪರ್ವತದಲ್ಲಿ ವಾಸ ಮಾಡ್ತಾ ಇದ್ದ, ದೇವತೆ ಅಲ್ವಾ. ಆ ನಂತರ ಅವನು ಭೂಮಿಗೆ ಬಿದ್ದು ಬಿಟ್ಟ ಅಂತೆ. ಹೇಗೆ? ಮಂಗನಾಗಿ. ಯಾಕೆ ಶಾಪ ಸಿಕ್ಕಿತಲ್ವ, ಮಂಗನಾಗುವ ಶಾಪ ಕೊಟ್ಟ ಅಲ್ವಾ, ಹಾಗಾಗಿ ಅವನು ಭೂಮಿಗೆ ಬಿದ್ದು ಬಿಟ್ಟ ಅಂತೆ. ಆಗ ಹೇಳ್ತಾರೆ, ಏಕದಾ ದೈತ್ಯಶಾರ್ದೂಲ ಕಂದಕಾಖ್ಯಾಸುತಾಂ ಪ್ರಿಯಾಂ ಪ್ರತಿಗೃಹ್ಯ ಸಮಭ್ಯಾಗ ಖ್ಯಾತಾಂ ದೇವವತೀಮಿತಿ ತಾಂ ಚ ವನಮಾಯಾಂತೀಂ ಸಮಂ ಪಿತ್ರಾವರಾನನಾಂ ದದರ್ಶ ವಾನರಶ್ರೇಷ್ಠ ಪ್ರಜಗ್ರಾಹ ಬಲಾತ್ಕರೇ. ಆಗ ಒಂದು ಬಾರಿ ಕಂದರ ಅಂತ ಒಬ್ಬ, ಅವಳ ಮಗಳೇ ದೇವವತಿ. ಕಂದರ ಅಂತ ಒಬ್ಬ ಇದ್ದಾನಲ್ವಾ, ಅವಳ ಮಗಳೇ ಕಂದರ ಅಂತ ಅವ ದೈತ್ಯ ಅಸುರ, ಅವನ ಮಗಳು ದೇವವತಿ ಅಂತ. ಅವನೇನೋ ಕಾಡಿನಲ್ಲಿ ಯಾರು ವಿಶ್ವಕರ್ಮ ಮಂಗನಾಗಿ ಹಣ್ಣನ್ನೆಲ್ಲ ತಿಂತಿದ್ದ ಅಂತೆ. ಒಂದು ಬಾರಿ ಆ ಕಂದರ ಅಂತ ಕಾಡಿಗೆ ಬಂದಾಗ ಅವನು ಅವಳ ಮಗಳನ್ನು ನೋಡ್ತಾನಂತೆ. ಯಾರು? ಆ ದೇವವತಿಯನ್ನು ನೋಡಿ ಜೋರಾಗಿ ಕೈಯನ್ನು ಇಟ್ಕೊಂಡು ಬಿಡ್ತಾನಂತೆ, ಅವಳ ಕೈಯನ್ನು ಇಟ್ಕೊಂಡು ಬಿಡ್ತಾನಂತೆ. ಹಾಗೆ ಹೇಳ್ತಾರೆ, ತಮಾಪತಂತಂ ದೈತ್ಯೇಂದ್ರಂ ದೃಷ್ಟ್ವಾ ಶಾಖಮುಗೋ ಬಲಿ ತದೇವ ಸಚಾರ್ವಂಗ್ಯ ಹಿಮಾಚಲಮುಪಾಗತ ದದರ್ಶ ಚ ಮಹಾದೇವಂ ಶ್ರೀಕಂಠಂ ಯಮುನಾ ತಟೇ ತಸ್ಯಾ ವಿದೂರೇ ಗಹನಂ ಆಶ್ರಮಂ ಋಷಿವರ್ಜಿತಂ ತಸ್ಮಿನ್ ಮಹಾಶ್ರಮೇ ಪುಣ್ಯೇ ಸ್ಥಾಪ್ಯ ದೇವವತೀಂ ಕಪಿ ನ್ಯಮಜ್ಜ ಸಕಾಳಿಂದ್ಯಾಂ ಪಶ್ಯತೋ ದಾನವಸ್ಯ ಹಿ.
ಆಗ ಅವನ ಕೈಯಲ್ಲಿ ಇಟ್ಕೊಂಡ ಅಲ್ವಾ, ಆಗ ಅವನ ತಂದೆಗೆ ಕಂದ ಜೋರ ಸಿಟ್ಟು ಬಂತಂತೆ, ಓಡ್ಕೊಂಡು ಬರ್ತಾನಂತೆ. ಅವಳು ಓಡ್ಕೊಂಡು ಬರುವಾಗ ಇವನು ಓಡ್ತಾನಂತೆ. ಎಲ್ಲಿ ಹೋಗ್ತಾನೆ ಕೇಳಿದ್ರೆ ಶ್ರೀಕಂಠ ಅಂತ ಕ್ಷೇತ್ರ ಇತ್ತಲ್ವಾ, ಅಲ್ಲಿಗೆ ಹೋಗ್ತಾನಂತೆ. ಅಲ್ಲಿಗೆ ಹೋಗಿ ದೇವತೆಯನ್ನು ಇಡ್ತಾನಂತೆ. ಆನಂತರ ಇವನು ಸ್ನಾನವನ್ನು ಮಾಡ್ತಾನಂತೆ ಆ ಒಂದು ಕಾಳಿಂದಿ ನದಿ ಹತ್ರ. ಆ ಕಾಳಿಂದಿ ನದಿಯಲ್ಲಿ ಸ್ನಾನ ಮಾಡುವುದನ್ನು ಅವನ ತಂದೆ ನೋಡಿ, ನನ್ನ ಮಗಳು ಕೂಡ ಅಲ್ಲೇ ಸ್ನಾನ ಮಾಡಿ ಬಿಟ್ಟಿದ್ದಾಳೆ, ಈಗ ಮೇಲೆ ಬರ್ತಾನೆ ಇಲ್ಲ, ಸತ್ತೇ ಹೋದ್ಲು ಅಂತ ಅನ್ಕೊಂಡು ಬಿಟ್ಟ ಅಂತೆ. ಇವನು ಸಾಯಿಸೇ ಬಿಟ್ಟ ಅಂತೆ ಕಪಿ ಅಂತ ಅನ್ಕೊಂಡು, ಕಪಿಯೊಮ್ಮ ಸಿಗ್ಲಿಲ್ಲ, ಅವನು ಹಿಂತಿರುಗಿ ಹೋದ ಅಂತೆ. ಹೀಗೆ ದೇವವತಿಯನ್ನು ಅವನು ನಿಜವಾಗಿ ದೇವವತಿಯನ್ನು ಒಂದು ಗುಹೆಯಲ್ಲಿ ಇಟ್ಟಿದ್ದ. ಯಾರು ಕಪಿ, ಯಾರು ವಿಶ್ವಕರ್ಮ ಕಪಿ ಆಗಿದ್ದಾರೋ ಅವನು ಒಂದು ಗುಹೆಯಲ್ಲಿ ಇಟ್ಟಿದ್ದ. ಆಗ ತಸ್ತೀರ್ತ್ವಾತ ವೇಗೀಯ ಸಕಪಿ ಪರ್ವತಂ ಪ್ರತಿ ಗಂತು ಕಾಮಮಾತ ಯತ್ರ ನಸ್ತ್ಯಾ ಸುಲೋಚನ ಅತ ಪಶು ಸಮಾಯಾಂತಂ ಅಂಜನಂ ಗುಕ್ಷ್ಯಕೋತ್ತಮಂ ನಂದಯಂತ್ಯಾಸಮಂ ಪುತ್ರ್ಯಾ ಗತ್ವಾ ಜಿಗಮಿಷು ಕಪಿಃ. ಆಗ ಅವನು ಮತ್ತೆ ಪರ್ವತಕ್ಕೆ ಹೋಗ್ತಾನಂತೆ, ಅವಳನ್ನಲ್ಲಿಟ್ಟು ಪರ್ವತಕ್ಕೆ ಹೋಗ್ತಾನಂತೆ. ಪರ್ವತಕ್ಕೆ ಹೋದಾಗ ಗುಕ್ಷ್ಯಕನ ಒಬ್ಳು ಮಗಳು ನಂದಯಂತಿ ಅಂತ ದೇವವತಿ ಸಿಕ್ಕಿದಾಳೆ. ಈಗ ಗುಕ್ಷ್ಯಕನ ಮಗಳು ನಂದಯಂತಿ, 3 ಜನ ಬರ್ತೇನೆ ಹೇಳಿದ್ರಲ್ಲಿ, ದೇವವತಿ, ನಂದಯಂತಿ, ವೇದವತಿ, ಇವರೆಲ್ಲ ಅವಳನ್ನು ಸೇರ್ಬೇಕು. ಚಿತ್ರಾಂಗದ ಸೇರಿದಾಗ ಸೇರ್ತಾರೆ ಅಂತ ಹೇಳಿರುವಂಥದ್ದು. ಈಗ ದೇವವತಿ ಕಥೆ ಆಯ್ತು. ಈಗ ಇಲ್ಲಿ ನಂದಯಂತಿ, ಈ ನಂದಯಂತಿ ಆ ಪರ್ವತದಲ್ಲಿ ಆ ಅಪ್ಪನೊಟ್ಟಿಗೆ ಬಂದಿರುವಾಗ ಆ ಕಪಿ ಬುದ್ಧಿ ಅಲ್ವ, ಏನು ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಇವಳೇ ದೇವತೆಯನ್ನು ಅನ್ಕೊಂಡು ಪುನಃ ಅವಳನ್ನು ಕೂಡ ಇಟ್ಕೊಂಡು ಬಿಡ್ತಾನೆ ಜೋರಾಗಿ. ಅಲ್ಲ, ಇಟ್ಕೊಂಡು ಬಿಡುದಿಲ್ಲ, ಓಡಿಸ್ಕೊಂಡು ಹೋಗ್ತಾನೆ. ನೀನು ದೇವತೆ ಅಲ್ವಾ, ನೀನು ಹಿಡಿತೇನೆ ನೋಡು ನೀನನ್ನು ಅಂತ. ಆಗ ಗುಕ್ಷ್ಯಕೋ ವಿಷತನಯಾಂ ಪತಿತಾಂ ಅಪಗಾಜಲೆ ದುಃಖ ಶೋಕ ಸಮಾಕ್ರಾಂತ ಜಗಾಮ ಅಂಜನ ಪರ್ವತಂ ತತ್ರಾಸು ತಪ ಆಸ್ಥಾಯ ಮೌನವ್ರತ ರಶ್ವಿತಿ ಸಮಾಸ್ತೆ ವೈ ಮಹಾಚಯ ಸಂವತ್ಸರಾಣಾನ್ ಬಹೂನ್. ಆಗ ಈ ಓಡ್ತಾ ಬರೋದು, ಈ ಓಡಿಸ್ಕೊಂಡು ಬರ್ತಾ ಇದ್ದಾನಲ್ವ ಯಾರು ಕಪಿ, ಓಡಿಸ್ಕೊಂಡು ಬರೋದನ್ನು ನೋಡಿ ಅವಳು ಒಂದು ನದಿಗೆ ಬಿದ್ದು ಬಿಡ್ತಾಳಂತೆ. ಅವಳು ನದಿಗೆ ಬಿದ್ದದನ್ನು ನೋಡಿ ತನ್ನ ತಂದೆ ಗುಕ್ಷ್ಯಕ ಇವಳು ಸತ್ತು ಹೋದ್ರೆ ಅವನು ಅನ್ಕೊಂಡು ಬಿಡ್ತಾನಂತೆ, ಇವಳೇನು ಸಿಗುದಿಲ್ಲ ನಂಗೆ ಅಂತ. ಆಗ ಅವಳು ನದಿಯಲ್ಲಿ ಬಿದ್ದವಳು ಹೋಗ್ತಾ ಹೋಗ್ತಾ ಹೇಳ್ತಾರೆ ಎಲ್ಲಿ ಹೋದ್ಲು ಅಂತ. ಗಚ್ಚಂತೋ ಸ ಅತವತಿ ದದೃಶೇ ವಟಪಾದಪಂ ಪ್ರಹಾರ ಪ್ರಾವೃತ ತನುಂ ಜಟಾಧರಮಿವೇಶ್ವರಂ. ಅವಳು ಆ ನದಿಯಲ್ಲಿ ಹೋಗ್ತಾ ಹೋಗ್ತಾ ಒಂದು ಮರದ ಹತ್ರ ಬರ್ತಾಳಂತೆ, ಒಂದು ದೊಡ್ಡ ಆಲದ ಮರದ ಹತ್ರ ಬಂದವಳು ಅದರ ಮೇಲೆ ಅವಳು ಕುತ್ಕೊಂಡು ಬಿಡ್ತಾಳಂತೆ, ಅಂದ್ರೆ ಅದರ ಹತ್ರ ಬರ್ತಾಳಂತೆ. ಆಗ ಅದರ ಹತ್ರ ಬಂದು ಕುತ್ಕೊಂಡವಳು ಅವಳು ಹೇಳ್ತಾರೆ, ನಸೋಸ್ತಿ ಪುರುಷ ಕಶ್ಚಿದ್ ಯಸ್ತಂ ಬ್ರೂಯಾ ತಪೋದನಂ ಯಥಾ ತನಯಸ್ತುಭ್ಯಂ ಉದ್ಬುದ್ಧೋ ವಟಪಾದಪೆ ಶಾಶ್ವತ್ವ ತಂ ತದಾ ವಾಣಿಂ ವಿಸ್ಪಷ್ಟಾಕ್ಷರ ಸಂಯುತಂ ತೇಯ ಗೂರ್ಧ್ವ ಅದಶ್ಚೈವ ಸಮಂತದ ಅವಲೋಕಯತ್. ಅಲ್ಲಿ ಕುತ್ಕೊಂಡವಳಿಗೆ ಒಂದು ಮೇಲ್ಗಡೆಯಿಂದ ಯಾವುದೋ ಧ್ವನಿ ಬರ್ತಾ ಉಂಟು, ಅಂದ್ರೆ ಸರಿಯಾಗಿ ಕೇಳ್ತಾ ಉಂಟು ಆ ಧ್ವನಿ. ಬೇರೆ ಏನು ಕೇಳಿದ್ರೆ, ಒಬ್ಬ ಕೇಳ್ತಾ ಇದ್ದಾನಂತೆ, ಒಬ್ಬ ಪುರುಷ ಇಲ್ವಾ, ಅವನು ಹೇಳ್ತಾ ಇಲ್ವಾ ನನ್ನ ಮಗ ಬಂಧಿತನಾಗಿದ್ದಾನೆ, ಅವನನ್ನು ರಕ್ಷಣೆ ಮಾಡಿ ಅಂತ ಯಾರು ಹೇಳ್ತಾ ಇಲ್ವಾ ಅಂತ ಕೇಳ್ತಾ, ಹಾಗೆ ಒಬ್ಬ ಕೇಳ್ತಾ ಇಲ್ವಾ ಯಾರು ಸಹ, ಒಬ್ಬ ಮೇಲಿಂದ ಯಾರೋ ಹೇಳ್ತಾ ಇದ್ದಾನಂತೆ. ಅವಳು ಮೇಲೆ ಕೆಳಗೆ ನೋಡ್ತಾ ಏನು ಮಾತಾಡ್ತಾ ಇದ್ದಾನೆ, ಒಬ್ಬ ಪುರುಷನಿಲ್ವಾ, ನನ್ನನ್ನು ರಕ್ಷಣೆ ಮಾಡಿ, ನನ್ನ ಮಗ ಬಂಧಿತನಾಗಿದ್ದಾನೆ, ಅವನು ರಕ್ಷಣೆ ಮಾಡಿ ನಾನು ಕೇಳ್ಕೊಳ್ತಾ ಇಲ್ವಾ ಅಂತ ಏನು ಮಾತಾಡ್ತಾ ಇದ್ದಾನೆ. ಮೇಲೆ ಕೆಳಗೆ ನೋಡಿದ್ರೆ ಅದು ಹೇಳ್ತಾರೆ, ತಂ ವಿದ್ರುವಂತಂ ದೃಷ್ಟೈವ ನಂದಯಂತೀಸು ದುಃಖಿತ ಪ್ರಾಕೇನಾಸಿ ಬುದ್ಧಸ್ತ್ವಂ ಪಾಪಿನ ವದ ಬಾಲಕ ಸತಾಮಹ ಮಹಾಭಾಗೆ ಬದ್ಧೋಸ್ಮಿ ಕಪಿನಾವಟೆ ಜಟಾಸ್ವೇವಂ ಸುದುಷ್ಟೇನ ಜೀವಾಮಿ ತಪಸೋಬಲಾತ್. ಅವನೇನು ಮಾತನ್ನು ಹೇಳ್ತಾನೆ ಕೇಳಿದ್ರೆ, ನಾನುಂಟಲ್ವಾ ಒಬ್ಬ ಕಪಿಯಿಂದ ಇಲ್ಲಿ ಬಂಧಿತನಾಗಿದ್ದೇನೆ ಅಂತ. ಅವಳೇ ತುಂಬ ಬೇಜಾರಲ್ಲಿದ್ದಾಳೆ, ಇವನ ಕಷ್ಟನ್ನು ಕೇಳ್ತಾ ಇದ್ದಾಳೆ. ನಾನು ಈಗ ಒಬ್ಬ ಕಪಿಯಿಂದ ಬಂಧಿತನಾಗಿದ್ದೇನೆ, ನಾನು ಜೀವನ ಮಾಡ್ತಾ ಇದ್ದೇನೆ ಕೇಳಿದ್ರೆ ಉಂಟಲ್ವಾ, ಅದು ತಪಸ್ಸಿನಿಂದ ಮಾತ್ರ ಸಾಧ್ಯ. ಒಂದು ತಪಸ್ಸಿನ ವರದಿಂದ, ಏನೋ ದೇವರ ದಯೆಯಿಂದ ನಾನು ಈಗ ಸಹ ಜೀವನ ಮಾಡ್ತಾ ಇದ್ದೇನೆ. ಅವನು ಇಷ್ಟು ಗಟ್ಟಿಯಾಗಿ ನಾನು ಕಟ್ಟಿಬಿಟ್ಟಿದ್ದಾನೆ, ಆ ಕಪಿ ನಾನು ಇಷ್ಟು ಗಟ್ಟಿಯಾಗಿ ಕಟ್ಟಿಬಿಟ್ಟಿದ್ದಾನೆ ಅಂತ ಆ ಕಪಿ ಬಗ್ಗೆ ಹೇಳ್ತಾನಂತೆ ಅವನು. ತಸ್ಯಾಮಿ ಜಪಮಾನಸ್ಯ ಮಹಾಯೋಗಂ ಮಹಾತ್ಮನ ಜಾತೋ ಲಿವೃಂದ ಸಂಯುಕ್ತ ಸರ್ವಶಾಸ್ತ್ರ ವಿಶಾರದ ತೋ ಮಾಮ ಅಬ್ರವೀತ್ ತಾತೋ ನಾಮ ಕೃತ್ವಾ ಶುಭಾನ್ನೇ ಜಾಬಾಲಿತಿ ಪರೀಕ್ಷಾಯ ತಚ್ಚೃಣಶ್ವ ಶುಭಾನನೇ. ಒಂದು ಬಾರಿ ನನ್ನ ತಂದೆ ಯಾರು ಗೊತ್ತಾ, ಋತಧ್ವಜ ಅಂತ ಒಂದಕ್ಕೊಂದು ತುಂಬಾ ಕತೆಗೆ ಲಿಂಕ್ ಇದೆ ಇಲ್ಲಿ. ನನ್ನ ತಂದೆ ಋತಧ್ವಜ ಅಂತ, ಅವನು ಒಂದು ಬಾರಿ ಒಳ್ಳೆ ತಪಸ್ಸನ್ನು ಮಾಡಿ ನನ್ನನ್ನು ಅವನು ಪಡೆದು ನನಗೆ ಜಾಬಾಲಿ ಅಂತ ಹೆಸರಿಟ್ಟ. ಆ ಜಾಬಾಲಿ ಅಂತ ಹೆಸರಿಟ್ಟ ಮೇಲೆ ಅಲ್ಲಿ ನನ್ನ ಜಾತಕವನ್ನು ನೋಡಿ ಏನು ಗೊತ್ತಾಯ್ತು ಕೇಳಿದ್ರೆ, ಇವನಿಗೆ 5,000 ವರ್ಷಗಳ ಕಾಲ ಬಾಲನಾಗಿರ್ತಾನೆ, 10,000 ವರ್ಷಗಳ ಕಾಲ ಕುಮಾರನಾಗಿರ್ತಾನೆ, ಪುನಃ 20 ವರ್ಷಗಳ ಕಾಲ ಯುವಕನಾಗಿರ್ತಾನೆ, ಆ ನಂತರ ಅದರ 40 ವರ್ಷಗಳ ಕಾಲ ಒಬ್ಬ
ವೃದ್ಧನಾಗಿರ್ತಾನೆ. ಅಂದರೆ ಪುನಃ ಬಾಲಕನಾಗಿ 500 ವರ್ಷಗಳ ಕಾಲ ಬಂಧನದಲ್ಲಿರ್ತಾನೆ, ಪುನಃ 500 ವರ್ಷಗಳ ಕಾಲ ಕುಮಾರನಾಗಿರ್ತಾನೆ ಅಂತ ಇಷ್ಟು ಕಥೆಯನ್ನು ಹೇಳ್ತಾರೆ. ಆಗ ಮತ್ತೆ ಪುನಃ 40 ವರ್ಷ 40 ವರ್ಷ ವೃದ್ಧನಾಗಿರ್ತಾನೆ ಅಂತ ಇಷ್ಟು ಮಾತನ್ನು ಹೇಳಿ, ಇತ್ತೇ ಮುಕ್ತ ಪಿತ್ರಾಹಂ ಬಾಲ ಪಂಚಾದೇಶಿಕ ವಿಚರಾಮಿ ಮಹೀಪೃಷ್ಟಂ ಗಚ್ಚನ್ ಸ್ನಾತುಂ ಹಿರಣ್ಮತೀಂ ತಥೋ ಪಶ್ಯಂ ಕಪಿವರಂ ಸೋವದನ್ ಮಾಂ ಕ್ವಾಯಸ್ಯಸಿ ಇಮಾಂ ದೇವತೀಂ ಗುಹ್ಯಂ ಮೂಢಂ ನ್ಯಸ್ತಾ ಮಹಾಶ್ರಮೇ ತಥೋಸೋ ಮಾಂ ಸಮಾದಾಯ ವಿಸ್ಫುರಂತಂ ಪ್ರಯತ್ನತ ವಟಾಗ್ರೆ ಅಸ್ಮಿನ್ ಉದ್ಭವಂದ ಜಟಾಭಿರವಿ ಸುಂದರಿ. ಇವನು ಒಂದು ಬಾರಿ ಈ ಥರ ಇರುವಾಗ ಅವನು ಓಡಾಡ್ತಾ ಇದ್ದಾನಂತೆ. ಒಬ್ಬ ಆ ಜಾಬಾಲಿ ಅಂತ ಏನು ಋಷಿ ಇದ್ದಾನೆ ಅವನು ಓಡಾಡ್ತಾ ಇದ್ದಾನಂತೆ. ಓಡಾಡ್ತಾ ಇರುವಾಗ ಈ ಕಪಿ ಇದ್ದಾನಲ್ವ, ಇವನು ಅವನನ್ನು ನೋಡಿ ಇವನು ದೇವವತಿಯೇ ಅಂತ ಅನ್ಕೊಂಡು ಅವನನ್ನೇ ಬಂಧನ ಮಾಡಿ ಬಿಡ್ತಾನಂತೆ. ಯಾರನ್ನು ನೋಡಿದ್ರೆ ದೇವವತಿ ಅಂತ ಅನಿಸ್ತಾ ಇದೆ. ಕವಿ ಬುದ್ಧಿ, ದೇವವತಿ ದೇವವತಿ ಅಂತ ಅನ್ಕೊಂಡು ಎಲ್ಲರನ್ನು ಕೂಡ ಸಿಕ್ಕಿದವರನ್ನೇ ಬಂಧನ ಮಾಡ್ತಾ ಇದ್ದಾನೆ. ಈಗ ಹಿಂದೆ ಅವಳನ್ನು ನಂದೆಯಂತಿಯನ್ನು ಮಾಡಿದ, ಈಗ ಇವನನ್ನು ಕೂಡ ಮಾಡಿಬಿಟ್ಟಿದ್ದಾನೆ. ಆಗ ಅಭೇದ್ಯೋಯಮಾನ ಅನಾಕಮ್ಯ ಉಪದಿಷ್ಟಾ ತದಾಪ್ಯದಃ ದಿಶೋ ಮುಖೇಶು ಸರ್ವೇಷು ಕೃತಂ ಯತ್ರಂ ಲತಾಮಯಂ ಸಂಯಮ್ಯ ಮಾಂ ಕಪಿವರಃ ಪ್ರಯಾತೋ ಅಮರ ಪರ್ವತಂ ಯಥೇಚ್ಛಯ ಮಯಾ ದುಷ್ಟಂ ಏತತ್ತೇ ಗದಿತಂ ಶುಭೇ ಭವತಿ ಕಾಮಹಾರಣ್ಯೇ ಲಲನಾ ಪರಿವರ್ಜಿತ ಸಮಾಯದ ಸುಜಾರ್ವಂಗಿ ಕೇನ ಸಾರ್ಥೇನ ಮಾಂ ವದ. ಆಗ ಇಷ್ಟು ಮಾತನ್ನು ಹೇಳಿ, ನಾನು ಇಂತಹ ಇದನ್ನುಂಟಲ್ವ ಅಭೇದ್ಯ, ಇದು ಮೇಲಿನಿಂದ ಬಂದು ತೆಗಿತೇನೆ ಕೆಳಗಿಂದ ಬಂದು ತೆಗಿತೇನೆ ಅಷ್ಟಿಲ್ಲ, ಲತೆಗಳಿಂದ ಉಂಟಲ್ವ ಬಳ್ಳಿಗಳಿಂದ ಅವನನ್ನು ಯಾವ ರೀತಿಯಾಗಿ ಬಂಧನ ಮಾಡಿದ್ದಾನೆ ಕೇಳಿದ್ರೆ ಒಂದು ಉಸಿರಾಡ್ಲಿಕ್ಕೂ ಕಷ್ಟ, ಆ ರೀತಿಯಾಗಿ ಬಂಧನ ಮಾಡಿಬಿಟ್ಟಿದ್ದಾನೆ ಆ ಕಪಿ. ಹಾಗಾಗಿ ತುಂಬಾ ಕಷ್ಟದಲ್ಲಿದ್ದೇನೆ ಅಂತ ಹೇಳುವಾಗ ಇಷ್ಟು ಹೇಳ್ತಾನೆ. ಆದ್ರೆ ನೀನ್ ಯಾರು, ನೀನ್ ಯಾಕೆ ಇಲ್ಲಿ ಬಂದಿದ್ದಿ, ನೀನ್ ಯಾಕೆ ಒಬ್ಬಳೆ ಬಂದಿದ್ದಿ ಅಂತ ಕೇಳುವಾಗ ಅವಳು ಹೇಳ್ತಾಳೆ, ತತ್ರ ಮೇ ಜಾತಕೆ ಪ್ರೋಕ್ತ ಋಷಿಣ ಮುದ್ಗಲೇನಹಿ ಇಯಂ ನರೇಂದ್ರ ಮಹಿಷಿ ಭವಿಷ್ಯತಿನ ಸಂಶಯ ತದ್ವಾಕ್ಯ ಸಮಾಕಾಲಂ ಚ ವೇದನದ್ದೇವ ದುಂದುಭಿಃ ಶಿವಾಚ ಶಿವನಿರ್ಘೋಷ ತಥೋ ಭೂಯೋ ಬ್ರವೀನ್ ಮುನಿಃ. ನಾನು ಕೂಡ ಒಬ್ಬ ಮುದ್ಗಲಾದ ಋಷಿಗಳಿಂದ ನನ್ನ ಜಾತಕದಲ್ಲಿ ಏನು ಹೇಳಿದ್ದಾರೆ ಕೇಳಿದ್ರೆ, ನಾನು ನರೇಂದ್ರನ ಒಬ್ಬ ರಾಜನ ಹೆಂಡತಿ ಆಗ್ತೇನೆ ಅಂತಲೇ ಹೇಳಿದ್ದಾರೆ. ನಾನು ನೋಡಿದ್ರೆ ಈಗ ಜಾತಕದಲ್ಲಿ ಹಾಗೆಲ್ಲ ಹೇಳಿದ್ದಾರೆ, ನಾನು ನೋಡಿದ್ರೆ ಇಷ್ಟು ಕಷ್ಟದಲ್ಲಿದ್ದೇನೆ, ಈಗ ಎಲ್ಲೆಲ್ಲ ಓಡಿ ಬಂದಿದ್ದೇನೆ, ಯಾರ ಗತಿ ಇಲ್ಲ ನಂಗೀಗ, ಅಷ್ಟು ಕಷ್ಟದಲ್ಲಿದ್ದೇನೆ ಅಂತ ಅವಳು ತನ್ನ ವಿಷಯವನ್ನು ಹೇಳ್ತಾಳಂತೆ. ಆಗ ಪಿತಾ ಮಾಮಪಿಚಾದಾಯ ಸಮಾಗಂತು ಮತೈಚ್ಛತ ತೀರ್ಥಂ ತಥೋ ಹಿರಣ್ಮತ್ಯ ಸ್ಥಿರಾತ್ ಕಪಿರತೋತ್ಪತತ್ ತದ್ಭಯಾಚ ಮಯಾ ಹ್ಯಾತ್ಮ ಚಿಕ್ಷಿಪ್ತ ಸಾಗರಗಾಜಲೆ ತಯಾಸ್ಮಿ ದೇಶಮಾನೀತ ಇಮಂ ಮಾನುಷವರ್ಜಿತಂ. ಅವಳು ಹೇಳ್ತಾಳೆ, ಇಷ್ಟೆಲ್ಲ ಹೇಳಿದ್ದಾರೆ, ಅಷ್ಟೇ ಅಲ್ಲದೆ ನಾನು ಕೂಡ ನನ್ನ ತಂದೆಯೊಂದಿಗೆ ಇಲ್ಲಿ ಬಂದಿದ್ದೆ ಸ್ನಾನ ಮಾಡ್ಲಿಕ್ಕೆ ಅಂತ ಹಿರಣ್ಮತಿಯ ನದಿ ಹತ್ರ. ಅಲ್ಲಿ ನೋಡಿದೆ ಉಂಟಲ್ವಾ ಒಬ್ಬ ಕಪಿ ಓಡಿಸ್ಕೊಂಡು ಬಂದ ನನ್ನನ್ನು, ಓಡಿಸ್ಕೊಂಡು ಬಂದಾದ ನಾನು ನದಿಗೆ ಬಿದ್ದು ಬಿಟ್ಟೆ. ಅಲ್ಲಿಂದ ಬಂದು ಈಗ ಇಲ್ಲಿಗೆ ಬಂದು ಬಿಟ್ಟಿದ್ದೇನೆ. ಮನುಷ್ಯರೇ ಇಲ್ಲ, ಇಲ್ಲಿ ಒಂದು ನರಪಿಳ್ಳೆ ಸಹ ಇಲ್ಲ ಅಂತ ಹೇಳ್ತಾರಲ್ವ, ಆ ಥರ ಅಂತಹ ಪ್ರದೇಶಕ್ಕೆ ಬಂದಿದ್ದೇನೆ. ಇಲ್ಲಿ ಯಾರ ಗತಿಯೇ ಇಲ್ಲ, ಏನಾಗ್ತಾ ಇದೆ ಜೀವನ ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಅವಳು ಹೇಳ್ತಾಳಂತೆ. ಆಗ ತತ್ರ ಗಚ್ಚತಿ ಮಧ್ಯಾಹ್ನೆ ಮತ್ಪಿತಾ ಶರ್ವಮರ್ಚಿತಂ ತಸ್ಮೈ ನಿವೇದಯಾತ್ಮಾನಂ ತತ್ರ ಶ್ರೇಯೋಜಿ ಲಪ್ಸ್ಯಸೆ ತಸ್ತು ತ್ವರಿತಾ ಕಾಲೇ ನಂದಯಂತಿ ತಪೋನಿಧಿಂ ಪರಿತ್ರಾಣಾರ್ಥಮಗಮದ್ ಹಿಮಾದ್ರೇ ಯಮುನಾಂ ನದಿಂ. ಅವನು ಹೇಳ್ತಾನೆ, ಅದು ಉಂಟಲ್ವಾ, ನೀನೀಗ ಶ್ರೀಕಂಠ ಅನ್ನೋ ಸ್ಥಳಕ್ಕೆ ಹೋಗು, ಅಲ್ಲಿ ನನ್ನ ಋತಧ್ವಜ ಅಂತ ಬರ್ತಾನೆ, ಮೊದಲು ನನ್ನ ರಕ್ಷಣೆ ಏನಾದರೂ ಮಾಡು ನೀನು. ಅವನ ಹತ್ರ ಹೇಳು, ಶ್ರೀಕಂಠ ಏನೋ ಕ್ಷೇತ್ರದಲ್ಲಿ ಋತಧ್ವಜ ಸಿಗ್ತಾನಲ್ಲ, ಅವನ ಹತ್ರ ಹೇಳು, ನಾನು ನಿನ್ನ ಮಗ ಇದ್ದಾನಲ್ವಾ ಅಲ್ಲಿ ಬಂಧನಕ್ಕೊಳಗಾಗಿದ್ದಾನೆ, ರಕ್ಷಣೆ ಮಾಡು ಅಂತ ಅವನ ಹತ್ರ ಕೇಳು. ಖಂಡಿತ ಅವನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಅಂತ ಅವಳ ಹತ್ರ ಹೇಳಿದಾಗ, ಜಾಬಾಲಿ ಅವಳ ಹತ್ರ ಹೇಳಿದಾಗ ಅವಳು ತೇಷಾಮರ್ಥಂ ಹಿ ವಿಜ್ಞಾನ ಸಾಧದ ಚಾರುಹಾಸಿನಿ ಸಜ್ಜಾವಾಲಿದಿತಂ ಶ್ಲೋಕಂ ಅಲಿಕಚ್ಚಾನ್ಯಮಾತ್ಮನ ಮುದ್ಗಲೇನಾಸ್ಮಿ ಗದಿತ ರಾಜಪತ್ನಿ ಭವಿಷ್ಯತಿ ಸಾ ಚ ವಸ್ತಾಮಿಮಾಂ ಪ್ರಾಪ್ತ ಕಶ್ಚಿನ್ಮಾಂ ತ್ರಾತುಮೀಶ್ವರಃ. ಅವಳು ಏನು ಮಾಡ್ತಾಳೆ ಕೇಳಿದ್ರೆ, ಏನು ಆ ಜಾಬಾಲಿ ಹೇಳಿದ್ದಲ್ವಾ, ಅವಳು ಕೂಡ ಅದೇ ಕ್ಷೇತ್ರದಲ್ಲಿ ಎಲ್ಲಿ ದೇವವತಿ ಹಿಂದೆ ಬರ್ತಿದ್ಲಲ್ವಾ, ಅಂದ್ರೆ ಆ ಋತಧ್ವಜ ಬರ್ತಿದ್ದಲ್ವ ದೇವವತಿ ಬಗ್ಗೆ, ಅದೇ ಸ್ಥಳದಲ್ಲಿ ಇವಳು ಕೂಡ ಒಂದು ಶ್ಲೋಕವನ್ನು ಬರಿತಾಳಂತೆ. ಏನು ಕೇಳಿದ್ರೆ, ಒಬ್ಬ ಜಾಬಾಲಿ ಅಂತ ಒಬ್ಬಿದ್ದಾನೆ, ಅವನು ಕಾಯ್ತಾ ಇದ್ದಾನೆ ತಂದೆ ಬರಬೇಕು ಅಂತ ಹೇಳ್ತಾನಂತೆ. ಅಷ್ಟೇ ಅಲ್ಲದೆ ಅವಳ ಕಥೆಯನ್ನು ಕೂಡ ಬರೀತಾನಂತೆ, ನಾನು ಮುದ್ಗಲನ ನಾನು ಕೂಡ ರಾಜಪತ್ನಿಯಾಗಿ ಯೋಗ್ಯತೆ ಇದೆ, ಅದು ನಾನು ಕೂಡ ತುಂಬಾ ಕಷ್ಟದಲ್ಲಿ ಓಡಾಡ್ತಾ ಇದ್ದೇನೆ ಅಂತ ಅವಳು ಕೂಡ ಆ ಶ್ಲೋಕ ಬರಿತಾಳಂತೆ. ಆಗ ತದೋದರ್ಶ ದೇವಾಭಾಂ ಸಿತಾಂ ದೇವತೀಂ ಶುಭಾಂ
ಸಂಶುಷ್ಕಾಸ್ಯಾಂ ಚಲನ್ನೇತ್ರಾಂ ಪರಿಮ್ಲಾನ ಯುವಾಬ್ಜನೀಂ. ಆಗ ಅವಳು ಶ್ರೀಕಂಠಕ್ಕೆ ಹೋಗಿದ್ದಾಳಲ್ವ, ಅಲ್ಲಿ ಯಾರಿದ್ದಾರೆ? ದೇವವತಿ ಇದ್ದಾಳಲ್ವ. ದೇವವತಿಯನ್ನು ಅವಳನ್ನು ಇವಳು ಭೇಟಿ ಮಾಡ್ತಾಳೆ. ಅವಳನ್ನು ಭೇಟಿ ಮಾಡಿ ಅವಳನ್ನು ನೋಡಿ ಇಬ್ರು ಪರಸ್ಪರ ನೋಡ್ಕೊಳ್ತಾರಂತೆ. ಯಾರು ಇವರು? ಇಬ್ರು ಕೂಡ ತುಂಬಾ ಚೆನ್ನಾಗಿದ್ದಾರೆ ಅಂತ ಇಬ್ರು ಯೋಚನೆ ಮಾಡ್ಕೊಳ್ತಾರಂತೆ. ಇವಳು ತುಂಬಾ ಸುಂದರವಾಗಿದ್ದಾಳೆ ಅಂತ ಅವಳು ದೇವವತಿ ಯೋಚನೆ ಮಾಡಿದರೆ, ಇನ್ನು ದೇವವತಿ ಇವಳು ತುಂಬಾ ಸುಂದರವಿದ್ದಾಳೆ ಅಂತ ಇಬ್ರು ಪರಸ್ಪರ ಯೋಚನೆ ಮಾಡ್ಕೊಂಡ್ರಂತೆ. ಹಾಗೆ ಹೇಳ್ತಾರೆ, ತೇ ಪರಿಜ್ಞಾತತ್ವಾರ್ಥೆ ಅನ್ಯೋನ್ಯಂ ರನೋತ್ತಮೆ ಸಮಾಸೀನೆ ಕಥಾಭಿಸ್ತೆ ನಾನಾ ರೂಪ ರಾಧರಾತ್ ಏತಸ್ಮಿನ್ನಂತರೇ ಪ್ರಾಪ್ತಃ ಶ್ರೀಕಂಠಂ ಸ್ನಾತು ಮಾದರಾತ್ ಸತ್ವಜ್ಞೋ ಮುನಿಶ್ರೇಷ್ಠೋ ಅಕ್ಷರಾಣ್ಯವಲೋಕಯನ್. ಅವರು ಕೂಡ ಅವರ ಪರಸ್ಪರ ನೋಡ್ಕೊಂಡಾಗ ಏನು ಅನಿಸ್ತು ಕೇಳಿದ್ರೆ, ನಾವಿಬ್ಬರೂ ಕೂಡ ಒಂದೇ ಕಷ್ಟಕ್ಕೊಳಗಾಗಿದ್ದೇವೆ ಅಂತ. ಇಬ್ಬರಿಗೂ ಕೂಡ ಈಗ ಯಾರು ಗತಿ ಇಲ್ಲ ಅಂತ ಅನ್ಕೊಂಡು ಒಳ್ಳೆ ಸುಹೃತ್ಗಳಾಗಿ ಹೋದ್ರಂತೆ, ಒಳ್ಳೆ ಮಿತ್ರರಾಗಿ ಹೋದ್ರಂತೆ. ಆ ಕಥೆನಲ್ಲಿ ನಿಲ್ಲಿಸ್ತಾರೆ. ಆ ನಂತರ ಇಲ್ಲಿ ಯಾರು ಋತಧ್ವಜ ಇದ್ದಾನಲ್ವಾ, ಅವನು ಸ್ನಾನ ಮಾಡ್ಲಿಕ್ಕಂತ ಬರ್ತಾನಂತೆ. ಸ್ನಾನ ಮಾಡ್ಲಿಕ್ಕಂತ ಬಂದವ ಆ ಶ್ಲೋಕವನ್ನು ನೋಡ್ತಾನಂತೆ. ಏನೋ ಕಷ್ಟದಲ್ಲಿದ್ದಾನೆ, ಅಂದ್ರೆ ಒಬ್ಬ ಇದ್ದಾನೆ ಜಾಬಾಲಿ ಅಂತ, ತುಂಬಾ ಕಷ್ಟದಲ್ಲಿದ್ದಾನೆ. ತುಂಬಾ ಒಂದು ಕಪಿ ಬಂದು ಅವನನ್ನು ಬಳ್ಳಿಯಲ್ಲಿ ಕಟ್ಟಿಬಿಟ್ಟಿದೆ ಅಂತ ಇಷ್ಟು ತಿಳಿದುಕೊಂಡು ಅವನಿಗೆ ಗೊತ್ತಾಗ್ತದಂತೆ, ಓ ನನ್ನ ಮಗ ಈ ರೀತಿಯಾಗಿ ಎಲ್ಲೋ ತೊಂದರೆಯಲ್ಲಿದ್ದಾನೆ ಅಂತ ಅವನಿಗೆ ಗೊತ್ತಾಗ್ತದಂತೆ. ಆಗ ತಂ ದೃಷ್ಟ್ವಾ ಪ್ರತಿಶ್ರೇಷ್ಠಂ ತಾಪಸೋ ವಾಕ್ಯಮಬ್ರವೀತ್ ಶ್ರೇಯತಾ ನರಶಾರ್ದೂಲ ವಿಜ್ಞಾತಿರ್ಮ ಪಾರ್ಥಿವ ಮಾ ಪುತ್ರೋ ಗುಣೇರ್ಯುಕ್ತ ಸರ್ವಶಾಸ್ತ್ರ ವಿಶಾರದ ಉದ್ಬುದ್ಧ ಕಪಿನಾರಾಜನ್ ವಿಷಯ ಅಂತೆ ತವೈವಹಿ. ಆಗ ಅವನು ಹೋಗಿ ಸೀದಾ ಇಕ್ಷ್ವಾಕು ಹತ್ರ ಹೋಗ್ತಾನಂತೆ. ಆ ಋತಧ್ವಜ ಇಕ್ಷ್ವಾಕು ಹತ್ರ ಹೋಗಿ, ಒಬ್ಬ ಕಪಿ ಇದ್ದಾನಲ್ವಾ ಅವನು ನನ್ನ ಮಗನನ್ನು ಕಟ್ಟಿಬಿಟ್ಟಿದ್ದಾನೆ, ಹಾಗಾಗಿ ನನಗೆ ಅವನನ್ನು ರಕ್ಷಣೆ ಮಾಡ್ಲಿಕ್ಕೆ ಉಂಟಲ್ವಾ, ನಿನ್ನ ಮಗ ಶಕುನಿ ಅಂತಿದ್ದಾನಲ್ವಾ, ಇಕ್ಷ್ವಾಕು ಹತ್ರ ಹೇಳುವಂತಹ ಮಾತು ಋತಧ್ವಜ, ನಿನ್ನ ಮಗ ಶಕುನಿ ಅಂತಿದ್ದಾನಲ್ವಾ ಅವನು ಮಾತ್ರ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ, ಮತ್ತಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನಂತೆ ಆ ಋತಧ್ವಜ. ಆಗ ತೈತಪಿತ್ರ ಭ್ರಾತಾ ಮಹಾಭುಜ ಸಂಪ್ರಾಪ್ತೋ ಬಂಧನೋದ್ದೇಶಂ ಸಮಂ ಹಿ ಪರಮರ್ಷಿಣ ದೃಷ್ಟ್ವಾ ನಿಗ್ರೋಧಮತ್ಯುಚ್ಛಂ ಪ್ರರೋಹ ತೃತದಿಗ್ಮುಖಂ ವೃಕ್ಷಶಿಖರೆ ಉದ್ಬುದ್ಧಂ ಋಷಿಪುತ್ರಕಂ ತಾಂ ಸರ್ವಾಲತಾಪಾಶಾನ್ ದೃಷ್ಟವಾನ್ ಸಮಂತತ ದೃಷ್ಟ್ವಾ ಸ ಮುನಿಪುತ್ರಂ ತಂ ಸ್ವಜಟಾ ಸಂಯತಂ ವಟೇ ಧನುರಾದಾಯ ಬಲವಾನ್ ಅಧಿಜ್ಯಂ ಸಚಕಾರಃ ಲಾಘವ ಋಷಿಪುತ್ರಂ ತಂ ರಕ್ಷಂಚಿಚ್ಛೇದ ಮಾರ್ಗಣೈ. ಆನಂತರ ಖಂಡಿತ ನಾನು ರಕ್ಷಣೆ ಮಾಡ್ತೇನೆ ಅಂತ ಅನ್ಕೊಂಡು ಆ ಶಕುನಿ ಹೋಗ್ತಾನಂತೆ. ಅಲ್ಲಿ ಹೋಗಿ ಆ ಲತೆ ಎಷ್ಟು ಕಷ್ಟದಲ್ಲಿ ಬಂಧನಕ್ಕೊಳಗಾಗಿದ್ರು ಕೂಡ ಎಲ್ಲವನ್ನು ಛೇದ ಮಾಡಿ ಅವನನ್ನು ರಕ್ಷಣೆ ಮಾಡ್ತಾನಂತೆ, ಜಾಬಾಲಿಯನ್ನು ರಕ್ಷಣೆ ಮಾಡ್ತಾನಂತೆ ಅವನು. ಆಗ ಕಪಿನಾಯತ್ಕೃತಂ ಲತಾ ಸರ್ವಂ ಲತಾ ಪಾಶಂ ಚತುರ್ದಿಶಂ ಪಂಚವರ್ಷತೆ ಕಾಲೇ ಗತೆ ಶಕ್ತ ಸದಾಶರೈಃ ಲತಾ ಚನ್ನಂ ರಸ್ತೂರ್ಣಂ ಆರೋಹಂ ನಿರ್ವಟಂ ಪ್ರಾಪ್ತಂ ಸ್ವಪಿತರಂ ದೃಷ್ಟ್ವಾ ಜಾಬಾಲಿ ಸಂಹಿತಾಪಿ ಸನ್ ತಸ್ಮಿನ್ ಸದಾ ಶ್ವೇತನೇ ಋತಧ್ವಜ ಸ್ನಾತೆ ನರೇಂದ್ರಸ್ಯ ತ್ರಾತೆ ನರೇಂದ್ರಸ್ಯೇನ ತನ್ವಿನಾ ಜಾಬಾಲಿನಾ ಭಾರವಹೇನ ಸಂಯುತಃ ಸಮಾಜಗಾಮಾದ ನದೀಂ ಸ ಸೂಯಜಾಂ. ಆನಂತರ ಈ ರೀತಿಯಾಗಿ ರಕ್ಷಣೆ ಒಳಗಾದನ್ನು ನೋಡಿ ತುಂಬಾ ಸಂತೋಷವಾಗಿ ನನ್ನ ಮಗ ರಕ್ಷಣೆ ಮಾಡಿಬಿಟ್ಟ ಅಂತ ಅನ್ಕೊಂಡು, ಅಂದ್ರೆ ರಾಜನ ಮಗ ರಕ್ಷಣೆ ಮಾಡಿಬಿಟ್ಟ ಅಂತ ಅನ್ಕೊಂಡು ಆ ಋತಧ್ವಜ ಮಗನೊಂದಿಗೆ ಯಮುನಾ ನದಿಗೆ ಬಂದು ಅಲ್ಲಿ ಸ್ನಾನವನ್ನು ಮಾಡ್ತಾನಂತೆ. ಇಷ್ಟು ಆ ಜಾಬಾಲಿ ಹೇಗೆ ಬಂಧ ಮುಕ್ತನಾದ ಅಂತ ಕಥೆಯನ್ನು ಇಲ್ಲಿ ಹೇಳಿದ್ರು. ಆನಂತರ ಹೇಳ್ತಾರೆ, ಏತಸ್ಮಿನ್ ನಂತರೇ ಬಾಲೆ ಯಕ್ಷಾಸುರಸುತೆ ಶುಭೆ ಸಮಾಗತೆ ಹರಂ ದೃಷ್ಟ್ವಾ ದ್ರಷ್ಟುಂ ಶ್ರೀಕಂಠಂ ಯೋಗಿನಾಂ ವರಂ ದದಶಾತೆ ಪರಿಪ್ಲಾನ ಸಂಶುಷ್ಕ ಕುಸುಮಂ ವಿಭುಂ ಬಹುರ್ನಿರ್ಮಾಲ್ಯ ಸಂಯುಕ್ತಂ ಗತೆ ತಸ್ಮಿನ್ ಋತಧ್ವಜೆ ತಸ್ತಂ ವೀಕ್ಷದೇವೇಶಂ ತೇಯೋಬೆ ಅಪಿ ಕನ್ಯಕೆ ಸ್ನಾಪಯೇತಾಂ ವಿಧಾನೇನ ಪೂಜಯೇತಾಂ ಅಹರ್ನಿಶಂ. ಈಗ ಅವನು ಏನೋ ರಕ್ಷಣೆಗೊಳಗಾದ, ಯಾರು ಆ ಜಾಬಾಲಿ. ಇಲ್ಲಿ ನೋಡಿದ್ರೆ ಇವರಿಬ್ರು ಹಾಗೆ ಇದ್ದಾರಲ್ವಾ, ನಂದಯಂತಿ ಮತ್ತೆ ದೇವವತಿ ಇಬ್ಬರು ಕೂಡ ಕಷ್ಟದಲ್ಲೇ ಇದ್ದಾರೆ. ಈಗ ನಾವು ರುದ್ರನ ಮೊರೆಗೆ ಹೋಗೋಣ. ಆ ಶ್ರೀಕಂಠೇಶ್ವರದಲ್ಲಿ ಯಾರು ಅಲ್ಲಿ ದೇವರಿರುವುದು ಕೇಳಿದ ರುದ್ರ. ಆ ರುದ್ರನ ತಪಸ್ಸನ್ನು ಮಾಡ್ತಾರಂತೆ, ಹೇಗಾದ್ರೆ ನಮಗೆ ರಕ್ಷಣೆ ಸಿಗಬೇಕು ಅಂತ ಆ ದೇವವತಿ ಮತ್ತು ನಂದಯಂತಿ ತಪಸ್ಸನ್ನು ಮಾಡ್ತಾ ಇದ್ದಾರಂತೆ. ಆ ರುದ್ರನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಅನ್ಕೊಳ್ತಾ ಇದ್ದಾರಂತೆ. ಆಗ ತಾಭ್ಯಾಂ ತತ್ರೈವ ಋಷಿರಭ್ಯಾಗಮತ್ವನಂ ದ್ರಷ್ಟುಂ ಶ್ರೀಕಂಠಮವ್ಯಕ್ತಂ ಗಾಲವೋ ನಾಮ ನಾಮತ ಸ ದೃಷ್ಟ್ವಾ ಕನ್ಯಕಾ ಯುಗ್ಮಂ ಕಸ್ಯೇದಮಿತಿ ಚಿಂತಯನ್
ಪ್ರವೇಶ ಶುಚಿ ಸ್ನಾತ್ವಾ ಕಾಲಿಂದ್ಯಾ ಯಮಲೇ ಜಲೇ ತಥೋ ಅನುಪಪೂಜಯಾಮಾಸ ಶ್ರೀಕಂಠಂ ಗಾಲವೋ ಮುನಿಃ ಗಾಯತೆ ಸುಸ್ವರಂ ಗೀತಂ ಯಕ್ಷಾಸುತೆ ತತಃ. ಆಗ ಅಲ್ಲಿಗೆ ಗಾಲವ ಅಂತ ಒಬ್ಬ ಮಹರ್ಷಿ ಬರ್ತಾರಂತೆ. ಗಾಲವ ಮಹರ್ಷಿ ಬಂದು ಇವರಿಬ್ರು ಯಾರು ಅಂತ ಯೋಚನೆ ಮಾಡ್ತಾ ಇದ್ದಾರಂತೆ. ಯೋಚನೆ ಮಾಡ್ತಾ ಅಲ್ಲಿ ಕಾಳಿಂದಿ ನದಿ ಅಲ್ಲಿ ಹರಿತಾ ಇರುವಂಥದ್ದು ಅಲ್ಲಿ ಸ್ನಾನವನ್ನು ಮಾಡ್ತಾರಂತೆ. ಆಗ ಸಪ್ರಜಸ ಮುನಿ ಕನ್ಯಕೆ ಕಸ್ಯ ಕಥ್ಯತಾಂ ಕುಲಾಲಂಕಾರಕರಣೆ ಭಕ್ತಿಯುಕ್ತೆ ಭವಸ್ಯಹಿ ತಮೂಚತುಃ ಮುನಿಶ್ರೇಷ್ಠಂ ಯಾತಾ ತತ್ಯಂ ಶುಭಾನನಿ ಜಾತೋ ವಿದಿತವೃತ್ತಾಂತೋ ಗಾಲವಸ್ತಪತಾಂಬರಃ. ಆಗ ಇಬ್ಬರು ಕೂಡ ಸೇರಿ ತಮ್ಮ ವೃತ್ತಾಂತವನ್ನು ಆ ಗಾಲವ ಮಹರ್ಷಿ ಹತ್ರ ಹೇಳ್ತಾರಂತೆ. ಹೀಗಾಯ್ತು, ಇಬ್ಬರದ್ದು ಕೂಡ ಉಂಟಲ್ಲ, ಒಂದು ಕಪಿಯಿಂದ ಓಡಿಸ್ಕೊಂಡು ಬಂದು ಇಂತಹ ದರಿದ್ರ ಪರಿಸ್ಥಿತಿಗೆ ಬಂದಿದ್ದೇವೆ, ಹೇಗಾದರೂ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೆ ಅಂತ ಅವನ ಹತ್ರ ಹೇಳಿದಾಗ ಸಮುಷ್ಯ ತತ್ರ ರಜನೀಂ ತಾಭ್ಯಾಂ ಸಂಪೂಜಿತೋ ಮುನಿಃ ಪ್ರಾತರುತ್ಥಾಯ ಗೌರೀಶಂ ಸಂಪೂಜಿತ ವಿಧಾನತಃ ತೇ ಉಪೇತ್ಯಾಭ್ರವೀದ್ಯಾಸ್ತೆ ಪುಷ್ಕರಾರಣ್ಯಮುತ್ತಮಂ ಆಮಂತ್ರಯಾಮಿ ವಾಂ ಕನ್ಯೆ ಸಮನುಜ್ಞಾತುಮರ್ಹತಃ. ಈಗ ಉಂಟಲ್ಲ, ನಿಮಗೆ ರಕ್ಷಣೆಯನ್ನು ನಾನು ಕೊಡ್ತೇನೆ ಅಂತ ಗಾಲವ ಮಹರ್ಷಿ ಹೇಳ್ತಾನಂತೆ. ಸ್ವಲ್ಪ ಜನಗಳ ಕಾಲ ನಿಮಗೆ ರಕ್ಷಣೆಯನ್ನು ನಾನು ಕೊಡ್ತೇನೆ ಅಂತ ಹೇಳಿ ಅವರಿಬ್ಬರು ಹೇಳ್ತಾನಂತೆ. ನಾನೀಗ ಇವತ್ತು ಇಲ್ಲೇ ಇರ್ತೇನೆ ರಾತ್ರಿ, ನಾಳೆ ಬೆಳಿಗ್ಗೆ ನಾನು ಒಂದು ಪುಷ್ಕರಾರಣ್ಯಕ್ಕೆ ಹೋಗ್ತಾ ಇದ್ದೇನೆ, ಅಲ್ಲಿಗೆ ಬರ್ತೀರಾ ಅಂತ ಕೇಳುವಾಗ ಅವ್ರು ಹೇಳಿದ್ರಂತೆ, ತೇ ಉವಾಚ ಮಹಾತೇಜ ಮಹತ್ ಕಾರ್ಯ ಸಮನ್ವಿತ ಕಾರ್ತಿಕಿ ಪುಣ್ಯದ ಭಾವಿ ಮಾಸಂತೆ ಪುಷ್ಕರೇಶು ಹಿ ತೇ ಊಚತುರ್ವಯಂ ಯಾಮೋ ಭವಾನ್ ಯತ್ರ ಗಮಿಷ್ಯತಿ ನ ತ್ವಯಾ ಸಮವಿನಾ ಬ್ರಹ್ಮನ್ ಇಹ ಸ್ನಾತುಂ ಹಿ ಶಕ್ನುವಃ. ಹೀಗೆ ಹೇಳುವಾಗ ನೀವು ಯಾಕೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾರಂತೆ ಅವರಿಬ್ರು. ಆಗ ಅವ್ರು ಹೇಳ್ತಾರೆ, ನಂಗೊಂದು ದೊಡ್ಡ ಕಾರ್ಯವಿದೆ ಅಂತ ಹೇಳುವಾಗ, ನೀವು ಇಲ್ಲೇ ಇರ್ತೀರಾ ಬರ್ತೀರಾ ಅಂತ ಕೇಳುವಾಗ ಅವರು ಹೇಳ್ತಾರಂತೆ, ಯಾರು ಅವರಿಬ್ರು ಅದು ಹೆಣ್ಣು ಮಕ್ಕಳು ಹೇಳ್ತಾರಂತೆ, ಅಲ್ಲ ಈಗ ನಮಗೆ ನೀವು ರಕ್ಷಣೆ ಅಂತ ನಾವು ಅಂದ್ಕೊಂಡಿದ್ದೇವೆ, ನೀವನ್ನು ಬಿಟ್ಟು ಬರ್ಲಿಕ್ಕೆ ಬಹಳ ಕಷ್ಟ ಇದೆ ಅಂತ ಅಂದ್ಕೊಂಡು ಖಂಡಿತ ಬರ್ತೇವೆ ಅಂತ ಅವರಿಬ್ರು ಹೇಳ್ತಾರಂತೆ. ಖಂಡಿತ ನಾವು ನಿಮ್ಮೊಟ್ಟಿಗೆ ಬರ್ತೇವೆ ಅಂತ. ಆಗ ಬಾಢ ಮಹರ್ಷಿ ಶ್ರೇಷ್ಠ ತಥೋ ನತ್ವಾ ಮಹೇಶ್ವರಂ ಗತೇದೇ ಉಷಿಣಾ ಸಾರ್ಧಂ ಪುಷ್ಕರಾರಣ್ಯ ಮಾದರಾತ್ ತದಾನ್ಯೇ ಋಷಯಸ್ತತ್ರ ಸಮಾಯಾತಾ ಸಹಸ್ರಶಃ ಪಾರ್ಥಿವ ಜಾನಪದ್ಯಾಶ್ಚ ಮುಕ್ತೈಕಂ ತಮೃತಧ್ವಜಂ. ಆಗ ಎಲ್ಲರೂ ಋತಧ್ವಜ ಅವರು ಮಾತ್ರ ಅಲ್ಲ, ಆ ಸ್ನಾನ ಮಾಡ್ಲಿಕ್ಕಂತ ದೊಡ್ಡ ದೊಡ್ಡ ರಾಜರೆಲ್ಲ ಬಂದಿದ್ದಾರಂತೆ ಆ ಸ್ಥಳದಲ್ಲಿ. ಹಾಗೇನೆ ಋತಧ್ವಜಾದಿಗಳು ಕೂಡ ಬಂದಿದ್ದಾರಂತೆ. ಅದರೊಟ್ಟಿಗೆ ಗಾಲವರು ಕೂಡ ಅಲ್ಲಿ ಸ್ನಾನ ಮಾಡ್ಲಿಕ್ಕಂತ ಹೋಗಿದ್ದಾರಂತೆ. ಆಗ ನಿಮಗ್ನಾಶ್ಚಿತ ದೃಶೇ ಮಹಾಮತ್ಸ್ಯಂ ಜಲೇಶಯಂ ವನ್ನಿಮಿರ್ಮತ್ಸ್ಯಕಸ್ನ್ಯಾಭಿಃ ಪ್ರಿಯಮಾಣಂ ಪುನಃ ಪುನಃ ಸತಾಶ್ಚ ತಿಮಿರ್ಮುಗ್ಧ ಯೂಯಂ ಧರ್ಮಂ ನ ಜಾನಥ ಜನಾಪವಾದಂ ಘೋರಂ ಹಿ ನ ಶಕ್ತ ಸೋಡು ಮುಲ್ಬಣಂ. ಆಗ ಒಂದು ವಿಚಿತ್ರವಾದ ಕಥೆಯನ್ನು ಹೇಳ್ತಾರೆ. ಅಲ್ಲಿ ಮತ್ಸ್ಯಕನ್ಯರೆಲ್ಲ ಚೆನ್ನಾಗಿ ಆ ಗಾಲವ ಸ್ನಾನ ಮಾಡ್ತಾ ಇದ್ದಾರೆ. ಅಲ್ಲಿ ಅವರನ್ನು ಒಳ್ಳೆ ರೀತಿಯಾಗಿ ಉಪಚರಿಸ್ತಾ ಇದೆ ಅಂತೆ. ಆಗ ಒಂದು ಮತ್ಸ್ಯ ಹೇಳ್ತಾರಂತೆ, ಅಲ್ಲಿ ನಿಮ್ಗೆ ಏನಾದ್ರು ಬುದ್ಧಿ ಇದೆಯಾ? ಯಾರೋ ಒಬ್ಬ ಪುರುಷನೊಟ್ಟಿಗೆ ಇಷ್ಟೆಲ್ಲ ನೀವು ಒಂದು ಸರಸವನ್ನು ಆಡ್ತಾ ಇದ್ದೀರಲ್ಲ, ನಿಮ್ಗೆ ಏನೋ ಚೂರು ಬುದ್ಧಿ ಇದೆಯಾ ಅಂತ ಒಂದು ಮೀನು ಕೇಳ್ತಾರಂತೆ ಬೇರೆ ಮೀನುಗಳ ಹತ್ರ. ಆಗ ತಾಸ್ತಮೂಚುರ್ ಮಹಾಮಸ್ಯಂ ಕಿಂ ನ ಪಶ್ಯಸಿ ಗಾಲವಂ ತಾಪಸಂ ಕನ್ಯಕಾಭ್ಯಾಂ ವೈ ವಿಚರಂತಂ ಯಥೇಚ್ಛಯ ಯಜ್ಞಸೌ ಅಪಿ ಧರ್ಮಾತ್ಮ ನ ಬಿಭೇದಿತ ಪೋದನಃ ಜನಾಪವಾದಾತ್ ತ್ವತ್ಕಿಂ ತ್ವಂ ಬಿಬೇಶಿ ಜಲಮಜ್ಜಗಃ. ಅವನೊಂದು ಮಾತು ಹೇಳ್ತಾನೆ. ಅದೊಂದು ಮಾತು ಹೇಳ್ತದೆ, ಅಲ್ಲ ಬೇರೆ ಕನ್ಯರು ಮಾತು ಹೇಳ್ತಾರೆ. ಏನು ಕೇಳಿದ್ರೆ ಬೇರೆ ಮತ್ಸ್ಯಗಳು, ಅಲ್ಲ ಅವ ಗಾಲವ ಮಹರ್ಷಿ ದೊಡ್ಡ ಋಷಿ, ಅವನಿಗೇನು ಸಮಸ್ಯೆ ಇಲ್ಲ, ಅವನಿಗೆ ಜನರೆಲ್ಲ ಏನಾದರೂ ಮಾತಾಡ್ಕೊಳ್ತಾರೆ, ಈ ಮತ್ಸ್ಯ ಅಂದ್ರೆ ಏನೋ ಮತ್ಸ್ಯ ಸ್ತ್ರೀಯೇ ಆಗಿರ್ಲಿ ಅವನಿಗೇನು ಸಮಸ್ಯೆ ಇಲ್ಲ, ನಾವೆಲ್ಲ ಅವನೊಟ್ಟಿಗಿದ್ರೆ ನಿಂಗೇನು ಸಮಸ್ಯೆ ಅಂತ ಕೇಳುವಾಗ ಅದು ಮಾತನ್ನು ಹೇಳ್ತದೆ, ತಸ್ತಾಶ್ಚಾಸತಿಮಿ ನೈಷ ವೇತಿ ತಪೋದನ ರಾಗಾಂಧೋ ನಾಪಿ ಚ ಭಯಂ ವಿಜಾನಾತಿ ಸುಬಾಲಿಶಃ ತಚ್ಚುತ್ವಾ ಮತ್ಸ್ಯ ವಚನಂ ಗಾಲವೋ ವೀಡಯಾಯುತಃ ನೋತ ತಾರ್ನಿಮಗ್ನೋಪಿ ತಸ್ಥೋಚ ವಿಜಿತೇಂದ್ರಿಯಃ. ಅಲ್ಲ ಅವನಿಗೆ ಅದರ ಜ್ಞಾನವೇ ಇಲ್ಲ. ಆ ಗಾಲವ ಮಹರ್ಷಿಗೆ ಜನಾಪವಾದ ಏನಾದರೂ ಆಗ್ತದೆ, ಏನಾದರೂ ಸಮಸ್ಯೆ ಬರ್ಬೋದು, ಜನರೆಲ್ಲ ನನ್ನ ಬಗ್ಗೆ ಬೈಕೊಳ್ತಾರೆ, ಇದು ಜ್ಞಾನವೇ ಇಲ್ಲ. ಅವನುಂಟಲ್ವಾ ಏನೋ ರಾಗ ಅಂತನಾಗಿ ಹೋಗಿದ್ದಾನೆ, ಏನೋ ಗಮ್ಮತ್ತಾಗ್ತಾ ಉಂಟಲ್ಲ ಗಮ್ಮತ್ ಮಾಡುವ ಅಂತ, ಅದು ಅವನಿಗೆ ಅದರ ಸರಿಯಾದ ಜ್ಞಾನವೇ ಇಲ್ಲ ಅಂತ ಅನ್ಕೊಂಡು ಆಗ ಈ ಮಾತನ್ನು ಕೇಳ್ತಾನಂತೆ. ಈ ತರ ಮತ್ಸ್ಯಗಳು ಮಾತಾಡ್ತಿರೋದನ್ನು ಅವನು ಕೇಳ್ತಾನಂತೆ. ಕೇಳಿ ಅವನಿಗೆ ಆಗ ಬುದ್ಧಿ ಬಂತಂತೆ, ಹೌದಲ್ವಾ ಜನರೆಲ್ಲ ನನ್ನ ಬಗ್ಗೆ ಏನು ಮಾತಾಡ್ಬೋದು ಅನ್ಕೊಂಡು ಅವತ್ತು ಮೇಲೇ ಬರಲಿಲ್ಲ ಅಂತೆ. ಅವರು ಇಬ್ಬರು ಹೆಣ್ಣು ಮಕ್ಕಳಿಗೆ ನಂಬಿ ಬಂದಿರುವಂಥದ್ದು, ಗಾಲವನನ್ನು ನಂಬಿ ಬಂದಿರುವಂಥದ್ದು. ಅವನು ನೋಡಿದ್ರೆ ಮೇಲೆ ಬರಲಿಲ್ಲ, ಏನು ಜನರೆಲ್ಲ ಮಾತಾಡ್ಕೊಳ್ತಾರೆ ನನ್ನ ಬಗ್ಗೆ ಅಂತ. ಆಗ
ತೇಸಿತೆ ಚಾಪಿ ವೀಕ್ಷಂತೋ ಪ್ರತೀಕ್ಷಂತೋ ಜಗಾಲವಂ ಸಂಸ್ಥಿತೆ ನಿರ್ಜನಂ ತೀರ್ಥೆ ಗಾಲವಾಂತರ್ಜಲೆ ತಥಾ ತಥೋಭ್ಯಗಾದ್ ವೇದವತಿ ನಾಮ್ನಾ ಗಂಧರ್ವ ಕನ್ಯಕಾ ಪರ್ಜನ್ಯತನಯಾ ಸಾಧ್ವಿ ಗೃತಾ ಚೀರ್ಗರ್ಭ ಸಂಭವ. ಅವರು ಕಾಯ್ತಾನೆ ಇದ್ದಾರೆ, ಇವನು ಮೇಲೆ ಬರ್ತಾನೆ, ಈಗ ಚೂರು ಮೇಲೆ ಬರ್ತಾನೆ, ಸ್ನಾನ ಮುಗಿಸಿ ಮೇಲೆ ಬರ್ತಾನೆ, ಏನೋ ಜೋರಾಗಿ ತಪಸ್ ಮಾಡ್ತಾ ಇರ್ಬೋದು, ಜೋರಾಗಿ ಸ್ನಾನ ಮಾಡ್ತಾ ಇರ್ಬೋದು ಅಂತ ಅಂದ್ಕೊಂಡು ಕಾಯ್ತಾನೆ ಇದ್ದಾರೆ, ಇವನು ಬರ್ತಾನೆ ಈಗ ಬರ್ತಾನೆ ಅಂತ. ಜನನ ಪತ್ತೆ ಬರಲೇ ಇಲ್ಲ. ಆಗ ಕಾಯ್ತಾ ಇರುವಾಗ ಒಬ್ಬಳು ವೇದವತಿ ಅಂತ, ದೇವವತಿ ಆಯಿತು, ಇಬ್ರು ಸೇರಿದ್ದಾರೆ ಈಗ, ದೇವವತಿ ನಂದಯಂತಿ, ಈಗ ವೇದವತಿ ಒಬ್ಬಳು ಉಳಿದಿದ್ಲು, ಅವಳನ್ನು ನೋಡಿದ್ರಂತೆ. ಆಗ ಸಾ ಚಾಭ್ಯೆ ಜಲೆ ಪುಣ್ಯೇ ಸ್ನಾತ್ವಾ ಮಧ್ಯಂ ಪುಷ್ಕರೆ ದರ್ಶ ಕನ್ಯಾದತಯಂ ಉಭಯೋ ತಟಯೋ ಸ್ಥಿತಂ ಚಿತ್ರಾಂಗದಾಂ ಅತಾಭ್ಯೇತ್ಯ ಪರ್ಯಪೃಚ್ಛ ಅನಿಷ್ಠುರಂ ಕಾಸಿಕೇನ ಚಕಾರೇಣ ಜನೇ ಸ್ಥಿತವತ್ಯಸಿ. ಅಲ್ಲಿ ಏನಾಗಿತ್ತು, ಯಮುನಾ ತಟ, ಆ ವೇದವತಿ 3 ಜನ ನೋಡಿದ್ಲು. ಯಾರನ್ನೆಲ್ಲ ಕೇಳಿದರೆ ದೇವವತಿ ಮತ್ತು ದೇವವತಿ ಮತ್ತೆ ನಂದಯಂತಿ, ಅವರಿಬ್ರು ಒಂದು ಕಡೆ ಕುತ್ಕೊಂಡಿದ್ದಾರೆ. ಇನ್ನೊಬ್ಳು ಚಿತ್ರಾಂಗದೆ, ಅವಳು ಯಾರು ಮೊದಲು ಶಾಪಕ್ಕೊಳಗಾಗಿದ್ಲು ವಿಶ್ವಕರ್ಮರದ್ದು, ಅವಳು ಒಂದು ಕಡೆ ನಿಂತ್ಕೊಂಡಿದ್ದಾರೆ. ಹೀಗೆ 3 ಜನರನ್ನು ಅವಳು ನೋಡ್ತಾಳಂತೆ. ಆ ವೇದವತಿ 3 ಜನರನ್ನು ನೋಡ್ತಾಳಂತೆ. 3 ಜನರ ಹತ್ರ ನೋಡಿ ಕೊನೆಗೆ ಅವಳ ಹತ್ರ ಹೋಗ್ತಾಳಂತೆ. ಯಾವ ಹತ್ರ ಹೇಳಿದ್ರೆ ಆ ಚಿತ್ರಾಂಗದ ಹತ್ರ ಮೊದಲು ಹೋಗ್ತಾಳಂತೆ. ಹೋಗಿ ಸಾ ತಾಮುವಾಚ ಪುತ್ರೀಮಾ ಮಿಂದಸ್ಸು ಸುರವರ್ಧಕೆ ಚಿತ್ರಾಂಗದೇ ಶುಶ್ರೋಣಿ ವಿಖ್ಯಾತಂ ವಿಶ್ವಕರ್ಮಣಃ ಸಾಹಂ ಅಭ್ಯಾಗತ ಭದ್ರೇ ಸ್ನಾತುಂ ಪುಣ್ಯಾಂ ಸರಸ್ವತೀಂ ನೈಂಶೇ ಕಾಂಚನಾಕ್ಷೀಂ ತು ವಿಖ್ಯಾತಂ ಧರ್ಮಮಾತರಂ ತತ್ರಾಗತ ರಾಜ್ಯಾಹಂ ದೃಷ್ಟ್ವಾ ವೈದರ್ಭಕೇಣ ಹಿ ಸುರತೇನ ಸಕಾಮಾರ್ಥೋ ಮಾಮೇವ ಶರಣಂ ಗತಃ. ಅದಕ್ಕೆ ಇವಳ ಕೇಳುವಾಗ ಅವಳು ಹೇಳ್ತಾಳೆ, ತನ್ನೆಲ್ಲ ವೃತ್ತಾಂತವನ್ನು ಹೇಳ್ತಾಳೆ. ನಾನೊಬ್ಬ ವಿದರ್ಭ ದೇಶದ ರಾಜ ಇದ್ದ, ಅವನಿಗೆ ಒಬ್ಬ ಮಗ ಇದ್ದ ಸುರತ ಅಂತ, ಅವನನ್ನು ಇಚ್ಛೆ ಪಟ್ಟಿದ್ದೆ. ಆದರೆ ಇಚ್ಛೆ ಪಟ್ಟದಕ್ಕೆ ನನ್ನ ತಂದೆ ನನಗೆ ಶಾಪವನ್ನೇ ಕೊಟ್ಟು ಬಿಟ್ಟ ಅಂತ ಇವಳು ತನ್ನ ಕಥೆಯನ್ನು ಹೇಳ್ತಾಳಂತೆ. ಆಗ ಮೈ ಆತ್ಮ ತಸಿ ದತ್ತಶ್ಚ ಸಖೀಭಿರ್ವಾರ್ಯಮಾಣಯ ಸಶಪ್ತಾಸ್ಮಿತಾತೇನ ವ್ಯುಕ್ತಾಸ್ಮಿ ಚ ಭೂಭುಜ ಮರ್ತುಂ ಕೃತಮತಿ ಭದ್ರೇ ವಾರಿತಾ ಕುಕ್ಷಕೇನ ಚ ಶ್ರೀಕಂಠಂ ಅಗವಂ ದ್ರಷ್ಟುಂ ತಥೋ ಗೋದಾವರಂ ಜಲಂ ತಸ್ಮಾದಿಮಂ ಸಮಾಯಾತ ತೀರ್ಥ ಪ್ರವರಮುತ್ತಮಂ ನ ಚ ದೃಷ್ಟ ಸುರತ ಸಮನೋಹ್ಲಾದೇನ ಮನೋಹ್ಲಾದನಃ ಪತಿಃ. ನಾನುಂಟಲ್ವಾ, ಆ ನಂತರ ನನಗೆ ಒಬ್ಬರು ಋಷಿಗಳು ಸಿಕ್ಕಿದ್ರು, ಋತಧ್ವಜ ಋಷಿಗಳು ಸಿಕ್ಕಿದ್ರು. ಅವರು ಹೇಳಿದ್ರು ಅಂದ್ರೆ ಇಲ್ಲಿಗೆ ಬಂದೆ, ಇಲ್ಲಿ ಬಂದರೆ ಎಷ್ಟೋ ದಿನ ಆಯಿತು ಸಿಗ್ತಾನೇ ಇಲ್ಲ, ನಾನು ಸುರತನಿಗಾಗಿ ಕಾಯ್ತಾನೆ ಇದ್ದೇನೆ, ಸಿಗ್ತಾನೆ ಅಂತ, ಅವ್ನು ನಂಗೆ ಸಿಗ್ತಾನೆ ಇಲ್ಲ ಅಂತ ಅವಳು ಹೇಳ್ತಾ ಇದ್ದಾಳಂತೆ. ಆಗ ಭವತಿ ಚಾತ್ರಕ ಬಾಲೆ ವೃತ್ತೆ ಯಾತ್ರ ಫಲೇಧುನ ಸಮಾಗತಾಯ ತಚ್ಚ ಮಮ ಸತ್ಯೇನ ಭಾಮಿನಿ ಸಾ ಭವಿ ಶ್ರೂಯತಾಂ ಯಾಸ್ಮಿ ಮಂದಭಾಗ್ಯ ಕೃಶೋದರಿ ಯಥಾ ಯಾತ್ರಾ ಫಲೇ ವೃತ್ತೆ ಸಮಾಯಾತಾಸ್ಮಿ ಪುಷ್ಕರಂ ಪರ್ಜನ್ಯಸ್ಯ ಕೃತಾಚ್ಯಾಂ ತು ಜಾತಾ ವೇದಾವತೀತಿ ರಮಮಾಣ ವನೋದ್ದೇಶ ದೃಷ್ಟಾಸ್ಮಿ ಕಪಿನಾ ಸಖಿ. ಆಗ ಇವಳು ಕೇಳ್ತಾಳಂತೆ ಚಿತ್ರಾಂಗದ, ನೀನು ಯಾರು ಹೇಳು ನನಗೆ ಅಂತ. ಆಗ ಅವಳು ಹೇಳ್ತಾಳಂತೆ, ನಾನು ಯಾರಂತ ಹೇಳಿದರೆ ನಾನು ಪರ್ಜನ್ಯ ಅಂತ ನನ್ನ ತಂದೆಯ ಹೆಸರು, ಗಿತಾಚಿ ಅಂತ ನನ್ನ ತಾಯಿಯ ಹೆಸರು. ಅವರಿಬ್ಬರಲ್ಲಿ ನಾನು ಹುಟ್ಟಿದ್ದೆ. ನಾನೇನೋ ಒಂದು ಬಾರಿ ತಿರುಗ್ತಾ ಇದ್ದೆ, ಊರು ತಿರುಗ್ತಾ ಇದ್ದೆ, ನನಗೆ ಸುಮ್ಮನೆ ಹೀಗೆ ತಿರುಗ್ತಾ ಇದ್ದೆ. ಆಗ ನನ್ನೊಂದು ಕಪಿ ನೋಡಿತು ಅಂತ. ಇವನದ್ದು ಅದೇ ಇವಳನ್ನೊಬ್ಳು ಕಪಿ ನೋಡಿತಂತೆ. ಆಗ ಚಾಪ್ಯಾಭ್ಯೇತ್ಯಾಭ್ರವೀತ್ ಕಾತ್ವಂ ವ್ಯಾಸ ದೇವವತೀ ಆನೀತಸ್ಯಾಶ್ರಮಾತ್ಕೇನ ಭೂಪೃಷ್ಟಾತ್ ಮೇರು ಪರ್ವತಂ ತಥೋ ಮಯೋಕ್ತೋ ನೈವಾಸ್ಮಿ ಕಪೇ ದೇವವತೀತ್ಯಹಂ ನಾಮ್ನಾ ವೇದವತೀತ್ಯೇವಂ ಮೇರೋರಪಿ ಕೃತಾಶ್ರಯ. ಆಗ ಅವನು ಕೂಡ ಆ ಕಪಿ ಉಂಟಲ್ವ, ನನ್ನನ್ನು ಹೊಂದಿ ಅಂತ ಕೇಳ್ತಾನೆ, ನೀ ದೇವವತಿ ಅಲ್ವಾ ಅಂತ. ನೀ ದೇವವತಿ ಅಂತ ಹೇಳಿ ಅವಳು ಹೇಳಿದ್ದೆ, ನಾ ದೇವವತಿ ಅಲ್ಲ ವೇದವತಿ ಅಂತ ಹೇಳಿದ್ರು ಕೂಡ ಹೇಳ್ತಾರೆ, ಸ್ವಸ್ತೇನಾತಿ ದುಷ್ಟೇನ ವಾನರೇಣ ಹಿ ಅಭದ್ರತ ಸಮಾರೂಢಾಸ್ಮಿ ಸಹಸಾ ಬಂಧು ಜೀವಂ ನಗೋತ್ತಮಂ ತೇನಾಪಿ ವೃಕ್ಷಸ್ಥಲಸಾ ಪಾದಾಕ್ರಾಂತಸ್ತ್ವಭಜ್ಯತ ತಥೋಸ್ತ್ಯ ವಿಪುಲಾಂ ಶಾಖಂ ಸಮಾಲಿಂಗ ಸ್ಥಿತಾತ್ವಹಂ. ಆಗ ನಾನು ಕೂಡ ಏನು ಮಾಡಿದ್ದೆ, ಒಂದು ದೊಡ್ಡದಾದ ಒಂದು ಮರವನ್ನು ಇಟ್ಕೊಂಡು ಬಿಟ್ಲಂತೆ. ಅವಳು ಅವನು ಹಾಗೆ ಹೇಳುವಾಗ ನೀ ದೇವ ಅಂತ ಹೇಳ್ಕೊಂಡು ಓಡಿಸ್ಕೊಂಡು ಬಂದ ಅಂತೆ ಅವನು. ಆಗ ಅವಳು ಒಂದು ಪರ್ವತಕ್ಕೆ ಬಂದು ಆ ಪರ್ವತದಿಂದ ಒಂದು ದೊಡ್ಡದಾದ ಒಂದು ಮರ ಇತ್ತಂತೆ, ಅದನ್ನು ಇಟ್ಕೊಂಡು ಬಿಟ್ಲಂತೆ, ಹೇಗೆ ರಕ್ಷಣೆ ಮಾಡಬೇಕು ಅಂತ. ಆಗ ಪ್ಲವಂಗಮ ವೃಕ್ಷಂ ಪ್ರಾಕ್ಷಿಪ ಸಾಗರಾಂಬಸಿ ಸ ತೇನೈವ ವೃಕ್ಷೇಣ ಪತಿತಾಸ್ಮಿ ಅಹಮಾಕುಲ ತಥೋಂಬರ್ತಲಾ ವೃಕ್ಷಂ ನಿಪತಂತಂ ಯದೃಚ್ಛಯ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ.
ಆಗ ನಾನು ಆ ಒಂದು ಪ್ಲವಂಗ ಇವನು ನನ್ನನ್ನು ಆ ವೃಕ್ಷದಲ್ಲಿ ಇರುವುದನ್ನು ನೋಡಿ ಆ ವೃಕ್ಷವನ್ನೇ ಸಾಗರಕ್ಕೆ ಬಿಸಾಕಿ ಬಿಟ್ಟಂತೆ. ಆ ಕಪಿ ಈಗ ಇವಳನ್ನು ನಾನು ಬಿಡುದೇ ಇಲ್ಲ ಅಂತ ಅಂದ್ಕೊಂಡು ವೃಕ್ಷ ಇತ್ತಲ್ವ ಅದನ್ನೇ ಸಾಗರಕ್ಕೆ ಬಿಸಾಕಿ ಬಿಟ್ಟಿದಂತೆ. ಆಗ ಅಲ್ಲಿ ತಥೋ ಹಾಹಾಕತಂ ಲೋಕೈರ್ಮಾಂ ಪತಂತೀಂ ನಿರೀಕ್ಷೈ ಊಚಿಷ್ಟ ಸಿದ್ಧ ಗಂಧರ್ವ ಕಷ್ಟಂ ಸೇಯಂ ಮಹಾತ್ಮನಃ. ಆಗ ಒಂದು ಹಾಗೆ ಬಿಸಾಕ್ತಾ ಇರೋದನ್ನು ನೋಡಿ ಎಲ್ಲರೂ ದೇವತೆಗಳೆಲ್ಲ ನೋಡ್ತಾರಂತೆ, ಸಿದ್ಧರೆಲ್ಲ ನೋಡ್ತಾರಂತೆ. ಆ ಮರದಲ್ಲಿ ಅವಳು ಇದ್ದಾಳಲ್ವ, ಆ ವೇದವತಿಯಲ್ಲಿ ಆ ಮರದಲ್ಲಿ ಇದ್ದಾಳಲ್ವ, ಇವಳಿನ್ನು ಸಾಗರಕ್ಕೆ ಬಿದ್ದು ಬಿಡ್ತಾಳೆ ಅಂತ ಎಲ್ಲರೂ ನೋಡ್ತಾ ಇದ್ದಾರಂತೆ. ನೋಡಿ ಆಹಾ ಕಷ್ಟ ಆಗ್ತಾ ಇದೆ ಇವಳಿಗೆ ಅಂತ ದೇವತೆಗಳಿಗೆ ಯಾವಾಗಲೂ ಅನುಕಂಪೆ ಉಳ್ಳವರಲ್ವಾ, ಹೇಳ್ತಾ ಇದ್ದಾರಂತೆ ಕಷ್ಟ ಆಗ್ತಾ ಇದೆ ಅಂತ. ಕಷ್ಟ ಆಗ್ತಾ ಇದೆ ಅಂತ ಅಂದ್ರು. ಆನಂತರ ಅವ್ರು ಏನು ಮಾಡಿದ್ರು ಅಂತ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ